Yes. Namaste, sir. Namaste, namaste, namaste. Namaste. Namaste, all the students. So today we have with us Shri K.S. Raguraman, sir. He is the Vice Principal for the Academics at MEI Polytechnic, Rajesh Nagara, Bengaluru. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಇಂಟ್ರಡಕ್ಷನ್ ನಾನು ಹೇಳ್ತೇನೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾವು ಕಾಲೇಜಿಗೆ ಬಂದಾಗ ನಮ್ಮನ್ನ ಕಾಲೇಜಿಗೆ ಪರಿಚಯ ಮಾಡಿಸಿರೋರು ಸರ್. ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಯಾವ್ಯಾವ ಕಡೆ ಹೋಗ್ಬೇಕು, ಆಮೇಲೆ ಎಲ್ಲೆಲ್ಲಿ ಏನೇನ್ ರಿಸೋರ್ಸಸ್ ಅವೈಲೇಬಲ್ ಇದೆ, ಹೌ ವಿ ಹ್ಯಾವ್ ಟು ಬಿ ಇನ್ ದಿ ಇನ್ಸ್ಟಿಟ್ಯೂಷನ್, ಇದೆಲ್ಲ ಡೀಟೇಲ್ಸ್ ನಾವು ಕಾಲೇಜಿಗೆ ಜಾಯಿನ್ ಆದಾಗ ನಮ್ಗೆ ಹೇಳಿಕೊಟ್ಟಿರೋ ಗುರುಗಳವರು. ಸರ್ ಅವರು MEI ಇನ್ಸ್ಟಿಟ್ಯೂಷನ್ 1987 ನಲ್ಲಿ ಜಾಯಿನ್ ಆಗಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ 34 ವರ್ಷದ ಅನುಭವ ಇದೆ. ಅವರು ಇನ್ಸ್ಟ್ರುಮೆಂಟೇಶನ್ ಅಲ್ಲಿ 1987ರಿಂದ 89 ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೆಂಟೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಮೇಲೆ 89ರಿಂದ 2010 ಅಂದ್ರೆ 11 ವರ್ಷ ಹೆಚ್ಚು ಕಮ್ಮಿ 21 ವರ್ಷ ಸಾರಿ ಸರ್ 21 ವರ್ಷ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ HOD ಆಗಿ ಕೆಲಸ ಮಾಡಿದ್ದಾರೆ, ವಿಭಾಗದ ಅಧಿಕಾರಿಯಾಗಿ. ಆಮೇಲೆ ನಂತರ 2010ರಿಂದ 21ರವರೆಗೂ ಅಂದ್ರೆ ಮೊನ್ನೆವರೆಗೂ ಕೂಡ ಆಲ್ಮೋಸ್ಟ್ 10-11 years he worked as a head of department in the Department of Electronic Instrumentation. ಸೊ HOD ಆಗಿನೇ ಮ್ಯಾಕ್ಸಿಮಮ್ ಸರ್ವಿಸ್ ಇದೆ ಸರ್ದು. ಅವರು ಎಲ್ಲಾ ಡಿಪಾರ್ಟ್ಮೆಂಟ್, ನಮ್ಮ ಕಾಲೇಜಲ್ಲಿ 6 ಡಿಪಾರ್ಟ್ಮೆಂಟ್ ಇದೆ, ಅದರಲ್ಲಿ 4-5 ಡಿಪಾರ್ಟ್ಮೆಂಟ್ ಎಲ್ಲ ಪಾಠ ಮಾಡಿದ್ದಾರೆ ಅವರು. ಎಕ್ಸೆಪ್ಟ್ ಸಿವಿಲ್ ಅಲ್ಲಿ ಇಲ್ಲ ಅಂತ ಕಾಣುತ್ತೆ. ಇನ್ಸ್ಟ್ರುಮೆಂಟೇಶನ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಎಲ್ಲ ವಿದ್ಯಾರ್ಥಿಗಳಿಗೂ ಸಬ್ಜೆಕ್ಟ್ ಗಳನ್ನ ತಗೊಂಡಿದ್ದಾರೆ. ಆಮೇಲೆ CTD US ಏಡೆಡ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಫ್ರಮ್ 1991 to 1993. ಅದರ ಡೀಟೇಲ್ಸ್ ಸರ್ ಹೇಳ್ತಾರೆ. ಕೋಆರ್ಡಿನೇಟರ್ ಫಾರ್ ದ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇನ್ ಪರ್ಸನಲ್ ಕಂಪ್ಯೂಟರ್ ಸರ್ವಿಸಿಂಗ್ ಫ್ರಮ್ 1991 to 2002. 11 ವರ್ಷ. ಅವಾಗ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಒಂದು ಕೋರ್ಸ್ ನಮ್ಮ ಕಾಲೇಜಿಗೆ ಬಂದಿತ್ತು, ಕೊಟ್ಟಿದ್ರು. ಅದನ್ನ ಸರ್ ನೋಡ್ಕೊಂಡಿದ್ದಾರೆ 11 ವರ್ಷ. He has trained around 300 students with support from the computer science faculty. So computer science faculty na ಬಳಸ್ಕೊಂಡು ಅವರು he has trained 300 students. ಆಮೇಲೆ ಇವರು ಬಹಳ ಮುಖ್ಯವಾಗಿ ಇವತ್ತು ನೋಡಿ ನೀವು ಅವರ ಆರೋಗ್ಯ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಆಫ್ ದ ರೀಸನ್ ದಟ್ he was an NCC officer from 1991 to 1999. NCC ಆಫೀಸರ್ ಇರೋದ್ರಿಂದ ಟ್ರೈನಿಂಗ್ ಹೋಗಿದ್ರು ಅವರು. ಅದೇ ರೀತಿಯ ಜೀವನ ಶೈಲಿ ಇವತ್ತಿಗೂ ಕೂಡ ಅವರು ಅಳವಡಿಸ್ಕೊಂಡಿರೋದ್ರಿಂದ ನಮ್ಗೆಲ್ರಿಗೂ ಈ ರೀತಿಯಲ್ಲಿ ಆರೋಗ್ಯ ಶಾಲೆಗೆ ಅವರು ಬದುಕ್ತಾ ಇರೋದು ನೋಡ್ತಾ ಇದ್ದೇವೆ. ಆಮೇಲೆ he was the cultural secretary from 1989 to 1993. ಆಮೇಲೆ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ 1995 to 1998. ಆಮೇಲೆ he was MIS representative under CIICP project for 1 year. ಆಮೇಲೆ ನಮ್ಮಲ್ಲಿ ಕಂಟಿನ್ಯೂಯಿಂಗ್ ಎಜುಕೇಶನ್ ಸೆಲ್ CE ಸೆಲ್ ಅಂತ ಇದೆ. So there he worked as a manager from 2002 to 2004. Then he was AICTE coordinator from 2009 to 2018. Presently IoT coordinator, Internet of Things ಅಂತ ಒಂದು ಲ್ಯಾಬ್ ಇದೆ ಸೆಪರೇಟು, ಅದರ ಕೋಆರ್ಡಿನೇಟರ್ ಆಗಿದ್ದಾರೆ. ಆಮೇಲೆ ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ಅಂತ ಇದೆ, ಅದರ ಕೋಆರ್ಡಿನೇಟರ್ ಕೂಡ ಆಗಿದ್ದಾರೆ. ಆಮೇಲೆ ISO ಮ್ಯಾನೇಜ್ಮೆಂಟ್ ರಿಪ್ರೆಸೆಂಟೇಟಿವ್ ಫ್ರಮ್ 1999 to 2003. ಸೊ ಒಂದು ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ISO ಅನ್ನೋದು ಅದು ನಮ್ಮ ಸಂಸ್ಥೆಗೆ ಕೊಡ್ಲಾಗಿತ್ತು. ಅಂದ್ರೆ ವಿ ವೇರ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಟು ಸೇ ದಟ್ ಅವರ್ಸ್ ವಾಸ್ ISO ಇನ್ಸ್ಟಿಟ್ಯೂಷನ್. ಅದು ಬರಬೇಕು ಸಂಸ್ಥೆಗೆ ಅಂತಂದ್ರೆ ಅದರ ಬಹಳ ಮುತುವರ್ಜಿ ವಹಿಸಿ ಅದರ ರಿಲೇಟೆಡ್ ವರ್ಕ್ ನ ಮಾಡಿರೋರು ನಮ್ಮ ರಘುರಾಮನ್ ಸರ್. ಆಮೇಲೆ ಟೆಕ್ನಿಕಲ್ ಬೋರ್ಡ್ ಅಲ್ಲಿ he was a board member from 2004 to 2007 ಇನ್ಸ್ಟ್ರುಮೆಂಟೇಶನ್ ಡಿಪಾರ್ಟ್ಮೆಂಟ್ ಗೆ, ಅಂಡ್ ವರ್ಕ್ಡ್ ಆಸ್ ಅ ಸ್ಕ್ವಾಡ್ ಮೆಂಬರ್. ನಿಮಗೆ ಈಗ ಸ್ಕ್ವಾಡ್ ಟೀಮ್ ಅಲ್ಲಿ ಬರ್ತಾರೆ ಎಕ್ಸಾಮಿನೇಷನ್ಸ್ ಗೆ, ಅದರಲ್ಲಿ ಅವರು 1994 ಇಂದ 95, 2008 ಇಂದ 2009 ವರ್ಕ್ ಮಾಡಿದ್ದಾರೆ. ಆಮೇಲೆ ಸಿಲೆಬಸ್ ಕಮಿಟಿ ಮೆಂಬರ್ ಕೂಡ ಇನ್ಸ್ಟ್ರುಮೆಂಟೇಶನ್ ಬೋರ್ಡ್ ಗೆ 1998 ಆದ್ಮೇಲೆ. ಆಮೇಲೆ ಮೆಂಬರ್ ಆಫ್ ISTE ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ, ಅದೇ ರೀತಿ IIFIV. ಸೊ ಇದರ ಮೆಂಬರ್ಸ್ ಕೂಡ. ಇವ್ರ ಹಾಬೀಸ್ ಏನು ಅಂತಂದ್ರೆ ಲಿಸ್ನಿಂಗ್ ಟು ದಿ ಓಲ್ಡ್ ಹಿಂದಿ ಸಾಂಗ್ಸ್, ತಮಿಳ್ ಸಾಂಗ್ಸ್ ಅಂಡ್ ಕನ್ನಡ ಸಾಂಗ್ಸ್. ಆಮೇಲೆ
ರೀಡಿಂಗ್ ಬುಕ್ಸ್ ಆನ್ ಸ್ವಾಮಿ ವಿವೇಕಾನಂದ, ಬಸವಣ್ಣ, ಆಮೇಲೆ ರಮಣ ಮಹರ್ಷಿ, ಆಮೇಲೆ ಲಿಸ್ನಿಂಗ್ ಟು ದಿ ಟಾಕ್ಸ್ ಫ್ರಮ್ ಯೂಟ್ಯೂಬ್ ಚಾನೆಲ್ಸ್. ದೆನ್ ರೀಡ್ ಬುಕ್ಸ್ ಆನ್ ಎಮರ್ಜಿಂಗ್ ಏರಿಯಾಸ್, ಏನು ನ್ಯೂ ಟೆಕ್ನಾಲಜಿ ಇರುತ್ತೆ ಅದ್ರ ಮೇಲ್ಗಡೆ ಓದ್ತಕ್ಕಂಥದ್ದು ಇವರ ಹಾಬಿ. ಸೊ ಸರ್ ಅವರು ಒಂದು ಸಂತೋಷಮಯವಾಗಿ ಒಳ್ಳೆಯ ಒಟ್ಟು ಕುಟುಂಬದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಒಬ್ಬ ಮಗ ಇದ್ದಾನೆ, ಅವರು ಕೂಡ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ. ಸೊ ಇಷ್ಟೊಂದು ವಿಷಯಗಳನ್ನ ಸರ್ ಬಗ್ಗೆ ಹೇಳ್ತಾ ಈಗ ನಾನು ಈ ಝೂಮ್ ವೇದಿಕೆಗೆ ಸರ್ನವ್ರನ್ನ ಬರಮಾಡಿಕೊಳ್ತೇನೆ. ವೆಲ್ಕಮ್ ಸರ್, ಯು ಆರ್ ವೆಲ್ಕಮ್. ಸೊ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಶ್ರೀ ಕೆ.ಎಸ್. ರಘುರಾಮನ್ ಸರ್ on behalf of our management, principal, all the head of departments, all the faculties of MEA Polytechnic and the students of our institution. You are most welcome on the Zoom screen, sir. I now request you to take over the screen and continue. Thank you, sir. Okay, sir. Sir, yeah, you can present this. Yes, sir. Yes, sir. I will do it. ಸರ್ ಇಂಗ್ಲಿಷ್ ಮಾತಾಡ್ಬೋದಾ ಅಥವಾ ಇಂಗ್ಲಿಷ್ ಕನ್ನಡ ಎರಡು ಇರ್ಬೇಕಾ ಅಥವಾ ಕನ್ನಡನೇ ಇರ್ಬೇಕಾ? You can mix both, sir. No issues. Okay, ಎರಡು ಮಿಕ್ಸ್ ಮಾಡಿ ಮಾತಾಡ್ತೀನಿ ಅಲ್ವಾ? Yes, sir. Sir, whether my screen is visible to you, sir? Yeah, it's visible. Okay. Any one student, can you tell me? Video on ಮಾಡಿ ದಯವಿಟ್ಟು. ವಿಡಿಯೋ ಕಾಣ್ತಾ ಇದೆನಾ? ಕೈ ಎತ್ತಿ. ಧನುಷ್, thank you. Yes, sir, you can go ahead. Okay. So, good morning, Y.M. Ravindranath, sir. So, good morning. Thanks for your introduction. ಆಮೇಲೆ ನನಗೆ ಈ 18ನೇ ತಾರೀಕಿಂದ ನಡೆದಿರೋ ಕಾರ್ಯಕ್ರಮ ಒಂದೊಂದು ಸೆಷನ್ ನಾನು ಹುಡುಗರು ಸಹಿತ ಕೂತ್ಕೊಂಡು ಆದಷ್ಟು ಸೆಷನ್ ಅಟೆಂಡ್ ಮಾಡಿದ್ದೀನಿ. ನಾನೇ ಇದರಲ್ಲಿ ಸೆಷನ್ಸ್ ನ ಅಟೆಂಡ್ ಮಾಡಿ ಕೇಳುತ್ತಾ ಸಾಕಷ್ಟು ನಾನೇ ಕಲಿತಾ ಇದ್ದೀನಿ. ಸೊ ಜೀವನದಲ್ಲಿ ಏನಪ್ಪಾ ಪಾಠ ಅಂದ್ರೆ, ಇವತ್ತಿಗೂ ಸಹಿತ ಯಾವುದೇ ಸೆಷನ್ ಆಗ್ಲಿ ಅದರಲ್ಲಿ ದೇರ್ ಆರ್ ಸಮ್ ಟೇಕ್ ಅವೇಸ್ ಅಂತ, ಅಂದ್ರೆ ಏನೋ ಒಂದು ವಿಷಯನ ನಾವು ಅಲ್ಲಿ ತಿಳ್ಕೊಂಡು ಹೋಗ್ಬೋದು. ಸೊ ಹಾಗೇನೆ ರವೀಂದ್ರನಾಥ್ ಸರ್ ಅವರು ಸಾಕಷ್ಟು ಪ್ರೋಗ್ರಾಮ್ಸ್ ಚೆನ್ನಾಗಿ ಕಾಂಡಕ್ಟ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಆಗಿದೆ ಇವತ್ತು ಇಲ್ಲಿ ತನಕನು. ಸೊ ಮುಂದೆನೂ ಇದೇ ತರ ಅವರ ಲೀಡರ್ಶಿಪ್ ಅಲ್ಲಿ ನಡ್ಕೊಂಡು ಹೋಗುತ್ತೆ. ಸೊ ಇಷ್ಟು ಹೇಳುತ್ತಾ ನಾನು ನನ್ನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ನೇಮ್ ಆಫ್ ದಿ ಟಾಪಿಕ್ ಇಸ್ ಲರ್ನ್ ಟು ಅಬ್ಸರ್ವ್. ಅಂದ್ರೆ ನೀವು ನೋಡ್ತಾನೆ ಕಲಿಬಹುದು. ಇದಕ್ಕೆ ಒಳ್ಳೆ ಉದಾಹರಣೆ ಏಕಲವ್ಯ. ಮಹಾಭಾರತದಲ್ಲಿ ಅರ್ಜುನ ವಾಸ್ ಟ್ರೈನ್ಡ್ ಅಂಡರ್ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಹತ್ರ ಇದ್ದುಕೊಂಡು ಅರ್ಜುನ ಟ್ರೈನಿಂಗ್ ತಗೊಂಡ್ರು. ಅಂದ್ರೆ ಸ್ಕಿಲ್ ಟ್ರೈನಿಂಗ್ ಆಯ್ತು. ಸ್ಕಿಲ್ ಏನಲ್ಲಿ ಆರ್ಚರಿ. ಆದ್ರೆ ಇನ್ನೊಬ್ರು ಏಕಲವ್ಯ ಅಂತ. ಏಕಲವ್ಯ ದೂರದಿಂದಾನೇ ನೋಡ್ಕೊಂಡು ಹೆಂಗೆ ಕಲಿತಾರೆ ಅಂತ ನೋಡ್ಕೊಂಡು ಅವರು ಆರ್ಚರಿನ ಕಲ್ತರು. ಸೊ ಏಕಲವ್ಯ ಲರ್ನ್ಡ್ ಬೈ ಅಬ್ಸರ್ವಿಂಗ್. ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಹೌ ಟು ಲರ್ನ್ ಬೈ ಅಬ್ಸರ್ವಿಂಗ್ ಅಂತ. ಅವರು ದೂರದಿಂದ ನೋಡ್ತಾನೆ ಹೇಗೆ ಆರ್ಚರಿ ಮಾಡೋದಂತ ಹೇಳಿ ಅಲ್ಲಿ ನೋಡೋದು, ಆಮೇಲೆ ಪ್ರಾಕ್ಟೀಸ್ ಮಾಡೋದು. ಸೊ ನಮ್ಮ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಬರೋ ದಿನಗಳಲ್ಲಿ ಲ್ಯಾಬ್ಸ್ ಮಾಡಿಸ್ತಾರೆ. ಲ್ಯಾಬ್ಸ್ ಮಾಡಿಸಿದಾಗ ನೀವು ಲ್ಯಾಬ್ ಅಲ್ಲಿ ಇದ್ದಾಗ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀರಾ. ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಸಿ ಹೌ ದಟ್ ಎಕ್ಸ್ಪೆರಿಮೆಂಟ್ ವರ್ಕ್ಸ್. ಆ ಎಕ್ಸ್ಪೆರಿಮೆಂಟ್ ಹೇಗೆ ವರ್ಕ್ ಆಗುತ್ತೆ. ಆಮೇಲೆ ಇವಾಗ ಲೇಟೆಸ್ಟ್ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಓಮ್ಸ್ ಅಂತ ಮಾಡಿದ್ರೆ, ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತಾ, ಕರೆಂಟ್ ಹೆಚ್ಚಾಗುತ್ತಾ, ಈ ತರ ಹೇಳಿ ಯು ಕ್ಯಾನ್ ಸ್ಟಡಿ ದಿ ವೋಲ್ಟೇಜ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ನೋಡಿ ಅಲ್ಲಿ ಏನಂತೀವಿ, ಅಬ್ಸರ್ವ್ ಅಂಡ್ ರೆಕಾರ್ಡ್ ಅಂತೀವಿ. ಅಂದ್ರೆ ಫಸ್ಟ್ ಅದ್ ಬಗ್ಗೆ ತಿಳ್ಕೊಳ್ಳಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಅದನ್ನ ಅಬ್ಸರ್ವ್ ಮಾಡಿ ನಂತರ ರೆಕಾರ್ಡ್ ಮಾಡಿ. ಸೊ ಇದೇ ತರ ಜೀವನದ ಶೈಲಿಯಲ್ಲೂ ಸಾಕಷ್ಟು ನಾವು ವಿ ಕ್ಯಾನ್ ಲರ್ನ್ ವೈಲ್ ಅಬ್ಸರ್ವಿಂಗ್. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಈಗ ಏನಾಗಿದೆ ಅಂದ್ರೆ, ನಿಮ್ಗೆ ಸಾಕಷ್ಟು ಸೆಷನ್ಸ್ ಆಗಿದೆ. ನಾನೇನು ಯೋಚನೆ ಮಾಡಿದೆ ಅಂದ್ರೆ, ಇದೆಲ್ಲ ಸ್ಲೈಡ್ಸ್ ರೆಡಿ ಮಾಡ್ಬೇಕಾದ್ರೆ ಒಳ್ಳೊಳ್ಳೆ ಲೆಕ್ಚರರ್ಸ್ ನಮ್ಮ ರವೀಂದ್ರನಾಥ್ ಸರ್ ಅರೇಂಜ್ ಮಾಡಿದ್ದಾರೆ. ಸೊ ಅವರು ಏನ್ ತಗೊಂಡಿದಾರೋ ಅದ್ರಲ್ಲೇನೆ ಶಾರ್ಟ್ ಆಗಿ ನಾನು ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಸ್ಲೈಡ್ ಅಲ್ಲಿ ನಾನು ಏನ್ ಹಾಕಿದ್ದೀನಿ, ರೋಲ್ ಆಫ್ ಪರ್ಸನಾಲಿಟೀಸ್. ನೋಡಿ 4 ಪರ್ಸನಾಲಿಟಿ ತಗೊಂಡಿದ್ದೀನಿ. ಒಬ್ರು ರಾಮ,
ಒಬ್ರು ಕೃಷ್ಣ, ಒಬ್ಬರು ರಾವಣ, ಒಬ್ರು ದುರ್ಯೋಧನ. ನೀವು ನೋಡಿ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ, ರೂಲ್ ಅಂತ ಇದೆ. ರೂಲ್ ಅಂದ್ರೆ ಒಂದು ಕಾನೂನು, ಕಾನೂನು ಚೌಕಟ್ಟಲ್ಲಿ ಅಂತ ರೂಲ್. ಇನ್ನೊಂದೇನು, ವೈ ಆಕ್ಸಿಸ್ ಅಲ್ಲಿ ಧರ್ಮ ಅಂತ ಇದೆ ನೋಡಿ. ಈಗ ರಾಮನ ಪರ್ಸನಾಲಿಟಿ ನೀವು ನೋಡಿದ್ರೆ ಅವ್ರು ಹೇಗಿದ್ರು ಅಂದ್ರೆ, ಅವರು ರೂಲ್ ನ ಫಾಲೋ ಮಾಡ್ತಾ ಇದ್ರು, ಆಮೇಲೆ ಧರ್ಮನ ಫಾಲೋ ಮಾಡ್ತಾ ಇದ್ರು. ಈಸ್ ಟು ಫಾಲೋ ದಿ ರೂಲ್ಸ್, ಈಸ್ ಟು ಆಲ್ಸೋ ಫಾಲೋ ದಿ ಧರ್ಮ. ಅಂದ್ರೆ ಏನಿತ್ತು ಅವರಲ್ಲಿ, ಆನೆಸ್ಟಿ ಇತ್ತು, ಸಿನ್ಸಿಯಾರಿಟಿ ಇತ್ತು, ಸ್ಯಾಕ್ರಿಫೈಸ್ ಇತ್ತು, ಆಯ್ತಾ, ಆಮೇಲೆ ರೆಸ್ಪೆಕ್ಟ್ ಅನ್ನೋದಿತ್ತು, ಆಮೇಲೆ ಧರ್ಮನ ಬಿಟ್ಟು ಯಾವ್ದು ಅವರು ಕೆಲಸ ಮಾಡ್ತಾ ಇರ್ಲಿಲ್ಲ. ದಟ್ಸ್ ವೈ ಈಸ್ ಕಾಲ್ಡ್ ರಾಮ. ಸೊ ಹಿ ವಾಸ್ ಗ್ರೇಟ್ ಲೀಡರ್. ನೋಡಿ ಆ ಲೀಡರ್ ಅವ್ರ ಸ್ಟೈಲೇ ಬೇರೆ ಇದೆ ನೋಡಿ. ಅದೇ ರೀತಿ ಕೃಷ್ಣ ನೋಡಿ, ಈ ಕಡೆ ನೋಡಿ, ಕೃಷ್ಣ ಬಂದ್ಬಿಟ್ಟು ಅವರು ರೂಲ್ ನ ಬ್ರೇಕ್ ಮಾಡೋರು, ಆದ್ರೆ ಧರ್ಮನ ಫಾಲೋ ಮಾಡೋರು. ಈಸ್ ಟು ಫಾಲೋ ದಿ ಧರ್ಮ ಬಟ್ ಈಸ್ ಟು ಬ್ರೇಕ್ ದಿ ರೂಲ್. ಅಂದ್ರೆ ಏನಂದ್ರೆ ಧರ್ಮ ಉಳಿಸ್ಬೇಕು ಅಂದಾಗ ರೂಲ್ ನ ಬ್ರೇಕ್ ಮಾಡ್ಬೋದು ಅನ್ನೋದು ಒಂದು ಪರ್ಸನಾಲಿಟಿ ಕೃಷ್ಣಂದು. ನಮ್ಮ ಒಂದು ಗಾದೆ ಇದೆ, ಕೇಳಿರ್ಬೋದು ನೀವು, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡ್ಬೋದು. ನೋಡಿ, ಮದ್ವೆ ಅನ್ನೋದು ಒಳ್ಳೆ ಕಾರ್ಯ. ಆ ಮದ್ವೆ ಅನ್ನೋದು ಒಳ್ಳೆ ಕಾರ್ಯ ಮಾಡ್ಬೇಕು ಅಂದ್ರೆ ನೀವು 1000 ಸುಳ್ಳು ಹೇಳ್ಬೋದು. ಅಂದ್ರೆ ಸುಳ್ಳು ಹೇಳಿ ಮದ್ವೆ ಮಾಡ್ಬೋದಲ್ಲ, ಅಲ್ಲಿಗೆ ಏನೋ ರೂಲ್ ನ ಬ್ರೇಕ್ ಮಾಡ್ಬೋದು. ಆದ್ರೆ ಏನು, ಧರ್ಮ ಉಳಿಸ್ತಾ ಇದ್ದೀರಾ, ಏನು ಒಂದು ಮದ್ವೆನ ಮಾಡ್ತಾ ಇದ್ದೀರಾ. ಸೊ ಕೃಷ್ಣಲ್ಲಿ ಈ ತರ ಒಂದು ಗ್ರೇಟ್ ಕ್ವಾಲಿಟಿ ಇತ್ತು. ಅಲ್ಲೇ ನೋಡಿ, ಆ ಯುದ್ಧದಲ್ಲೂ ಅಲ್ಲಿ ಏನ್ ಮಾಡೋರು, ಎಷ್ಟೋ ಕೌರವ್ರನ್ನ ಮೋಸದಿಂದ ಕೊಂತಾರೆ. ಆದ್ರೆ ಅಲ್ಲಿ ಮೇನ್ ಆಗಿ ಏನ್ ಬೇಕು, ಧರ್ಮನ ಉಳಿಸ್ಬೇಕು. ಸೊ ಯು ಕ್ಯಾನ್ ಸಿ ಹಿ ಇಸ್ ಎ ಟಿಪಿಕಲ್ ಲೀಡರ್. ಹಿಸ್ ಪರ್ಸನಾಲಿಟಿ ಇಸ್ ಲಿಟಲ್ ಡಿಫ್ರೆಂಟ್. ಅಂದ್ರೆ ಸಮಾಜದಲ್ಲಿ ಹೆಸರುವಾಸಿ ಆಗಿರುವಂತ 2 ಲೀಡರ್ಸ್ ನೀವು ಎಕ್ಸಾಂಪಲ್ ತಗೋಬಹುದು ಪರ್ಸನಾಲಿಟಿ. ಒಬ್ಬರು ರಾಮ, ಇನ್ನೊಬ್ಬರು ಕೃಷ್ಣ. ಬಟ್ ಅಗೇನ್ ಯು ಸಿ ಲೀಡರ್ಶಿಪ್ ಸ್ಟೈಲ್ಸ್ ಆರ್ ಡಿಫ್ರೆಂಟ್. ಲೀಡರ್ಶಿಪ್ ಸ್ಟೈಲ್ಸ್ ಆರ್ ಟೋಟಲಿ ಡಿಫ್ರೆಂಟ್. ನೆಕ್ಸ್ಟ್ ಇನ್ನೊಂದು ಲೀಡರ್ಶಿಪ್ ಸ್ಟೈಲ್ ತಗೊಳ್ಳೋಣ. ಅಂದ್ರೆ ಇಫ್ ಐ ಟೇಕ್ ಎ ಮೈ ಪರ್ಸನಾಲಿಟಿ ಡಸಂಟ್ ಗೋ ಇನ್ ಎ ಪ್ರಾಪರ್ ಡೈರೆಕ್ಷನ್, ಏನಾಗುತ್ತೆ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಇವ್ರು ತಗೊಳ್ಳಿ, ರಾವಣ ತಗೊಳ್ಳಿ. ರಾವಣ ಒಳ್ಳೆ ಇದು ಏನೋ ವಾರಿಯರ್, ಆಮೇಲೆ ಹೈಲಿ ಎಜುಕೇಟೆಡ್. ರಾವಣ ವಾಸ್ ಹೈಲಿ ಎಜುಕೇಟೆಡ್, ವಾಸ್ ಎ ಗ್ರೇಟ್ ವಾರಿಯರ್, ಆಯ್ತಾ. ಆಮೇಲೆ ಒಳ್ಳೆ ನಾಲೆಜ್ ಇತ್ತು. ಆದ್ರೆ ಮನುಷ್ಯ ರೂಲ್ ಫಾಲೋ ಮಾಡ್ತಾ ಇರ್ಲಿಲ್ಲ, ಮತ್ತೆ ಧರ್ಮ ಫಾಲೋ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಸಮಾಜ ಹಿತದೃಷ್ಟಿಯಿಂದ ಹಿ ವಾಸ್ ನಾಟ್ ವರ್ಕಿಂಗ್ ಇನ್ ಎ ಪ್ರಾಪರ್ ಸ್ಟೈಲ್. ಅಂದ್ರೆ ರೂಲು ಇಲ್ಲ, ಧರ್ಮನೂ ಇಲ್ಲ. ಅವಾಗ ಏನಾಗುತ್ತೆ, ಅಂತ ಲೀಡರ್ದು ಅವ್ರು ಜಾಸ್ತಿ ದಿನ ಉಳಿಯಲ್ಲ, ದೇ ಗೆಟ್ ಡೆಸ್ಟ್ರಾಯ್ಡ್. ಸೊ ಅಲ್ಟಿಮೇಟ್ಲಿ ರಾವಣ ಹ್ಯಾಡ್ ಟು ಗೆಟ್ ಕಿಲ್ಡ್ ಬೈ ರಾಮ. ಸೊ ನೋಡಿ, ಆ ತರ ಲೀಡರ್ಸ್ ಇರ್ತಾರೆ ಸಮಾಜದಲ್ಲಿ. ಬಟ್ ಏನಂದ್ರೆ ನಾವು ಆ ಕ್ವಾಲಿಟೀಸ್ನ, ಅಂದ್ರೆ ನೋಡಿ, ನಿಮ್ಗೆ ಯು ಆರ್ ಎ ಗ್ರೇಟ್ ವಾರಿಯರ್, ಯು ಆರ್ ಗ್ರೇಟ್ ಇಂಟೆಲೆಕ್ಟ್, ಒಳ್ಳೆ ಬುದ್ಧಿ ಇದೆ. ಆದ್ರೆ ನಮ್ಮ ರೂಲು ಮತ್ತೆ ಧರ್ಮ ಚೌಕಟ್ಟಲ್ಲಿ ನಾವು ಕೆಲಸ ಮಾಡಲ್ಲ ಅಂದ್ರೆ ನೋಡಿ ಯಾವ ತರ ಹಾನಿಕರ ಆಗತ್ತೆ ನೋಡಿ. ಹಿ ಗಾಟ್ ಡಿಸ್ಟ್ರಾಯ್ಡ್. ಸೊ ರಾವಣ ರೂಲು ಫಾಲೋ ಮಾಡಲ್ಲ, ಧರ್ಮನು ಫಾಲೋ ಮಾಡಲ್ಲ. ಸೊ ಇದೊಂದು ಎಕ್ಸಾಂಪಲ್. ಅದೇ ರೀತಿ ದುರ್ಯೋಧನಕ್ಕೆ ಹೋಗೋಣ. ದುರ್ಯೋಧನ ಏನಂದ್ರೆ ರೂಲ್ ಮಾತ್ರ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೆ, ರೂಲ್ ಮಾತ್ರ 100% ಫಾಲೋ ಮಾಡ್ತಾರೆ. ಆದ್ರೆ ಅವರು ಧರ್ಮನ ಫಾಲೋ ಮಾಡಲ್ಲ. ಇಟ್ ಡಸಂಟ್ ಫಾಲೋ ಧರ್ಮ. ಇವಾಗ ನೋಡಿ, ಅವ್ರು ಏನಂತಾರೆ, ನೋಡ್ರಪ್ಪ ನಾವು ಇದು ಪಗಡೆ ಆಟ ಆಡೋಣ, ಪಗಡೆ ಆಟದಲ್ಲಿ ನೀವು ಸೋತ್ರೆ ನೀವು ಕಾಡಿಗೆ ಹೋಗ್ಬೇಕಾಗತ್ತೆ, 1 ಇಂಚ್ ಭೂಮಿನ ಕೊಡಲ್ಲ. ಸೊ ರೂಲ್ ಫಾಲೋ ಮಾಡ್ತಾ ಇದಾರೆ. ಆಮೇಲೆ ರೂಲ್ ಫಾಲೋ ಮಾಡ್ಬೇಕಾದ್ರೆ ಧರ್ಮ ಇಲ್ಲ ಅಲ್ಲಿ. ಹಿ ಡಸಂಟ್ ಫಾಲೋ ದಿ ಪಾತ್ ಆಫ್ ರೈಟಿಯಸ್ನೆಸ್. ಅಂದ್ರೆ ಹೇಗೆ ದುರ್ಯೋಧನ ತಗೊಳ್ಳಿ, ದುರ್ಯೋಧನ ಆಲ್ಸೋ ವೆರಿ ಬೋಲ್ಡ್, ನಾಲೆಜಬಲ್ ಪರ್ಸನ್, ಹಿ ನ್ಯೂ ಎವ್ರಿಥಿಂಗ್. ಆದ್ರೆ ರೂಲ್ ಎಲ್ಲ ಫಾಲೋ ಮಾಡ್ತಾರೆ. ಆದ್ರೆ ಅಲ್ಲಿ ನೋಡಿ ಧರ್ಮ ಅನ್ನೋದಿಲ್ಲ. ನೋಡಿ, ಧರ್ಮ ಇಲ್ಲ ಅಂದಾಗ ಏನಾಗುತ್ತೆ, ಅಂತ ಪರ್ಸನಾಲಿಟಿನೂ ಲೀಡರ್ಶಿಪ್ ಸ್ಟೈಲ್ ಅಲ್ಲಿ ಏನಾಗುತ್ತೆ, ಅವರು ಜಾಸ್ತಿ ದಿನ ಉಳಿಯಲ್ಲ. ಯಾಕೆ ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ನಿಮ್ಗೆ ಸಾಕಷ್ಟು ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಸಮಾಜದಲ್ಲಿ ಹಲವಾರು ಲೀಡರ್ಶಿಪ್ ಸ್ಟೈಲ್ಸ್ ಇರುತ್ತೆ. ಆದ್ರೆ ಜನ ಲಾಸ್ಟ್ ಅಲ್ಲಿ ನೆನ್ಸ್ಕೊಳ್ಳೋದು ಯಾವ ಟೈಪ್ ಲೀಡರ್ ಸ್ಟೈಲ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಇವತ್ತಿಗೂ ನೀವು ನೋಡಿ, ಆ ರಾಮನ ಕೃಷ್ಣನ ಕ್ವಾಲಿಟಿನ ತುಂಬಾ ನೆನ್ಸ್ಕೋತಾರೆ. ಯಾಕೆಂದ್ರೆ ಆ ಲೀಡರ್ಶಿಪ್ ಸ್ಟೈಲ್ ಗೊತ್ತಾಗುತ್ತೆ. ಸೊ ಇದು ಧರ್ಮ ಅಂಡ್ ರೂಲ್ ನ ಒಂದು ಎಕ್ಸಾಂಪಲ್ ಇಟ್ಕೊಂಡು ಒಂದು ಉದಾಹರಣೆ ಕೊಟ್ಟೆ, ರೋಲ್ ಆಫ್ ಪರ್ಸನಾಲಿಟಿ ಅಂತ. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ. ಇಲ್ಲಿ ನೋಡಿ, ರೈಟ್ ಅಲ್ಲಿ ಯು ಕ್ಯಾನ್ ಸಿ ಸರಸ್ವತಿ. ಸರಸ್ವತಿ ನಾವೇಂತೀವಿ, ನಾಲೆಜ್ ಅಂದ್ರೆ ಸರಸ್ವತಿ, ಆಯ್ತಾ. ಲಕ್ಷ್ಮಿ ಅಂದ್ರೆ ಏನು, ಮನಿ. ಅಲ್ಲಿ ದುರ್ಗಾ ಅಂದ್ರೆ ಏನು, ಪವರ್. ಅಂದ್ರೆ ಏನಂತಾರೆ, ಜೀವನದಲ್ಲಿ ವಿದ್ಯೆನ ಫಸ್ಟ್ ಪಡಿಬೇಕು. ನಾ ಅದೇ ಹೇಳ್ತೀನಲ್ಲ, 10ನೇ ಕ್ಲಾಸ್ ಪಾಸ್ ಆಗ್ಬೇಕು, ಡಿಪ್ಲೊಮಾ ಪಾಸ್ ಆಗ್ಬೇಕು,
ಅಥವಾ ಇಂಜಿನಿಯರಿಂಗ್ ಪಾಸ್ ಆಗ್ಬೇಕು. ಸೊ ಫಸ್ಟ್ ಒಳ್ಳೆ ನಾಲೆಜ್ ಪಡಿಬೇಕು. ಇವಾಗ ನೋಡಿ, ಇವಾಗ ಟೀಚರ್ಸ್ ನಿಮ್ಗೆ ಎಷ್ಟು ಸೆಷನ್ಸ್ ಅರೇಂಜ್ ಮಾಡಿದ್ದಾರೆ. ಇವಾಗ ನೋಡಿ, ನಿಮ್ಗೆ YMR ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಸೆಷನ್ ಮಾಡಿದ್ದಾರೆ, ಸೈಬರ್ ಸೆಕ್ಯೂರಿಟಿ ಮೇಲೆ ಸೆಷನ್ಸ್ ಮಾಡಿದ್ದಾರೆ. ಅಂದ್ರೆ ಏನ್ ಕೊಡ್ತಾ ಇದ್ದಾರೆ? ನಾಲೆಜ್ ಕೊಡ್ತಾ ಇದ್ದಾರೆ. ಆ ನಾಲೆಜ್ ನ ಪಡ್ಕೊಂಡು ನಾಳೆ ನಾ ಇಂಡಸ್ಟ್ರಿಗೆ ಹೋದ್ರೆ ನನಗೇನಾಗುತ್ತೆ? ಮನಿ ಬರುತ್ತೆ, ಮನಿ ಆಟೋಮೆಟಿಕ್ ಆಗಿ ಬರುತ್ತೆ. ಮನಿ ಆಟೋಮೆಟಿಕ್ ಆಗಿ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನೋಡಿ, ನಮ್ಮ ಹತ್ರ ಎರಡು ಬರುತ್ತೆ. ಏನು? ಒಂದ್ ಕಡೆ ವಿದ್ಯೆನೂ ಇದೆ, ಇನ್ನೊಂದ್ ಕಡೆ ಏನಿದೆ? ದುಡ್ಡು ಇದೆ. ವಿದ್ಯೆ ಮತ್ತೆ ದುಡ್ಡು ಎರಡು ಇದ್ರೆ ನಾವು ಸಮಾಜದಲ್ಲಿ ಏನಾಗ್ತೀವಿ? ವಿ ಬಿಕಮ್ ಪವರ್ಫುಲ್. ವಿ ಬಿಕಮ್ ವೆರಿ ಪವರ್ಫುಲ್. ಸೊ ಪವರ್ ಬರಬೇಕು ಅಂದ್ರೆ ದುಡ್ಡು ಮತ್ತೆ ವಿದ್ಯೆ ಎರಡು ಇರ್ಬೇಕು. ಫಸ್ಟ್ ಯಾವ್ದು ಇರ್ಬೇಕು? ವಿದ್ಯೆ. ವಿದ್ಯೆಯಿಂದ ದುಡ್ಡು, ವಿದ್ಯೆ ದುಡ್ಡಿಂದ ಶಕ್ತಿ. ಸೊ ಇಫ್ ಯು ವಾಂಟ್ ಟು ಬಿ ಪವರ್ಫುಲ್ ಇನ್ ಲೈಫ್, ಸೊ ಯು ನೀಡ್ ಟು ಅಕ್ವೈರ್ ನಾಲೆಜ್ ಅಂಡ್ ಮನಿ. ಅವಾಗ ಯು ಗೆಟ್ ದಿ ಪವರ್. ಸೊ ಇದು ಒಂದು ಸಂಕೇತ, ಒಂದು ಚಿತ್ರ ಮೂಲಕ ಒಂದು ಸಂಕೇತ, ಒಂದು ಎಕ್ಸಾಂಪಲ್ ಐ ಗಿವ್ ಯು. ಸರ್ ನೆಕ್ಸ್ಟ್ ಸ್ಲೈಡ್. YMR ಸರ್ ನೆಕ್ಸ್ಟ್ ಸ್ಲೈಡ್. ಓಕೆ, ನೆಕ್ಸ್ಟ್ ನೋಡಿ, ಇದು ಆಲ್ರೆಡಿ ನೋಡಿದಿರಾ. ಗಣೇಶನು ಅಷ್ಟೇ, ಇಟ್ಸ್ ಎ ವೆರಿ ಗುಡ್ ಪರ್ಸನಾಲಿಟಿ, ಒಳ್ಳೆ ಪರ್ಸನಾಲಿಟಿ. ಇವ್ರು ನಾವು ಸಾಕಷ್ಟು ಕಲಿಬಹುದು. ಗಣೇಶಲ್ಲಿ ನೋಡಿ, ಇದು ಆಲ್ರೆಡಿ ನೀವು ಎಷ್ಟೋ ಕಡೆ ಕೇಳಿದ್ದೀರಾ. ತಲೆ ದಪ್ಪ ಏನಂತಾರೆ? ತಲೆ ದಪ್ಪ ಇದ್ರೆ ಆಲ್ವೇಸ್ ಥಿಂಕ್ ಬಿಗ್. ಆಲೋಚನೆ ನಾವು ತುಂಬಾ ವಿಶಾಲವಾಗಿರ್ಬೇಕು. ಯು ಶುಡ್ ಥಿಂಕ್ ಬಿಗ್. ನೆಕ್ಸ್ಟ್ ಥಿಂಗ್ ಇಸ್ ಕಿವಿ ದೊಡ್ಡದಾಗಿದೆ ಗಣೇಶಗೆ. ಅಲ್ಲಿಗೆ ಅರ್ಥ ಏನು? ಆದಷ್ಟು ಕೇಳಿಸ್ಕೊಳ್ಳಿ. ಅದಕ್ಕೆ ಇವಾಗ ನೋಡಿ, ನಾವು ಮಾತಾಡ್ತಾ ಇದೀವಿ, ನೀವು ಎಷ್ಟು ಅದನ್ನ ಚೆನ್ನಾಗಿ ಕೇಳಿಸ್ಕೊತಿರೋ ನಿಮಗೆ ನಾಳೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಉಪಯೋಗಕ್ಕೆ ಬರುತ್ತೆ ಅದು. ಸೊ ಲಿಸನ್ ಮೋರ್, ಅದು ಎರಡನೇದು. ಆಮೇಲೆ ಅದೇ ತರ ಅವ್ರದ್ದು ಸ್ಮಾಲ್ ಮೌತ್, ಇಸ್ ಗಾಟ್ ಎ ಸ್ಮಾಲ್ ಮೌತ್. ಏನಂತಾರೆ? ಕಡಿಮೆ ಮಾತಾಡಿ. ಯಾಕೆಂದ್ರೆ ನಾಲ್ಗೆಗೆ ಮೂಳೆ ಇಲ್ಲ. ಸಣ್ಣಕ್ಕೂ ನಾಲ್ಗೆ ಏನ್ ಮಾಡುತ್ತೆ? ಇವಾಗ ಮಾತಾಡ್ದಂಗೆ ನೆಕ್ಸ್ಟ್ ಕ್ಷಣಕ್ಕೆ ಅದ್ ಮಾತಾಡಲ್ಲ. ನಾಲ್ಗೆ ಚಂಚಲ, ಒಂಥರ ನಮ್ಮ ಥಾಟ್ಸ್ ಹೆಂಗ್ ಬರುತ್ತೋ ಅದ್ ಪ್ರಕಾರ ನಾಲ್ಗೆ ಹೊರಲಾಡುತ್ತೆ. ಅದಕ್ಕೆ ಆದಷ್ಟು ಕಡಿಮೆ ಮಾತಾಡಿ, ಆಲೋಚನೆ ದೊಡ್ಡದಾಗಿರ್ಲಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಫೋಕಸ್ಡ್ ಆಗಿರಿ. ಕಣ್ಣು, ಸ್ಮಾಲ್ ಐಸ್, ಕಾನ್ಸಂಟ್ರೇಟ್ ಮೋರ್. ಅಂದ್ರೆ ಗಣೇಶ ಅನ್ನೋ ಒಂದು ಪಿಕ್ಚರ್ ಇಂದ, ಒಂದು ಪರ್ಸನಾಲಿಟಿಯಿಂದ ನಾವು ಸ್ಟಡಿ ಮಾಡೋದು ಈ ತರ. ಇಫ್ ಯು ವಾಂಟ್ ಟು ಬಿಕಮ್ ಎ ಗುಡ್ ಲೀಡರ್ from Ganesha personality, you have to study the following. One is you should think big, listen more, speak less, concentrate more, right? Then what happens? Slowly we get adapted to society. So next ನೋಡಿ, ವಿಷ್ಣುವನ ಪರ್ಸನಾಲಿಟಿ ತಗೋಣ. ವಿಷ್ಣುವನ ಪರ್ಸನಾಲಿಟಿ ನೀವು ನೋಡಿದ್ದೀರಾ? ನೋಡಿ, ವಿಷ್ಣು ಅನ್ನೋರು ಒಂದು ಲೀಡರ್. ಯು ಟೇಕ್ ಹಿಮ್ ಆಸ್ ಎ ವೆರಿ ಸ್ಟ್ರಾಂಗ್ ಲೀಡರ್. ಆ ಲೀಡರ್ ನೋಡಿ, ಇಲ್ಲಿ ಅವ್ರಿಗೆ 4 ಕೈ ಇದೆ. ಆ 4 ಕೈಯಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ಕೈಲಿ ಏನಿದೆ? ಶಂಕು ಇದೆ. ಒಂದು ಕೈಲಿ ಶಂಕು ಇದೆ. ಶಂಕು ಅಂದ್ರೆ ಕಾಂಚ್, ವಿ ಕಾಟ್ ಎಸ್ ಕಾಂಚ್, ಆಯ್ತಾ? ಇನ್ನೊಂದು ಕೈಯಲ್ಲಿ ಚಕ್ರ ಇದೆ. ಚಕ್ರ ಅಂದ್ರೆ ಸುದರ್ಶನ್ ಚಕ್ರ. ಇನ್ನೊಂದು ಕೈಲಿ ಏನಿದೆ? ಲೋಟಸ್ ಇದೆ. ಇನ್ನೊಂದು ಕೈಲಿ ಏನಿದೆ? ಗದೆ ಇದೆ. ವಿ ಕಾಲ್ಡ್ ಎಸ್ ಮೇಸ್, ಗದೆ. ಸೊ ಇದು ಸಂಕೇತ ಏನಪ್ಪಾ ಅಂದ್ರೆ, ವಿಷ್ಣು ಒಬ್ಬ ಲೀಡರ್. ಅವನಲ್ಲಿ ಏನ್ ಕಲಿತೀವಿ ಅಂದ್ರೆ, ಈಗ ಅಲ್ಲಿ ಆ ಕಾಂಚ್ ಇದೆಯಲ್ಲ, ಕಾಂಚ್ ಶಂಕು ಊದೋದಿಲ್ವಾ? ಅದ್ ಏನ್ ಹೇಳುತ್ತೆ ಅಂದ್ರೆ, ಯು ಮಸ್ಟ್ ಬಿ ವೆರಿ ಗುಡ್ ಇನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ. ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಯಾವಾಗಲೂ ಚೆನ್ನಾಗಿರ್ಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಏನು? ಮಾತಾಡ್ಬೇಕಾದ್ರೆ ಸ್ಪಷ್ಟತೆಯಿಂದ ಮಾತಾಡ್ಬೇಕು, ಸರಳತೆಯಿಂದ ಮಾತಾಡ್ಬೇಕು, ತಿಳಿಯಾಗಿ ಮಾತಾಡ್ಬೇಕು, ಮಾತಾಡ್ತಾ ಬೇರೆಯವ್ರಿಗೆ ಅರ್ಥ ಆಗೋ ರೀತಿ ಮಾತಾಡ್ಬೇಕು. ಇದೆಲ್ಲ ಕಮ್ಯುನಿಕೇಶನ್ ಸ್ಕಿಲ್ಸ್. ಆಮೇಲೆ ಮಾತಾಡ್ಬೇಕಾದ್ರೆ ಒಳ್ಳೆ ಮಾತಾಡ್ಬೇಕು. ಸೊ ಅವನೇಂತಾನೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಈ ಲೀಡರ್ ನಮ್ಗೆ ಲೋಟಸ್ ತರ ರಿವಾರ್ಡ್ ಕೊಡ್ತಾನೆ. ಹಿ ಗಿವ್ಸ್ ಲೋಟಸ್ ಎಸ್ ಎ ರಿವಾರ್ಡ್. ನಮ್ ಕೈಗೆ ಏನ್ ಕೊಡ್ತಾನೆ? ಲೋಟಸ್ ಕೊಡ್ತಾನೆ. ಲೋಟಸ್ ಯಾವಾಗ ಕೊಡ್ತಾನೆ? ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದ್ರೆ ನಮ್ಗೆ ಲೋಟಸ್ ಕೊಡ್ತಾನೆ. ಆದ್ರೆ ನನ್ನ ಕಂಪನಿಯಲ್ಲಿ ಸೇರಿದಾಗ ಅಥವಾ ನಾನು ಓದೋ ಜಾಗದಲ್ಲಿ ನನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿಲ್ಲ ಅಂದ್ರೆ, ಸಪೋಸ್ ನನ್ನ ಕಮ್ಯುನಿಕೇಶನ್ ಚೆನ್ನಾಗಿಲ್ಲ ಅಂದ್ರೆ ಏನು? ನಾನು ಮಾತಾಡ್ತಾನೆ, ಹೊರಟೋಟಾಗಿ ಮಾತಾಡ್ತೀನಿ,
ಕೋಪ ಮಾತಾಡ್ತೀನಿ, ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿಲ್ಲ ಅಂದ್ರೆ ಅದೇ ಲೀಡರ್, ವಿಷ್ಣುವನ ಲೀಡರ್ ಏನ್ ಮಾಡ್ತಾನೆ, ನನಗೆ ಪನಿಷ್ಮೆಂಟ್ ಕೊಡ್ತಾನೆ. ಪನಿಷ್ಮೆಂಟ್ ಅಂದ್ರೆ ಏನು, ಗದೆಯಲ್ಲಿ ಬೀಸ್ತಾನೆ. ಗದೆ ಏನಕ್ಕೆ ಯೂಸ್ ಮಾಡೋದು, ಇಟ್ಸ್ ಎ ವೆಪನ್. ಗದೆ ಏನು, ಇಟ್ಸ್ ಎ ವೆಪನ್. ವೆಪನ್ ಭೈಡ್ ಅಂತ ಹೊಡಿತಾನೆ. ಸೊ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಪ್ರಕಾರ ನಮ್ಗೆ ರಿವಾರ್ಡ್ ಸಿಗ್ಬೋದು ಅಥವಾ ಪನಿಷ್ಮೆಂಟ್ ಸಿಗ್ಬೋದು. ಒಂದ್ ಕಂಪ್ನಿಗೆ ಸೇರಿದಾಗ ರಿವಾರ್ಡ್ ಸಿಗ್ಬೋದು, ಪನಿಷ್ಮೆಂಟ್ ಸಿಗ್ಬೋದು ಅಥವಾ ರಿವಾರ್ಡ್ ಸಿಗ್ಬೋದು. ಇನ್ನೊಂದು ಕೈಲಿ ನೋಡಿ ಚಕ್ರ ಅನ್ನೋದಿದೆ. ಚಕ್ರ ಅಂದ್ರೆ ಏನಂದ್ರೆ ಇಟ್ ಇಸ್ ಕಾಲ್ಡ್ ಅ ವೀಲ್ ಆಫ್ ಡೆಸ್ಟಿನೇಷನ್, ವೀಲ್ ಆಫ್ ಡೆಸ್ಟಿನಿ. ಅಂದ್ರೆ ಏನು, ಈ ಕಾಲಚಕ್ರ ಉಳ್ತಾ ಇರುತ್ತೆ. ಕಾಲಚಕ್ರ ಏನು ಉರುಳ್ತಾ ಇರುತ್ತೆ ಅಂದ್ರೆ ಏನು, ನಮ್ಮ ಈ ಜೀವನ ಪರಿಪೂರ್ಣವಾಗಿ ಅವರ್ ಲೈಫ್ ಸೈಕಲ್ ವಿ ಆಲ್ವೇಸ್ ಟಾಕ್ ಗುಡ್, ಸಮಟೈಮ್ಸ್ ವಿ ಟಾಕ್ ಬ್ಯಾಡ್, ಸಮಟೈಮ್ಸ್ ವಿ ಟಾಕ್ ವೆರಿ ಗುಡ್, ಸಮಟೈಮ್ಸ್ ವಿ ಟಾಕ್ ವೆರಿ ವೆರಿ ಬ್ಯಾಡ್ಲಿ. ಅವಾಗ ಆ ಕಾಲಚಕ್ರ ಪ್ರಕಾರ ನಮಗೆ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅಪ್ಸ್ ಅಂಡ್ ಡೌನ್ಸ್ ಅಂದ್ರೆ ಏನು, ಒಳ್ಳೆ ಕಾರ್ಯ ಮಾಡಿದಾಗ ರಿವಾರ್ಡ್ ಸಿಗುತ್ತೆ, ಏನೋ ಅಪ್ಪಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ, ನಮಗೆ ಪನಿಷ್ಮೆಂಟು ಸಿಕ್ಬಿಡುತ್ತೆ. ಸೊ ಇದು ಒಂದು ಸಂಕೇತ. ವಾಟ್ ಡಸ್ ಇಟ್ ಇಂಡಿಕೇಟ್? ವಿಷ್ಣುವನ ಪರ್ಸನಾಲಿಟಿ ನಾವ್ ಏನ್ ನೋಡ್ಬೋದು ಅಂದ್ರೆ, ವಿ ಕ್ಯಾನ್ ಸಿ ದಟ್ ಕಾಂಚ್ ಇಂಡಿಕೇಟ್ಸ್ ಪನಿಷ್ಮೆಂಟ್, ಲೋಟಸ್ ಇಂಡಿಕೇಟ್ಸ್ ರಿವಾರ್ಡ್, ಕಾಂಚ್ ಇಂಡಿಕೇಟ್ಸ್ ಕಮ್ಯುನಿಕೇಷನ್ ಸ್ಕಿಲ್ ಅಂಡ್ ಚಕ್ರ ಇಂಡಿಕೇಟ್ಸ್ ವೀಲ್ಸ್ ಆಫ್ ಡೆಸ್ಟಿನೇಷನ್, ವೀಲ್ಸ್ ಆಫ್ ಡೆಸ್ಟಿನಿ. ಅಂದ್ರೆ ಕಾಲಚಕ್ರ ಅದು ಒಂದು ಸಂಕೇತ ಮಾಡುತ್ತೆ. ಇದು ವಿಷ್ಣು ಪರ್ಸನಾಲಿಟಿಯಿಂದ ನಾವು ಕಲಿಬಹುದು. ಸರ್ ನೆಕ್ಸ್ಟ್ ಇವ್ ನೋಡಿ, ಇನ್ನೊಂದು ಪರ್ಸನಾಲಿಟಿ ತಗೋಣ, ಶಿವನ ಪರ್ಸನಾಲಿಟಿ ನೋಡಿ. ಶಿವ ಪರ್ಸನಾಲಿಟಿ ಏನ್ ನೋಡ್ಬೋದು ನೋಡಿ, ಅವರು ತಲೆ ಮೇಲೆ ನೋಡಿ ಚಂದ್ರ, ಅರ್ಧ ಚಂದ್ರ ಇದೆ ನೋಡಿ, ಅರ್ಧ ಚಂದ್ರ. ಅರ್ಧ ಚಂದ್ರ ಅಂದ್ರೆ ಏನು, ಮನಸ್ಸು. ಮೂನ್, ಇವಾಗ ನೋಡಿ ಮಂಡೇ, ಸೋಮವಾರ, ಮಂಡೇ ಸೋಮವಾರ, ಸೋಮ ಅಂದ್ರೆ ಚಂದ್ರ, ಚಂದ್ರ ಅಂದ್ರೆ ಏನು, ಮನಸ್ಸಿನ ಸಂಕೇತ. ಸೊ ಅವ್ರ ತಲೆ ಮೇಲೆ ಏನಿದೆ, ಚಂದ್ರ ಇದೆ. ಆ ಚಂದ್ರದಿಂದ ನಮ್ಗೆ ಏನ್ ಸಂಕೇತ ಕೊಡುತ್ತೆ ಅಂದ್ರೆ, ಪ್ಲೀಸ್ ಟ್ರೈ ಟು ಹ್ಯಾವ್ ಯುವರ್ ಮೈಂಡ್ ಅಂಡರ್ ಚೆಕ್. ಮನಸ್ಸನ್ನ ಒಂದು ವಶದಲ್ಲಿ ಇಟ್ಕೊಳ್ಳೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಅದು ಈ ಲೀಡರ್ ಇಂದ ಕಲಿಯೋದು ನಾವು. ಯಾರು, ಶಿವನ ಪರ್ಸನಾಲಿಟಿ ಲೀಡರ್ ಇಂದ ಕಲಿಯೋದು. ಆಮೇಲೆ ಅವನಿಗೆ ಮೂರನೇ ಕಣ್ಣು ಅನ್ನೋದಿದೆ ನೋಡಿ. ಮೂರನೇ ಕಣ್ಣು ಏನಂದ್ರೆ, ಅವರು ತುಂಬಾ ಹೈಲಿ ಫೋಕಸ್ಡ್. ಆಮೇಲೆ ಹಿ ಹಸ್ ಗಾಟ್ ಎ ವೆರಿ ಸ್ಟ್ರಾಂಗ್ ಇಂಟ್ಯೂಷನ್ ಅಂದ್ರೆ ಅವರಲ್ಲಿ ಏನ್ ಶಕ್ತಿ ಇದೆ ಅಂದ್ರೆ, ಒಬ್ಬ ವ್ಯಕ್ತಿ ಹಿಂಗ್ ಬರ್ತಾ ಇರಂಗೆನೆ ಮುಂದೆ ಏನ್ ಆಗ್ಬೋದು, ಏನ್ ಪ್ರಶ್ನೆ ಕೇಳ್ಬೋದು, ಇದೆಲ್ಲ ಅವ್ರ ಮುಂಚೆನೆ ಸೆನ್ಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಮೆಂಟಲಿ ದೇಲ್ ಬಿ ಸೋ ಸ್ಟ್ರಾಂಗ್, ಫೋಕಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಮುಂದೆ ಹೋಗೋ ಬಗ್ಗೆ ಅವ್ರಿಗೆ ಮುಂಚೆನೆ ಒಂದು ಸೂಚನೆ ಸಿಕ್ಬಿಡುತ್ತೆ. ಅದಕ್ಕೆ ಥರ್ಡ್ ಐ, ಫೋಕಸ್, ಇಂಟ್ಯೂಷನ್, ದಿಸ್ ಒನ್ ಆಫ್ ದಿ ಗ್ರೇಟ್ ಕ್ವಾಲಿಟೀಸ್ ಆಫ್ ದ ಎ ಲೀಡರ್. ಆಮೇಲೆ ಅವರು ಅಬ್ಸರ್ವ್ ಮಾಡಿ, ಅವರು ಪಾಸ್ಚರ್ ಕೂತಿರೋದು ನೋಡಿ, ಮೆಡಿಟೇಷನ್ ಪಾಸ್ಚರ್ ಎಷ್ಟು ಚೆನ್ನಾಗಿ ಕೂತಾರ ನೋಡಿ. ಅಂದ್ರೆ ಗ್ರೇಟ್ ಲೀಡರ್ಸ್ ಸ್ವಲ್ಪ ಸಮಯ ಧ್ಯಾನಕ್ಕೆ ಅಂತ ಅವರು ಸಮಯನ ಕೊಟ್ಕೋತಾರೆ. ಯಾಕೆ ಧ್ಯಾನಕ್ಕೆ ಸ್ವಲ್ಪ ಸಮಯ ಕೊಟ್ಕೋತಾರೆ ಅಂದ್ರೆ, ಸ್ವಲ್ಪ ಥಾಟ್ಸ್ ನ ನಾವು ಸ್ವಲ್ಪ ಅದನ್ನ ವಶದಲ್ಲಿ ಇಟ್ಕೊಂಡ್ರೆ ನಾವು ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಅವ್ರ ಪಾಸ್ಚರ್ ಒಂದು ನೋಡಿ, ಫಿಸಿಕಲ್ ಪಾಸ್ಚರ್, ಅವ್ರ ಬಾಡಿ ಸ್ಟ್ರೇಚರ್ ನೋಡಿ. ಶಿವದಲ್ಲಿ 6 ಪ್ಯಾಕ್ ಇದೆ ನೋಡಿ, 6 ಪ್ಯಾಕ್. ನಾವು ಫಿಲ್ಮ್ ಆಕ್ಟರ್ಸ್ ಹೇಳ್ತೀವಲ್ಲ 6 ಪ್ಯಾಕ್ ಇರುತ್ತೆ ಅಂತ, ನೋಡಿ ಶಿವಾಲು 6 ಪ್ಯಾಕ್ ಇದೆ. ಆಮೇಲೆ ಶಿವ ಕೂತ್ಕೊಂಡು ನೋಡಿ, ಸ್ಟ್ರೈಟ್ ಆಗಿ ಕೂತ್ಕೋತಾರ ನೋಡಿ, ಎಲ್ಲೂ ಗೂನಿಲ್ಲ. ಅಂದ್ರೆ ಪರ್ಸನಾಲಿಟಿಲಿ ಏನಪ್ಪಾ ನೋಡ್ಬೇಕು ಅಂದ್ರೆ, ಎಷ್ಟು ನಾವು ಇಂಟೆಲೆಕ್ಚುಯಲ್ ಆಗಿ ಸ್ಟ್ರಾಂಗ್ ಆಗಿರ್ತೀವೋ, ಫಿಸಿಕಲ್ ಆಗು ನಾವು ನಮ್ಮ ಶರೀರನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೇನೆ ನಮ್ಗೆ YM ರವಿನಾಥ್ ಸರ್ ನಿಮ್ಗೆ ಬೆಳಿಗ್ಗೆ ಹೊತ್ತು ಏನ್ ಮಾಡಿಸ್ತಾ ಇದಾರೆ, ಪ್ರಾಣಾಯಾಮ ಮಾಡಿಸ್ತಾ ಇದಾರೆ. ಯಾಕೆ ಪ್ರಾಣಾಯಾಮ ಮಾಡಿಸ್ತಾರೆ? ಯಾಕೆಂದ್ರೆ ಮನಸ್ಸು ಮತ್ತೆ ಶರೀರ ಎಲ್ಲ ಅಲೈನ್ಮೆಂಟ್ ಆಗ್ಲಿ ಅಂತ ಒಂದು ಪ್ರಾಣಾಯಾಮ ಮಾಡಿಸ್ತಾರೆ, ಯೋಗ ಮಾಡಿಸ್ತಾರೆ. ಸೊ ಇದೆಲ್ಲ ನಾವು ಕಲಿಯುವಂತದ್ದು, ಒಂದೊಂದು ಪರ್ಸನಾಲಿಟಿ ನಾವು ನೋಡಿ ಕಲಿಯುವಂತದ್ದು. ಆಮೇಲೆ ಅದೇ ತರ ಶಿವ ಮತ್ತೆ ವಿಷ್ಣು ಏನಂದ್ರೆ, ದೇ ಆರ್ ಬಾರ್ನ್ ಲೀಡರ್ಸ್. ಅವತ್ತು ನಮ್ಮ ಇವರು ಸತ್ಯನಾರಾಯಣ ರಾಜು ಸರ್ ಹೇಳಿದ್ರು, ಸಮ್ ಆರ್ ಬಾರ್ನ್ ಲೀಡರ್ಸ್ ಅಂಡ್ ಬಾರ್ನ್ ಲೀಡರ್ಸ್ ಸಮಟೈಮ್ಸ್ ಕ್ರಿಯೇಟ್ ಲೀಡರ್ಸ್. ಅವ್ರು ಲೀಡರ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಇವಾಗ ನೋಡಿ, ಕೃಷ್ಣ ಬಂದ್ಬಿಟ್ಟು ಅಬ್ಸರ್ವ್ ಮಾಡಿ, ಕೃಷ್ಣ ಕ್ರಿಯೇಟೆಡ್ ಅರ್ಜುನ ಆಸ್ ಎ ಲೀಡರ್, ನೋಡಿರ್ಬೋದು ನೀವು. ರಾಮ ಕ್ರಿಯೇಟೆಡ್ ಭರತ ಆಸ್ ಎ ಲೀಡರ್, ಭರತನ ಲೀಡರ್ ಮಾಡ್ದ. ವಿಭೀಷಣನ ಲೀಡರ್ ಮಾಡ್ದ, ವಿಭೀಷಣನ ಲಂಕೆಯಲ್ಲಿ ಕೂತ್ಕೊ ಅಂದ. ಭರತನಿಗೆ ಏನಂದ, ನೀ ಅಯೋಧ್ಯೆಯಲ್ಲಿ ಕೂತ್ಕೊ ಅಂದ. ಅಂದ್ರೆ ಅಲ್ಲಿ ಲೀಡರ್ ವಿಲ್ ಕ್ರಿಯೇಟ್ ಲೀಡರ್ಸ್. ಯಾಕೆಂದ್ರೆ ದಿಸ್ ಆರ್ ಆಲ್ ಗ್ರೇಟ್ ಪರ್ಸನಾಲಿಟೀಸ್. ಅವತ್ತು ಸತ್ಯನಾರಾಯಣ ರಾಜ್ ಅವರು ಇದೆಲ್ಲ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದಾರೆ ನಿಮ್ಗೆ. ನಾನೇನ್ ಮಾಡ್ತಾ ಇದ್ದೀನಿ, ಎಕ್ಸಾಂಪಲ್ಸ್ ಲೈವ್ ಆಗಿ ಈ ತರ ಸಮಾಜದಲ್ಲಿ ನಡೆಯುವಂತದ್ದು ನಿಮ್ಗೆ ಸಾಕಷ್ಟು ತೋರ್ಸ್ತಾ ಇದ್ದೀನಿ. ಸರ್ ನೆಕ್ಸ್ಟ್ ಸ್ಲೈಡ್ ಸರ್.
ಇದು ನೋಡಿ, ಇದರಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಜೀವನದಲ್ಲಿ ಹೆಂಗಿರುತ್ತೆ ಏನು ಅಂತ ಉದಾಹರಣೆಗಳು ಅಷ್ಟೇ, ಇನ್ನೇನಿಲ್ಲ. ಈಗ ಒಂದು ಕಾರ್ ಇದೆ ನೋಡಿ, ಅಲ್ಲಿ ಕಾರ್ ಇದೆ, ಅಪ್ಪ ಇದ್ದಾರೆ, ಮಗ ಇದ್ದಾರೆ, ಆಯ್ತಾ? ಇದು ಒಂದು ಸಂದರ್ಭ. ಜೀವನದಲ್ಲಿ ಏನಾಗುತ್ತೆ ಅನ್ನೋ ಒಂದು ಉದಾಹರಣೆ. ಏನಾಗುತ್ತೆ ಅಂದ್ರೆ, ಅಪ್ಪ ಹೊಸದಾಗಿ ಒಂದು ಕಾರ್ ತರ್ತಾರೆ, ಆಯ್ತಾ? ಆ ಮಗು 5 ವರ್ಷದ ಮಗು ಅದೇನ್ ಮಾಡುತ್ತೆ, ಕಾರ್ ಹತ್ರ ಹೋಗ್ಬಿಟ್ಟು, ಅಪ್ಪ ಒಳಗೆ ಕಾಫಿ ಕುಡಿಯಕ್ಕೆ ಹೋಗಿರ್ತಾರೆ, ಈ ಮಗು ಏನ್ ಮಾಡುತ್ತೆ, ಹೋಗ್ಬಿಟ್ಟು ಕಲ್ಲಲ್ಲಿ ಕಾರ್ನ ಚೆನ್ನಾಗಿ ಜಜ್ಜಿ ಬಿಡುತ್ತೆ. ಅಪ್ಪ ಕಾಫಿ ಕುಡ್ದು ಆಚೆ ಬರ್ತಾರೆ. ಆಚೆ ಬಂದಾಗ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಏನಿದು ಹೊಸ ಕಾರ್ ತಂದಿದ್ದೀನಿ, ಇವ್ ನೋಡಿದ್ರೆ ಈ ತರ ಕಾರ್ನ ಹಾಳು ಮಾಡಿದ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಕಲ್ ತಗೊಂಡು ಅದೇ ಕೈನ ಜಜ್ಜಿ ಬಿಡ್ತಾರೆ. ಅವ್ರು ರಕ್ತ ಬರೋ ತರ ಜಜ್ಜಿ ಬಿಡ್ತಾರೆ. ಆಮೇಲೆ ಅದ್ ಮಗು ಅಳಕ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಇದೇ ತಂದೆಗೆ ಸ್ವಲ್ಪ ನೋವಾಗುತ್ತೆ. ಅಯ್ಯೋ, ನಾವ್ ಹೋಗಿ ನನ್ ಮಗುನ ಹೊಡೆದು ಬಿಟ್ನಲ್ಲ. ಯಾಕೆಂದ್ರೆ ಅಲ್ಲಿ ಏನಾಯ್ತು, ಕೋಪ ಬಂದ್ಬಿಡ್ತು. ತಂದೆಗೆ ಏನ್ ಬಂತು, ಕೋಪ ಬಂತು. ಯಾಕೆ ಕೋಪ ಬಂತು? ಮಗು ಕಾರ್ನ ಜಜ್ತು ಅಂತ ಕೋಪ ಬಂತು. ಆದ್ರೆ ತಂದೆ ಕ್ಷಣಕಾಲ ಯೋಚನೆ ಮಾಡ್ಲಿಲ್ಲ. ಯಾಕೆಂದ್ರೆ ಕೋಪ ನೀವು ಕಂಟ್ರೋಲ್ ಮಾಡ್ಬೇಕು ಅಂದಾಗ ಸ್ವಲ್ಪ ಸಮಯ ಯೋಚನೆ ಮಾಡ್ಬಿಟ್ರೆ ಕೋಪನ ತಡ್ಕೋಬೋದಾಯ್ತು. ಆದ್ರೆ ತಂದೆ ಕೋಪನ ತಡ್ಕೊಳ್ಳಿಲ್ಲ. ಆ ಕೋಪದಲ್ಲಿ, ಆವೇಶದಲ್ಲಿ ಏನ್ ಮಾಡಿದ್ರು, ಮಗುನ ಹೊಡೆದು ಬಿಟ್ರು. ಆಮೇಲೆ ಆಸ್ಪತ್ರೆಗೆ ಹೋದ್ರು, ಬ್ಯಾಂಡೇಜ್ ಹಾಕೊಂಡ್ ಬಂದ್ರು, ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಆಮೇಲೆ ಕಾರ್ನ ಏನ್ ಮಾಡ್ತಾರೆ, ಟಿಂಕರಿಂಗ್ ಕೊಡೋಣ ಅಂತ ರೆಡಿ ಆಗ್ತಾರೆ. ಆಮೇಲೆ ಕಾರ್ ಮೇಲೆ ನೋಡ್ತಾರೆ, ಮಗು ಏನ್ ಬರ್ದಿದೆ ಅಂದ್ರೆ, ಫಾದರ್ ಐ ಲವ್ ಯು, ಅಪ್ಪ ಅಮ್ಮ ಐ ಲವ್ ಯು ಅಂತ ಕಾರ್ ಮೇಲೆ ಬರ್ದಿರುತ್ತೆ. ಆಗ ಈ ವ್ಯಕ್ತಿಗೆ ಅಳು ಬಂದ್ಬಿಡುತ್ತೆ. ಅಯ್ಯೋ, ಈ ಮಗು ಪ್ರೀತಿ ಮೇಲೆ ಅದ್ ಕಾರ್ ಮೇಲೆ ಬರ್ದಿತ್ತು, ನಾವ್ ಹೋಗ್ಬಿಟ್ಟು ಇದಕ್ಕೆ ಹೋಗಿ ಹಿಂಗ್ ಹೊಡೆದ್ಬಿಟ್ನಲ್ಲ ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಸೊ ಇದ್ರಲ್ಲಿ ಏನಪ್ಪಾ ನಾವು ಪಾಠ ಕಲಿಬೇಕು ಅಂದ್ರೆ, ವಾಟ್ ವಿ ಹ್ಯಾವ್, ಕೇಳಿಸ್ಕೊಳ್ಳಿ, ವಾಟ್ ವಿ ಹ್ಯಾವ್ ಈಸ್ ಲೆಸ್ ಇಂಪಾರ್ಟೆಂಟ್. ವಾಟ್ ವಿ ಆರ್ ಈಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಹತ್ರ ಏನಿದೆಯೋ ಅದಕ್ಕೆ ಮಹತ್ವನ ಕಡಿಮೆ ಕೊಡಿ, ಆದ್ರೆ ನಾವೇನು ಅನ್ನೋದಕ್ಕೆ ಮಹತ್ವ ಜಾಸ್ತಿ ಕೊಡಿ. ವಾಟ್ ವಿ ಆರ್ ಈಸ್ ಮೋರ್ ಇಂಪಾರ್ಟೆಂಟ್. ಇವತ್ತೊಂದು ಕಂಪ್ಯೂಟರ್ ಕೆಟ್ಟೋಯ್ತು ಅಂದ್ರೆ ತಲೆ ಕೆಡ್ಸ್ಕೋಬಾರ್ದು, ರಿಪೇರಿ ಮಾಡ್ಸಕ್ಬೋದು. ಆದ್ರೆ ಆ ಕಂಪ್ಯೂಟರ್ ಮೇಲೆ ಯಾರೋ ವ್ಯಕ್ತಿ ಕೆಲಸ ಮಾಡ್ತಾರಲ್ಲ, ಅವನು ಮಹತ್ವ ಕೊಡ್ಬೇಕು ನಾವು. ಯಾಕೆಂದ್ರೆ ಅವನ ಕೆಲಸ ಮಾಡೋದ್ರಿಂದ ನಮ್ಮ ಸಮಸ್ಯೆಯಲ್ಲಿ ಎಷ್ಟೋ ಕೆಲ್ಸಗಳಾಗ್ತಾ ಇದೆ. ಅದಕ್ಕೆ ಅವನು ಮುಖ್ಯ. ಕಂಪ್ಯೂಟರ್ ಹಾಳಾದ್ರೆ ರಿಪೇರಿ ಮಾಡಿಸ್ಬೋದು. ಅದಕ್ಕೇನೆ ಇಲ್ಲಿ ಏನಪ್ಪಾ ಅಂದ್ರೆ, ವಾಟ್ ವಿ ಹ್ಯಾವ್ ಈಸ್ ಲೆಸ್ ಇಂಪಾರ್ಟೆಂಟ್, ವಾಟ್ ವಿ ಹ್ಯಾವ್ ಈಸ್ ಮೋರ್ ಇಂಪಾರ್ಟೆಂಟ್ ಅನ್ನೋ ಪಾಠಕ್ಕೋಸ್ಕರ ಈ ಉದಾಹರಣೆ ಕೊಟ್ಟೆ. ನೆಕ್ಸ್ಟ್ ಉದಾಹರಣೆ ತಗೊಳ್ಳೋಣ, ಮದರ್ ಬೇಬಿ ಡಾಕ್ಟರ್. ಇದ್ರಲ್ಲಿ ಚೆನ್ನಾಗಿದೆ. ಮಗು ನೋಡಿ, ತಾಯಿ ಮಗುನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಡ್ಬೇಕಾದ್ರೆ ತಾಯಿಗೆ ಅಳು ಬಂದ್ಬಿಡುತ್ತೆ. ಯಾಕಂದ್ರೆ ತಾಯಿಗೆ ಒಂಥರ ನೋವು ಆಗ್ತಾ ಇದೆ. ಮಗುಗೆ ಇಂಜೆಕ್ಷನ್ ಕೊಡೋದು ನೋವು ಆಗ್ತಾ ಇದೆ. ಆ ಮಗು ಕ್ಷಣಕಾಲ ಅನ್ನತ್ತೆ. ಆಮೇಲೆ ಇಂಜೆಕ್ಷನ್ ತೆಗೆದ ಮೇಲೆ ಒಂದ್ 5 ನಿಮಿಷ ಆದ್ಮೇಲೆ ಮಗು ಸುಮ್ನೆ ಆಗ್ಬಿಡುತ್ತೆ. ಅವಾಗ ತಾಯಿ ಸಮಾಧಾನ ಆಗುತ್ತೆ. ಅಂದ್ರೆ ಇಲ್ಲಿ ಏನಪ್ಪ ಪಾಠ ಅಂದ್ರೆ, ಮೆಂಟಲ್ ಪೇನ್ ಅಂದ್ರೆ ಮೆಂಟಲ್ ಆಕ್ಟಿವಿಟಿ ಇದೆಯಲ್ಲ, ಮೆಂಟಲ್ ಆಕ್ಟಿವಿಟಿ ಗಿವ್ಸ್ ಯು ಮೋರ್ ಪೇನ್ ದೆನ್ ಫಿಸಿಕಲ್ ಪೇನ್ ಅಂತ. ಅಂದ್ರೆ ನಿಮಗೆ ಬಿದ್ದು ಗಾಯ ಆದ್ರೆ 2 ದಿನದಲ್ಲಿ ವಾಸಿ ಆಗ್ಬಿಡುತ್ತೆ. ಅದೇನಾಗಲ್ಲ, ಕೆಳಗೆ ಬೀಳ್ತೀರಾ, ಗಾಯ ಆಗುತ್ತೆ, ವಾಸಿ ಆಗ್ಬಿಡುತ್ತೆ. ಆದ್ರೆ ಯಾರಾದ್ರೂ ನಿಮ್ಗೆ ಮಾತಲ್ಲಿ ಅಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಒಂದೊಂದು ನೋವು ಜೀವನ ಪರ್ಯಂತ ನಾವು ಅದು ಅಳಿಸಕ್ಕಾಗಲ್ಲ. ಬಿಕಾಸ್ ಅದು ಮೆಂಟಲ್ ಪೇನ್ ಆಗುತ್ತೆ. ಸೊ ಮೆಂಟಲ್ ಪೇನ್ ಇದೆಯಲ್ಲ ಜಾಸ್ತಿ, ಅದು ಫಿಸಿಕಲ್ ಪೇನ್ಗಿಂತ ಮೆಂಟಲ್ ಪೇನ್ ಬಹಳ ಕಷ್ಟ. ಮೆಂಟಲ್ ಪೇನ್ ಅಳಿಸೋದು ಬಹಳ ಕಷ್ಟ, ಆದ್ರೆ ಫಿಸಿಕಲ್ ಪೇನ್ ಅಳಿಸ್ಬಿಡ್ಬೋದು. ಅದಕ್ಕೇನೆ ಸಮಾಜದಲ್ಲಿ ಏನಂತೀವಿ, ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರ್ಲಿ, ಯಾರ ಹತ್ರ ಮಾತಾಡ್ಬೇಕಾದ್ರೆ ನಿಧಾನಕ್ಕೆ ಮಾತಾಡೋಣ, ಚೆನ್ನಾಗ್ ಮಾತಾಡೋಣ, ಯಾರಿಗೂ ಮನ್ಸು ನೋವ್ಸೋದ್ ಬೇಡ ಅಂತ ಹೇಳಿ ನಾವು ಮಾತಾಡಿದ್ರೆ ಸಮಾಜದಲ್ಲಿ ಚೆನ್ನಾಗಿರ್ತೀವಿ. ಅದಕ್ಕೆ ಈ ಉದಾಹರಣೆ ತಗೊಂಡೆ. ಆಮೇಲೆ ಇನ್ನೊಂದು ನೋಡಿ, ಗುಡ್ ಇಂಜಿನಿಯರ್, ಸೈಂಟಿಸ್ಟ್ ಅಂಡ್ ಡಾಕ್ಟರ್. ಇದೊಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಒಳ್ಳೆ ಇಂಜಿನಿಯರ್ ಆಗ್ಬೇಕು. ಎಕ್ಸಾಂಪಲ್ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಅವ್ರ ಪರ್ಸನಾಲಿಟಿ ನೋಡೋಣ. ಸರ್ ಎಂ ವಿಶ್ವೇಶ್ವರಯ್ಯ ಏನಂದ್ರೆ, ಒಳ್ಳೆ ನಾಲೆಜ್ ಇತ್ತು,
ನಾಲೆಜ್ ಇತ್ತಾ ಒಂದು. ಎರಡನೇದು ಸ್ಕಿಲ್ ಇತ್ತಾ? ಸ್ಕಿಲ್ ಅಂದ್ರೆ ಏನು? ಕಲೆ, ಅಂದ್ರೆ ಕೆಲಸ ಮಾಡೋದು ಒಂದು ಟೆಕ್ನಿಕ್ ಚೆನ್ನಾಗಿತ್ತು ಅವ್ರಿಗೆ. ನಾಲೆಜ್ ಇತ್ತು, ಸ್ಕಿಲ್ ಇತ್ತು, ಆಮೇಲೆ ಎಲ್ಲದಕ್ಕಿಂತ ಆಟಿಟ್ಯೂಡ್ ಚೆನ್ನಾಗಿತ್ತು. ಆಟಿಟ್ಯೂಡ್ ಅಂದ್ರೆ ಆಟಿಟ್ಯೂಡು, ಸ್ಕಿಲ್ಲು ಮತ್ತೆ ನಾಲೆಜ್ ಚೆನ್ನಾಗಿದ್ರೆ ಒಳ್ಳೆ ಇಂಜಿನಿಯರ್ ಆಗ್ತೀರಾ. ನೋಡಿ, ನಾನು ಆಟಿಟ್ಯೂಡ್ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ನಾಲೆಜ್ ಇದೆ, ಸ್ಕಿಲ್ ಇದೆ, ಆಟಿಟ್ಯೂಡ್ ಇಲ್ಲ ಅಂತ ಇಟ್ಕೊಳ್ಳಿ, ನನ್ನ ಕೆಲಸ ತೆಗೆದಾಕ್ಬಿಡ್ತಾರೆ. ಎಕ್ಸಾಂಪಲ್ ನ ಇವಾಗ ಎಕ್ಸಾಂಪಲ್ ತಗೊಂಡ್ವಲ್ಲ, ದುರ್ಯೋಧನಗೆ ನಾಲೆಜ್ ಇತ್ತು, ಒಳ್ಳೆ ನಾಲೆಜ್ ಇತ್ತು, ಸ್ಕಿಲ್ ಇತ್ತು, ಅಂದ್ರೆ ಅವನು ಗದೆ ಯುದ್ಧದಲ್ಲಿ ಒಂಥರ ಎಕ್ಸ್ಪರ್ಟ್, ಅವನು ಸ್ಕಿಲ್ ಇತ್ತು, ಆದ್ರೆ ಅವನ ಆಟಿಟ್ಯೂಡ್ ಸರಿ ಇಲ್ಲ. ಆಟಿಟ್ಯೂಡ್ ಸರಿ ಇಲ್ಲ ಅಂದಾಗ ಏನಾಗೋಯ್ತು, ಅವನು ಯುದ್ಧದಲ್ಲಿ ಸೋತೋಗ್ತಾನೆ. ನೋಡಿ, ಅಲ್ಲಿಗೇನು ನಾಲೆಜ್ ಇದೆ, ಸ್ಕಿಲ್ಲು ಇದೆ, ಆಟಿಟ್ಯೂಡ್ ಚೆನ್ನಾಗಿರ್ಬೇಕು. ಆಟಿಟ್ಯೂಡ್ ಚೆನ್ನಾಗಿದ್ರೆ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಇಂಜಿನಿಯರ್. ಎಕ್ಸಾಂಪಲ್ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಸೈಂಟಿಸ್ಟ್ ಯಾರು? ಡಾಕ್ಟರ್ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ನೋಡಿದಿರಲ್ಲ, ಅವ್ರ ಮಾತನ್ನ ಎಷ್ಟೋ ಕೇಳಿದಿರ, ಲೆಕ್ಚರ್ಸ್ ಕೇಳಿದಿರ, ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ನೋಡಿ, ಎಷ್ಟ್ ಚೆನ್ನಾಗಿ ಮಾತಾಡ್ತಾರ. ಯಾಕಂದ್ರೆ ಅವ್ರಲ್ಲಿ ನಾಲೆಜು ಇತ್ತು, ಸ್ಕಿಲ್ಲು ಇತ್ತು, ಆಟಿಟ್ಯೂಡ್ ಇತ್ತು. ಸೈಂಟಿಸ್ಟ್ ಆದಾಗ ನಾನು ಡಾಕ್ಟರ್ ಅಬ್ದುಲ್ ಕಲಾಂ ಎಕ್ಸಾಂಪಲ್ ತಗೊಳ್ತೀನಿ. ವರ್ಲ್ಡ್ ಇಂಜಿನಿಯರ್ ಅಂದ್ರೆ ಸರ್ ವಿಶ್ವೇಶ್ವರಯ್ಯ ಅವ್ರ ಎಕ್ಸಾಂಪಲ್ ತಗೊಳ್ತೀನಿ. ಡಾಕ್ಟರ್ ಅಂದ್ರೆ ಈಗ ರೀಸೆಂಟ್ ಆಗಿರೋ ಡಾಕ್ಟರ್ ತಗೊಂಡ್ರೆ ಡಾಕ್ಟರ್ ದೇವಿ ಶೆಟ್ಟಿ, ಬೆಂಗಳೂರಲ್ಲಿ ವೆರಿ ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್. ಹಿ ಇಸ್ ವೆಲ್ ನೋನ್ ಅಕ್ರಾಸ್ ದಿ ಗ್ಲೋಬ್. ನಾರಾಯಣ ಹೃದಯಾಲಯ ಅಂತ ಕೇಳಿದ್ದೀರಾ, ಆಯ್ತಾ? ಒಳ್ಳೆ ಡಾಕ್ಟ್ರು ಅವರು. ನೋಡಿ ಅವ್ರು ಎಷ್ಟ್ ಚೆನ್ನಾಗ್ ಅಂತಾರೆ, ಆಪರೇಷನ್ ಮಾಡೋದು ನಮ್ ಕರ್ತವ್ಯ, ಪೇಷಂಟ್ ಲಾಸ್ಟ್ ಅಲ್ಲಿ ಅದು ಉಳ್ಕೊಳ್ಳೋದು ಒಂದು ದೈವಶಕ್ತಿ ಇದೆ, ಆ ದೈವಶಕ್ತಿಯಿಂದ ಅವನು ಬಾಕಿಯೆಲ್ಲ ನೋಡ್ಕೋತಾನೆ, ನಾವು ಬರೀ ಸ್ಕಿಲ್ ಯೂಸ್ ಮಾಡಿ ಮಾಡ್ತೀವಿ ಅಂತಾರೆ. ಯಾಕೆಂದ್ರೆ ಅವ್ರ ನಾಲೆಜ್ ಇದೆ. ನಾಲೆಜ್ ಏನು? ಅವ್ರು MBBS ಮಾಡಿದ್ದಾರೆ, ಸ್ಕಿಲ್ ಇದೆ, ಅಂದ್ರೆ ಆಪರೇಷನ್ ಮಾಡೋ ಸ್ಕಿಲ್ ಚೆನ್ನಾಗಿದೆ ಅವ್ರಿಗೆ, ಆಟಿಟ್ಯೂಡ್ ಚೆನ್ನಾಗಿದೆ, ಅದಕ್ಕೆ ಅವ್ರು ಏನಾದ್ರು ಒಳ್ಳೆ ಡಾಕ್ಟರ್ ಆದ್ರು. ಅದಕ್ಕೆ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥ್ಲೆಟ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಒಳ್ಳೆ ಮ್ಯೂಸಿಷಿಯನ್ ಆಗ್ಬೋದು, ಏನೇ ಆಗ್ಬೇಕಾದ್ರೂ ಈ ಮೂರು ಬಹಳ ಇಂಪಾರ್ಟೆಂಟ್: ಸ್ಕಿಲ್, ನಾಲೆಜ್ ಅಂಡ್ ಆಟಿಟ್ಯೂಡ್. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ನೆಕ್ಸ್ಟ್ ಸ್ಲೈಡ್. ಓಕೆ, ಇದು ನೋಡಿ, ಇದು ಈ ಎಕ್ಸಾಂಪಲ್ ಕೋಟ್ ಮಾಡ್ಬೇಕಾದ್ರೆ ನಾನು ಅಗೇನ್ YM ರವೀಂದ್ರನಾಥ್ ಸರ್ ನಾನು ನೆನ್ಸ್ಕೋತೀನಿ. ನಾನು ಬೆಳಿಗ್ಗೆ ತಾನೇ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಕೂತಿದ್ದೆ, ರಿಲೇಶನ್ಶಿಪ್ ಅನ್ನೋದು ಒಂದು ವಿಡಿಯೋ ಅಲ್ಲಿ ಮಾತಾಡ್ತಾ ಇದ್ರು. ಆ ರಿಲೇಶನ್ಶಿಪ್ ಅನ್ನೋ ವಿಡಿಯೋಲಿ ಅವರು ನಿಮ್ಗೆ ಆಲ್ರೆಡಿ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಸಮಥಿಂಗ್ ಲೈಕ್ ಪ್ಲಾಂಟ್ ಆರ್ಡರ್, ಅನಿಮಲ್ ಆರ್ಡರ್, ಮೆಟೀರಿಯಲ್ ಆರ್ಡರ್ ಮತ್ತೆ ಹ್ಯೂಮನ್ ಆರ್ಡರ್ ಬಗ್ಗೆ ಮಾತಾಡಿದ್ದಾರೆ. ಸೊ ಅದು ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಒಂದು 5 ನಿಮಿಷದಿಂದ ಮುಗಿಸ್ತೀನಿ. ಇಲ್ಲಿ ನೋಡಿ, ಒಂದು ಬಾಳೆ ಮರ ನೋಡಿ, ಬಾಳೆ ಮರನ ಅಬ್ಸರ್ವ್ ಮಾಡಿ. ಎಲೆ ಇದೆಯಾ? ಆ ಎಲೆ ನಮಗೆ ಉಪಯೋಗಕ್ಕೆ ಬರುತ್ತಲ್ವಾ? ಊಟದ ಎಲೆಯಾಗಿ ಯೂಸ್ ಮಾಡ್ತೀವಿ, ಊಟದ ಎಲೆ. ಆಮೇಲೆ ಬಾಳೆಕಾಯಿನ ಗೊಜ್ಜು ಮಾಡ್ತಾರೆ ಅಥವಾ ಸಾಂಬಾರ್ ಮಾಡ್ತಾರೆ, ಅಂದ್ರೆ ಕಾಯಿ ಉಪಯೋಗಕ್ಕೆ ಬರುತ್ತೆ. ಕಾಯಿನ ಹಣ್ಣು ಮಾಡಿದ್ರೆ ಬಾಳೆಹಣ್ಣು ಅದು ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಆ ಬ್ಯಾನಿಯನ್ ಟ್ರೀ ಮರದ್ದು ಅದನ್ನ ನೀವು ಕತ್ತರಿಸಿದ್ರೆ ದಿಂಡು ಅಂತಾರೆ, ದಿಂಡು ಅಷ್ಟೇ ಬಹಳ ಒಳ್ಳೇದು. ಅಂದ್ರೆ ನೋಡಿ, ಬಾಳೆ ಎಲೆಯಿಂದ ಹಿಡಿದು, ಬಾಳೆಕಾಯಿಂದ ಹಿಡಿದು, ಬಾಳೆ ಹಣ್ಣಿಂದ ಹಿಡಿದು, ವಿ ಕಾಟ್ ಎ ಸ್ಟೆಮ್ ಅಂತ ಇಟ್ಕೊಳ್ಳಿ, ಅದು ದಿಂಡಾಗಿ ಯೂಸ್ ಮಾಡ್ಬೋದು. ಅದೇ ತರ ಇನ್ನೊಂದು ನೋಡಿ, ಕೋಕೋನಟ್ ಟ್ರೀ, ತೆಂಗಿನ ಮರ ನೋಡಿ, ಆ ಎಲೆನೂ ಅಷ್ಟೇ. ಆ ಎಲೆ ನಿಮ್ಗೆ ಫಂಕ್ಷನ್ಸ್, ಮದ್ವೆಗೆ ಯೂಸ್ ಮಾಡ್ತಾರೆ, ಮನೇಲಿ ಒಂದು ಸಾವಾಯ್ತು ಅಂದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ. ಎಲೆ ನೋಡಿ ಯಾವ ತರ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಇದು ಎಳ್ನೀರು ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಅದನ್ನ ಬಿಡಿಸಿದ್ರೆ ತೆಂಗಿನಕಾಯಿ ಆಗುತ್ತೆ, ಒಣಗಿಸಿದ್ರೆ ಕೊಬ್ಬರಿ ಆಗುತ್ತೆ, ಆಯ್ತಾ? ಸೊ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ಈ ಮರಗಳು ಬರೀ 2 ಉದಾಹರಣೆ ತಗೊಳ್ತಾರೆ ನಾನು. ಈ 2 ಮರಗಳು ನಿಮಗೆ ನಮ್ಮ ರವೀಂದ್ರನಾಥ್ ಸರ್ ಹೇಳಿದಾಗೆ ಪ್ಲಾಂಟ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಅಬ್ಸರ್ವ್ ಮಾಡ್ತಾ ಅಂದ್ರೆ ಎಂತ ಪರ್ಸನಾಲಿಟಿ ಅವು ಪರ್ಸನಾಲಿಟಿನೇ ನೋಡಿ. ಸಮಾಜದಲ್ಲಿ ಸರ್ವಿಸ್ ಮಾಡುತ್ತವೆ, ದೇ ಆರ್ ಡೂಯಿಂಗ್ ಸರ್ವಿಸ್ ವಿತೌಟ್ ಎಕ್ಸ್ಪೆಕ್ಟೇಷನ್. ಯಾವುದು ಅಪೇಕ್ಷೆ ಮಾಡ್ದೇನೆ ಸಮಾಜದಲ್ಲಿ 100% ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. 100% ಕಾಂಟ್ರಿಬ್ಯೂಷನ್, ಪ್ಲಾಂಟ್ ಆರ್ಡರ್. ಆದ್ರೆ ನಾವು ಅದಕ್ಕೆ ಏನ್ ಮಾಡ್ತಾ ಇದೀವಿ? ಒಂದು ಸ್ವಲ್ಪ ಯಾವಾಗ್ಲೂ ಸ್ವಲ್ಪ ಗೊಬ್ಬರ ಹಾಕದಂತೆ ಸ್ವಲ್ಪ ನೀರ್ ಹಾಕ್ತಿವಿ ಅಷ್ಟೇನೆ. ಬಟ್ ಬಿಟ್ರೆ
ದೇ ಆರ್ ಡೂಯಿಂಗ್ ಸೋ ಮಚ್ ಸರ್ವಿಸ್ ಫಾರ್ ಅಸ್. ಅಂದ್ರೆ ಸರ್ವಿಸ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ಗೆ ಇದೊಂದು ಒಳ್ಳೆ ಪರ್ಸನಾಲಿಟಿ. ಅಂದ್ರೆ ನಾ ಹೇಳೋದು ಮನುಷ್ಯಗೊಬ್ಬರಿಗೆ ಪರ್ಸನಾಲಿಟಿ ಅಲ್ಲ, ಪ್ಲಾಂಟ್ಸ್ಗೂ ಪರ್ಸನಾಲಿಟಿ ಇದೆ, ಅನಿಮಲ್ಸ್ಗೂ ಪರ್ಸನಾಲಿಟಿ ಇದೆ. ಸೊ ಇದೆಲ್ಲ ನಾವು ಕಲಿಯುವಂತದ್ದು, ನೋಡಿ ಕಲಿಯುವಂತದ್ದು, ನೋಡಿ ಕಲಿಯೋದು. ಅದರ್ಸ್ ಐ ಆಮ್ ಟೆಲಿಂಗ್ ಯು, ಲರ್ನ್ ಅಂಡ್ ಅಬ್ಸರ್ವ್, ಲರ್ನ್ ಅಂಡ್ ಅಬ್ಸರ್ವ್. ರೈಟ್ ಅಲ್ಲಿ ನೋಡಿ, ಕೌ ಅಷ್ಟೇ, ಹಾಲಿಂದ ನಿಮ್ಗೆ ನಮ್ಮ ರವೀಂದ್ರ ಸರ್ ಅದ್ರ ವಿಡಿಯೋಲಿ ಹೇಳಿದ್ದಾರೆ, ಹಾಲಿಂದ ಮೊಸರಿಂದ ಆಮೇಲೆ ತುಪ್ಪ ಅಥವಾ ಬೆಣ್ಣೆ, ತುಪ್ಪ ಎಲ್ಲ ಯೂಸ್ ಮಾಡ್ತೀವಿ. ಅದೇ ರೀತಿ ಗಂಜಲ ಮೀನ್ಸ್ ಯೂರಿನ್, ಅದ್ರ ಯೂರಿನು ಅಷ್ಟು ಯೂಸ್ ಆಗ್ತಾ ಇದೆ ಸಮಾಜದಲ್ಲಿ. ಆಮೇಲೆ ಅದ್ರದ್ದು ಸ್ಕಿನ್ ಯೂಸ್ ಆಗುತ್ತೆ, ಅದ್ರ ಮೂಳೆ ಯೂಸ್ ಆಗುತ್ತೆ. ಆ ಮೂಳೆಯಿಂದ ನಿಮ್ಗೆ ಎಷ್ಟೋ ಪ್ರಾಡಕ್ಟ್ಸ್ ಮಾಡ್ತಾರೆ, ಹಲವಾರು ಪ್ರಾಡಕ್ಟ್ಸ್ ಮಾಡ್ತಾರೆ. ನೋಡಿ ಕೌವಲ್ ಅದ್ ನೋಡ್ತೀವಾ, ಕೌ ಅನ್ನೋದು ಪರ್ಸನಾಲಿಟಿ ಇದೆಲ್ಲ ನೋಡ್ಬೋದು. ಇದೇ ಡಾಗ್ ತಗೊಳ್ಳಿ, ಡಾಗ್ ಇಸ್ ಆಲ್ಸೋ ಎ ವೆರಿ ಗುಡ್ ಪರ್ಸನಾಲಿಟಿ. ಅದರಲ್ಲಿ ನಿಯತ್ ಅನ್ನೋದಿದೆ. ಆ ನಿಯತ್ತನ್ನ ಕ್ವಾಲಿಟಿನ ಆ ನಾಯಲ್ಲಿ ಕಲಿಬಹುದು. ಒಂದ್ಸತಿ ನೀವು ಒಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕಿದ್ರೆ ಲೈಫ್ ಟೈಮ್ ನೀವು ನೆನೆಸ್ಕೊಳ್ಳುತ್ತೆ. ವಾಟ್ ಎ ವಂಡರ್ಫುಲ್ ಪರ್ಸನಾಲಿಟಿ. ಅದ್ರಲ್ಲಿ ನೋಡಿ ಲೀಡರ್ಶಿಪ್ ಎಬಿಲಿಟಿ ನೋಡ್ಬೋದು. ಆಮೇಲೆ ರಿಲಯಬಲ್, ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್, ಇದೆಲ್ಲ ನಾವು ಡಾಗ್ ಅನ್ನೋ ಪರ್ಸನಾಲಿಟಿ ನೋಡ್ಬೋದು. ಕೌ ಅನ್ನೋ ಪರ್ಸನಾಲಿಟಿಲಿ ಸರ್ವಿಸು ಸ್ಯಾಕ್ರಿಫೈಸ್ ನೋಡ್ಬೋದು. ಲಯನ್ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ನೋಡ್ಬೋದು, ಕಿಂಗ್ ತರ ಇರುತ್ತೆ ಅದು. ಅಂದ್ರೆ ಏನಪ್ಪಾ ಅಂದ್ರೆ ವೆದರ್ ಇಟ್ ಈಸ್ ಅನಿಮಲ್ ಆರ್ಡರ್ ಆರ್ ಪ್ಲಾಂಟ್ ಆರ್ಡರ್, ವಿ ಕ್ಯಾನ್ ಅಬ್ಸರ್ವ್ ಡಿಫ್ರೆಂಟ್ ಪರ್ಸನಾಲಿಟೀಸ್. ಅದಕ್ಕೆ ಅಬ್ಸರ್ವ್. ಯು ಶುಡ್ ಅಬ್ಸರ್ವ್ ಎವ್ರಿಥಿಂಗ್ ಇನ್ ನೇಚರ್, ರೈಟ್ ಸರ್? ನೆಕ್ಸ್ಟ್ ಸ್ಲೈಡ್ ಸರ್. Okay, again you see, you observe sun. Just imagine if one day the sun does not come, what our life will be. ಒಂದ್ ದಿನ ಸೂರ್ಯ ಬರಲ್ಲ ಅಂದ್ರೆ ನಮ್ ಜೀವನ ಹೇಗಿರುತ್ತೆ? ಸೂರ್ಯನು ಎಂತ ವಂಡರ್ಫುಲ್ ಪರ್ಸನಾಲಿಟಿ ರೀ, ಎಷ್ಟು ಬ್ರೈಟ್ ರೀ ಅವನು, ಎಷ್ಟು ಬ್ರೈಟ್ನೆಸ್ ಇದೆ, ಎಷ್ಟು ಬೆಳಕು ಕೊಡ್ತಾನೆ, ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ. ಎಂತ ಪರ್ಸನಾಲಿಟಿ ಅವನು. ಪ್ಲಸ್ ಇನ್ನೊಂದೇನು ಗೊತ್ತಾ ಅವನಿಂದ ಕಲಿಯೋದು? ಟೈಮ್ ಮ್ಯಾನೇಜ್ಮೆಂಟ್. ಎನಿ ಲೀಡರ್ should have the qualities of time management. He must be very punctual, he must be very bright. So ಈ ತರ ಕ್ವಾಲಿಟೀಸ್ ನಾವು ನೇಚರ್ ಕಲಿಬಹುದು. ಯಾರಿಂದ ಕಲಿಬಹುದು? ಸೂರ್ಯದಿಂದನೇ ಕಲಿಬಹುದು. ನಮ್ ನೇಚರ್ ಅಬ್ಸರ್ವ್, ನೋಡಿ ಕಲೀರಿ. ಸೂರ್ಯನೇ ಸಾಕಲ್ಲ. ಉದಾಹರಣೆ, ಈಗ YMR ಸರ್ ನನಗೆ ಅದೇ ಖುಷಿ ಕೊಡ್ತಾ ಇರೋದು. ಬೆಳಿಗ್ಗೆ 5:20ಕ್ಕೆ ರಿಪೋರ್ಟಿಂಗ್ ಟೈಮ್ ಹಾಕ್ತಾರೆ, 5:00ವರೆಗೆ ಪ್ರಾಣಾಯಾಮ ಮತ್ತೆ ಇದು ಯೋಗಾಸನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವರು. ಆಮೇಲೆ ನೋಡಿ 9:30 to 10:30 ಒಂದು ಸೆಷನ್, 9:20 ರಿಪೋರ್ಟಿಂಗ್ ಟೈಮ್ ಹಾಕ್ತಾರೆ. ನೆಕ್ಸ್ಟ್ ಸೆಷನ್ 11:20 ರಿಪೋರ್ಟಿಂಗ್ ಟೈಮ್ ಹಾಕ್ತಾರೆ. ಅಲ್ಲಿ ಏನ್ ಗೊತ್ತಾ ನೀವೇನ್ ಗೊತ್ತಾ ಅಬ್ಸರ್ವ್ ಮಾಡ್ಬೇಕು? ಟೈಮ್ ಮ್ಯಾನೇಜ್ಮೆಂಟ್, ಪಂಕ್ಚುಯಾಲಿಟಿ. ಸರ್ ಇಂದ ಕಲಿಬೇಕು, ಆ ಸೆಷನ್ ಅರೇಂಜ್ ಮಾಡ್ತಾ ಇದಾರೆ, ಇದೆಲ್ಲ ನಾವು ಅವರಿಂದ ಕಲಿಯುವಂತದ್ದು. ಅದೇ ತರ ನೇಚರ್ ಇಂದ, ಸೂರ್ಯದಿಂದ ನೀವು ಕಲಿಬಹುದು. ಈಗ ಸ್ವಲ್ಪ ಚೇಂಜ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ನೋಡಿ, ನಿಮ್ಗೆ ರ್ಯಾಬಿಟ್ ಮತ್ತೆ ಟಾರ್ಟೈಸ್ ನೋಡಿ. ಇದರಲ್ಲಿ ಸ್ವಲ್ಪ ಸ್ಟೋರೀಸ್ ತರ ಇದೆ, 4 ಸ್ಟೋರಿ ಇದೆ, ಹೇಳ್ತೀನಿ. ಯಾಕೆ ಆ ಸ್ಟೋರಿ ಹೇಳ್ತೀನಿ ಅಂದ್ರೆ ನಾವು ಕಲಿಯೋದಿದೆ. ಈಗ ನೀವು ಆಲ್ರೆಡಿ ಸ್ಕೂಲಲ್ಲಿ ಕಲ್ತಿದ್ದೀರಾ. ಏನಪ್ಪಾ ಅಂದ್ರೆ ರ್ಯಾಬಿಟ್ ಅಂಡ್ ಟಾರ್ಟೈಸ್, ದೇ ವೆಂಟ್ ಫಾರ್ ಎ ರೇಸ್. ಆ ರೇಸ್ ಅಲ್ಲಿ ಹೋದಾಗ ಟಾರ್ಟೈಸ್ won the ರೇಸ್. ನಿಮಗೆ ಗೊತ್ತಿದೆ, ಟಾರ್ಟೈಸ್ won the ರೇಸ್. ಅಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಏನು? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಇದು ಮೊದಲನೇ ಪಾಠ, ಆಯ್ತಾ? ಬಟ್ ಇದು ಈ ಸ್ಟೋರಿ ಫರ್ದರ್ ಕಂಟಿನ್ಯೂ ಮಾಡ್ತೀನಿ ನಾನು. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಡೇ ತಿರುಗಿ ರ್ಯಾಬಿಟ್ ಏನ್ ಮಾಡುತ್ತೆ, ಟಾರ್ಟೈಸ್ ನ ರೇಸ್ ಕರೆಯುತ್ತೆ. ಅಷ್ಟರಲ್ಲಿ ಏನಾಗಿರುತ್ತೆ, ಈ ಟಾರ್ಟೈಸ್ಗೆ ಈಗೋ ಬಂದಿರುತ್ತೆ, ಅಹಂಕಾರ ಬಂದಿರುತ್ತೆ. ಅವಾಗ ಟಾರ್ಟೈಸ್ಗೆ ಏನ್ ಅಹಂಕಾರ? ನೆನ್ನೆ ತಾನು ಸೋಲ್ಸಿದ್ದೀನಿ, ಏನ್ ಬರ್ತೀನಿ ನಡಿ ಅಂತ ಹೇಳಿ ರ್ಯಾಬಿಟ್ ಹೇಳುತ್ತೆ. ಸೊ ನೆಕ್ಸ್ಟ್ ಡೇ ರೇಸ್ ಇಟ್ಟಾಗ ನೋಡಿ, ನೀವು ನಂಬಲ್ಲ, ರ್ಯಾಬಿಟ್ ಗೆದ್ಬಿಡುತ್ತೆ. ಈಗ ಟಾರ್ಟೈಸ್ ಸೋತೋಗ್ತಾನೆ, ರ್ಯಾಬಿಟ್ ಗೆಲ್ತಾನೆ. ನೋಡಿ, ಮಾರಿನ ರೇಸ್ ಇಟ್ರೆ ರ್ಯಾಬಿಟ್ ಹುಷಾರಾಗ್ಬಿಡ್ತಾನಲ್ಲ, ಪಾಠ ಕಲ್ತಿದ್ದಾನಲ್ಲ ರ್ಯಾಬಿಟ್. ಸೊ ಇದ್ರಲ್ಲಿ ನೆಕ್ಸ್ಟ್ ಏನಪ್ಪಾ ಮಾರಲ್ ಅಂದ್ರೆ, ಫಾಸ್ಟ್ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಫಾಸ್ಟ್ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್, ಆಯ್ತಾ? ಈಗ ತಿರ್ಗೆ ಟಾರ್ಟೈಸ್ಗೆ ರಾತ್ರಿ ನಿದ್ದೆ ಬರಲ್ಲ. ಅರೆ, ಮೊನ್ನೆ ಅವನ ಸೋಲಿಸ್ದೆ, ಇವತ್ತು ನನ್ನ ಸೋಲಿಸ್ತಾ ಇದ್ದಾನಲ್ಲ, ಏನಕ್ಕೆ ಹಿಂಗಾಗಿರ್ಬೋದು ಅಂತೇಳಿ ತುಂಬಾ ತಲೆ ಕೆಡ್ಸ್ಕೋತಾನೆ ಯಾರೋ ಟಾರ್ಟೈಸ್. ಅವಾಗ ಅವನಿಗೆ ಫ್ಲಾಶ್ ಆಗುತ್ತೆ, ಓಹೋ, ಇವನು ರೋಡಲ್ಲಿ ನನ್ನ ರೇಸಿಗೆ ಕರೀತಾನೆ, ರೋಡಲ್ಲಿ. ಆದ್ರೆ ಇವನಿಗೆ ರೋಡಲ್ಲಿ ಶಕ್ತಿ ಇರಬಹುದು, ಆದ್ರೆ ನನಗೆ ನೀರಲ್ಲಿ ಶಕ್ತಿ ಇದೆ, ಇವನ ನೀರಲ್ಲಿ ಎಳಿತೀನಿ ರೇಸ್ಗೆ ಅಂತ ಹೇಳ್ಬಿಟ್ಟು
ಮಾರನೇ ದಿನ ರ್ಯಾಬಿಟ್ಗೆ ಹೇಳ್ತಾನೆ, ಬಾಪ ನೀನ್ ಹೇಳ್ ಜಾಗಕ್ಕೆ ನಾ ಬಂದೆ, ರೇಸ್ ಗೆದ್ದೆ, ಆದ್ರೆ ಈಗ ನಾನ್ ಕರೆಕ್ಟ್ ಜಾಗ ಬಂದ್. ಆದ್ರೆ ಅಷ್ಟ್ರಲ್ಲಿ ಇವನಿಗೆ ಈಗೋ ಬಂದ್ಬಿಡುತ್ತೆ, ಇವನಿಗೆ ಅಹಂಕಾರ ಬಂದ್ಬಿಡುತ್ತೆ. ಯಾರಿಗೆ? ರ್ಯಾಬಿಟ್ಗೆ. ಕರಿ, ಎಲ್ಲಿ ಬರ್ಬೇಕು ಹೇಳು, ಬಾ ಸ್ಯಾಂಕಿ ಟ್ಯಾಂಕಲ್ ಬಾ, ರೇಸ್ ಇಟ್ಕೊಳ್ಳೋಣ ಅಂತ. ಸೊ ರ್ಯಾಬಿಟ್ಗೆ ಏನಂದ್ರೆ ಈಗೋ ಬಂದಿರುತ್ತಲ್ಲ, ಅದಕ್ಕೇನಂತ ಒಪ್ಕೋತಾನೆ. ಸ್ಯಾಂಕಿ ಟ್ಯಾಂಕಲ್ ರೇಸ್ ಇಡ್ತಾರೆ, ಟಾಟೈಸ್ ರೇಸ್ ಗೆದ್ಬಿಡುತ್ತೆ, ರ್ಯಾಬಿಟ್ ಸೋತೋಗುತ್ತೆ. ಆಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಯಾಕಪ್ಪ ಟಾಟೈಸ್ ಗೆತ್ತು ಅಂದ್ರೆ, ಟಾಟೈಸ್ ಇಸ್ ವೆರಿ ಸ್ಟ್ರಾಂಗ್ ಇನ್ ವಾಟರ್. ಅಂದ್ರೆ ಸ್ಕಿಲ್ ಯಾರಿಗೆ ಸ್ಟ್ರಾಂಗ್ ಆಗಿದೆ? ಟಾಟೈಸ್ಗೆ ಸ್ಕಿಲ್ ಸ್ಟ್ರಾಂಗ್ ಆಗಿದೆ ನೀರಲ್ಲಿ. ರ್ಯಾಬಿಟ್ಗೆ ಎಲ್ಲಿ ಸ್ಕಿಲ್ ಸ್ಟ್ರಾಂಗ್ ಆಗಿದೆ? ರೋಡಲ್ಲಿ ಸ್ಟ್ರಾಂಗ್ ಇದೆ. ಸೊ ನೋಡಿ, ಇವಾಗ ಟಾಟೈಸ್ ಗೆತ್ತು, ರ್ಯಾಬಿಟ್ ಸೋತೋಯ್ತು. ಸೊ ಈ ತರ ಏನಾಗುತ್ತೆ, ಇಬ್ರ ಮಧ್ಯೆ ಪೈಪೋಟಿ ಆಗ್ತಾ ಇರುತ್ತೆ. ಒಂದಿನ ಇಬ್ರು ಹೋಟೆಲ್ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಅಲ್ಲ ಕಣಪ್ಪ, ಒಂದ್ಸತಿ ನೀ ಗೆಲ್ತೀಯ, ಒಂದ್ಸತಿ ನಾನ್ ಗೆಲ್ತೀನಿ, ಒಂದ್ಸತಿ ನೀ ಸೋಲ್ತೀಯ, ಒಂದ್ಸತಿ ನಾನ್ ಸೋಲ್ತೀನಿ. ಜೀವನ ನಮ್ಗೆ ಸಾಕಷ್ಟು ಇಬ್ರಿಗೂ ಪಾಠ ಕಲ್ಸ್ಬಿಟ್ಟಿದೆಯಲ್ಲ, ನಾವ್ ಯಾಕೆ ಒಟ್ಟಿಗೆ ಕೆಲಸ ಮಾಡ್ಬಾರ್ದು? ಅವಾಗ ಇಬ್ರಿಗೂ ಅರಿವಾಗತ್ತೆ. ನೋಡಿ ಪರ್ಸನಾಲಿಟಿ ಹೆಂಗಿದೆ. ಒಬ್ಬ ಫಾಸ್ಟ್, ಆಮೇಲೆ ಒಬ್ಬ ರೋಡಲ್ ಸ್ಕಿಲ್ ಸ್ಟ್ರಾಂಗ್ ಇದೆ ಪರ್ಸನಾಲಿಟಿಗೆ. ಇನ್ನೊಬ್ಬ ವ್ಯಕ್ತಿ ಏನು, ತುಂಬಾ ಸ್ಲೋ, ಆದ್ರೆ ಅವನು ನೀರಲ್ಲಿ ಸ್ಟ್ರಾಂಗ್ ಇದ್ದಾನೆ. ಅಂದ್ರೆ ನೋಡಿ, ಬೇರೆ ಬೇರೆ ಪರ್ಸನಾಲಿಟಿ. ಈ ರಾಮ ಮತ್ತೆ ರಾವಣಂತರ ಬೇರೆ ಬೇರೆ ಪರ್ಸನಾಲಿಟಿ. ಆದ್ರೆ ಇಬ್ರು ನಾವು ಕೈ ಜೋಡಿಸಿದ್ರೆ ಕ್ಲಿಕ್ ಆಗ್ಬಿಡ್ತೀವಿ ನಾವು. ಸೊ 2 ಪರ್ಸನಾಲಿಟಿ ಇಬ್ರು ಸೇರ್ಕೋತಾರೆ. ಏನ್ ಅವ್ರು ಲೆಕ್ಕಾಚಾರ ಹಾಕೋತಾರೆ ಅಂದ್ರೆ, ನೀರ್ ಇದ್ ಕಡೆ ನೀನನ್ನ ಕೂರ್ಸ್ಕೊಂಡು ಹೋಗು, ರೋಡ್ ಕಡೆ ಇದ್ದಾಗ ನೀನನ್ನ ಹೆಗಲ್ ಮೇಲೆ ಕೂರ್ಸ್ಕೊಂಡು ಹೋಗು ಅಂತ ಇವರಿಬ್ರು ವರ್ಕೌಟ್ ಮಾಡ್ಕೋತಾರೆ. ಯಾರು? ರ್ಯಾಬಿಟ್ ಮತ್ತೆ ಟಾಟೈಸ್. ಸೊ ರೋಡ್ ಬಂದಾಗ ಟಾಟೈಸ್ ರ್ಯಾಬಿಟ್ ಮೇಲೆ ಕೂತ್ಕೊಂಡು ಹೋಗುತ್ತೆ, ನೀರ್ ಬಂದಾಗ ಟಾಟೈಸ್ ಮೇಲೆ ರ್ಯಾಬಿಟ್ ಕೂತ್ಕೊಂಡು ಹೋಗುತ್ತೆ. ಎಲ್ಲೂ ಹೋದ್ರೆ ನೀವು ಇಬ್ರೇ ಗೆಲ್ತಾರೆ ಇವ್ರು. ಅವಾಗ ಇದ್ರಲ್ಲಿ ಏನಪ್ಪಾ ಪಾಠ ಕಲಿತಾರೆ ಅಂದ್ರೆ, ನಾವ್ ಇಬ್ರು ಕೈ ಜೋಡಿಸ್ಬಿಟ್ರೆ ನಾವು ಯಾವಾಗ್ಲೂ ಗೆಲುವಿದೆ. ಅದಕ್ಕೆ ಏನಂತಾರೆ, ಯೂನಿಟಿ ಸ್ಟ್ರೆಂತ್ ಅಂತಾರೆ. ಇಲ್ಲಿ ಏನಪ್ಪಾ ಮಾರಲ್ ಸ್ಟೋರಿ ಅಂದ್ರೆ, ಈ ನಾನು ಏನ್ ಲಾಜಿಕ್ ಹೇಳಿದ್ನೋ ಇದು ಎಲ್ಲಿ ಉಪಯೋಗ ಆಗ್ತಾ ಇದೆ ಅಂದ್ರೆ, ಇವತ್ತಿನ ದಿನ ಸಾಫ್ಟ್ವೇರ್ ಇಂಡಸ್ಟ್ರಿ ಯೂಸ್ ಆಗ್ತಾ ಇದೆ. ಸಾಫ್ಟ್ವೇರ್ ಇಂಡಸ್ಟ್ರಿ ಏನಂತಾರೆ, ಅಲ್ಲಿ ಏನಿದೆ, ಟೀಮ್ ವರ್ಕ್ ಇದೆ ನೋಡಿ. ಟೀಮ್ ವರ್ಕ್ ಅಂಡ್ ಸ್ಕಿಲ್ ವಿನ್ಸ್ ದಿ ರೇಸ್. ಅಂದ್ರೆ ನಿನ್ನ ಶಕ್ತಿ ನನ್ನ ಶಕ್ತಿ ಇಬ್ರು ಪ್ರಯೋಗ ಮಾಡೋಣ, ರೇಸ್ನ ಗೆಲ್ಲೋಣ. ಇಬ್ರು ಸೇರ್ಕೊಂಡು ರೇಸ್ನ ಗೆದ್ರೆ ಎಲ್ಲಾ ಪ್ರಾಜೆಕ್ಟ್, ಸಾಫ್ಟ್ವೇರ್ ಪ್ರಾಜೆಕ್ಟ್ ನಮ್ಗೆ ಬರುತ್ತೆ. ಏನಾಗುತ್ತೆ ಗೊತ್ತಾ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಒಬ್ಬ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದ್ದಾನೆ, ಇನ್ನೊಬ್ಬ ಪ್ರೋಗ್ರಾಮ್ ಬರೆಯೋದ್ರಲ್ಲಿ ಚೆನ್ನಾಗಿದ್ದಾನೆ. ಸೊ ಪ್ರೋಗ್ರಾಮ್ ಅವನಿಗೆ ಮಾರ್ಕೆಟಿಂಗ್ ಬರಲ್ಲ, ಮಾರ್ಕೆಟಿಂಗ್ ಬರೋವನಿಗೆ ಪ್ರೋಗ್ರಾಮ್ ಬರೆಯಕ್ ಬರಲ್ಲ. ಬಟ್ ಅವ್ರಿಬ್ರು ಸೇರ್ಕೊಂಡ್ಬಿಟ್ರೆ ಏನಾಗತ್ತೆ ಗೊತ್ತಾ, ಮಾರ್ಕೆಟಿಂಗ್ ಅವನು ಮಾರ್ಕೆಟ್ ಮಾಡಿ ಆರ್ಡರ್ ತರ್ತಾನೆ, ಇವನ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾನೆ, ಆಮೇಲೆ ತಿರುಗಿ ಅವ್ನು ಮಾರ್ಕೆಟ್ ಮಾಡ್ತಾನೆ, ದುಡ್ಡು ಬರುತ್ತೆ, ಇಬ್ರು ಚೆನ್ನಾಗಿ ಹಂಚ್ಕೋತಾರೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂದ್ರೆ, ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಡಿ, ಟೀಮ್ ಆಗಿ ವರ್ಕ್ ಮಾಡಿ. ಆಮೇಲೆ ನಿಮ್ ಶಕ್ತಿ ಮೇಲೆ ಇನ್ನೊಬ್ಬರ ಶಕ್ತಿನ ಬಳಸ್ಕೊಂಡು ನಾವು ಒಬ್ರಿಗೊಬ್ರು ಆದ್ರೆ ಎಂತ ರೇಸು ಜೀವನದಲ್ಲಿ ತೆಗಿಬಹುದು. ಈ ಪರ್ಸನಾಲಿಟಿ ಅಬ್ಸರ್ವ್ ಮಾಡಿ. ಅದಕ್ಕೆ ಏನಾಗುತ್ತೆ ಅಂದ್ರೆ, 5 ಬೆರಳು ಒಂದೇ ತರ ಇರಲ್ಲ, ಒಂದೊಂದ್ ಬೆರಳು ಒಂದೊಂದ್ ತರ ಇರುತ್ತೆ. ಸೊ 5 ಡಿಫ್ರೆಂಟ್ ಪರ್ಸನಾಲಿಟೀಸ್ ಇದ್ರೆ, ಬಟ್ 5 ಪರ್ಸನಾಲಿಟಿ ಒಟ್ಟಿಗೆ ಸೇರ್ದ ಅಂದ್ರೆ ವಿಲ್ ಬಿಕಮ್ ವೆರಿ ಗುಡ್ ಲೀಡರ್ಸ್. ವಿ ಕ್ಯಾನ್ ಕ್ರಿಯೇಟ್ ಲೀಡರ್ಸ್, ವಿ ಕ್ಯಾನ್ ಬಿಕಮ್ ಗುಡ್ ಲೀಡರ್ಸ್, ವಿ ಕ್ಯಾನ್ ವಿನ್ ಮೆನಿ ಪ್ರಾಜೆಕ್ಟ್ಸ್. ಈ ತರ ಒಂದು ಎಕ್ಸಾಂಪಲ್ ಆಯ್ತಾ. ಅದು ಒಂದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ರೈಟ್ ಅಲ್ಲಿ ಆನೆ ಇದೆ, ಇರುವೆ ಇದೆ. ಇರುವೆ ತುಂಬಾ ಚಿಕ್ಕದು, ತುಂಬಾ ಚಿಕ್ಕದು. ಆದ್ರೆ ಇರುವೆಲ್ಲಿ ಏನ್ ಗೊತ್ತಾ ಕಲಿಬಹುದು ನಾವು? ಲೇಬರ್ ಮ್ಯಾನೇಜ್ಮೆಂಟ್. ಅಂದ್ರೆ ನೀವು ನೋಡಿ ಇರುವೆನ, ಅದಕ್ಕೆ ಅಬ್ಸರ್ವ್ ಮಾಡಿ, ಮನೆಗೆ ಹೋದಾಗ ಅಬ್ಸರ್ವ್ ಮಾಡಿ. ಇರುವೆಗಳೆಲ್ಲ ಒಂದೇ ಲೈನ್ ಹೋಗುತ್ತೆ. ಯಾವ್ದೇ ಒಂದು ಐಟಮ್ ನ ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕು ಅಂದ್ರೆ ನೀಟಾಗಿ ಪಾಸ್ ಮಾಡುತ್ತೆ, ನೀಟಾಗಿ ಪಿಕ್ ಮಾಡುತ್ತೆ, ಒಂದ್ ಕಡೆ ನೀಟಾಗಿ ಆರ್ಗನೈಸ್ ಮಾಡಿಡುತ್ತೆ. ಅಂದ್ರೆ ಅಂದ್ರೆ ಇರುವೆಲ್ ಏನ್ ಕಲಿಬಹುದು, ಆಂಟಲ್ ಏನ್ ಕಲಿಬಹುದು? ಲೇಬರ್ ಮ್ಯಾನೇಜ್ಮೆಂಟ್, ಹೌ ಟು ಮ್ಯಾನೇಜ್ ದಿ ಲೇಬರ್. ನೋಡಿ, ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ಪರ್ಸನಾಲಿಟಿ. ಸಿಮಿಲರ್ ಯು ಟೇಕ್ ಎಲಿಫೆಂಟ್. ಫಿಸಿಕಲಿ ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ಇಟ್ ಕ್ಯಾನ್ ಮೇಕ್ ಟ್ರೀಸ್ ಫಾಲ್, ಮರನೇ ಬೀಳಿಸ್ಬಿಡುತ್ತೆ ಅದು, ಆಯ್ತಾ. ಆಮೇಲೆ ಎಷ್ಟೋ ಭಾರಗಳನ್ನ ಎತ್ಕೊಂಡು ಹೋಗುತ್ತೆ. ಅಂದ್ರೆ ಫಿಸಿಕಲ್ ಎಬಿಲಿಟಿ ಬಹಳ ಸ್ಟ್ರಾಂಗ್ ಆಗಿದೆ.
ಇರುವೆಗೆ ಇಂಟೆಲೆಕ್ಚುಯಲ್ ಎಬಿಲಿಟಿ ಬಹಳ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಇಲ್ಲಿ ಏನಪ್ಪಾ ಪಾಠ ಕಲಿಬೇಕು ಅಂದ್ರೆ, ನಾನು ನಾಳೆ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನಲ್ಲಿರೋ ಶಕ್ತಿ ಅನುಸಾರ ನಾನು ಕೆಲಸನ ಗಿಟ್ಟಿಸ್ಕೋಬೇಕು. ಈಗ ನಾನು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಇಟ್ಕೊಳ್ಳಿ. ಫಿಸಿಕಲಿ ಸ್ಟ್ರಾಂಗ್ ಆಗಿಲ್ಲ ಅಂದ ತಕ್ಷಣ ನಾನು ರೆಸ್ಲಿಂಗ್ ಟೂರ್ನಮೆಂಟ್ ಹೋಗಿ ಸೇರ್ಬಾರ್ದು. ರೆಸ್ಲಿಂಗ್ ಟೂರ್ನಮೆಂಟ್ ಸೇರಿ ರೆಸ್ಲರ್ ಆಗ್ಬಾರ್ದು. ಯಾಕಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಆಗಿಲ್ಲ, ನನ್ನ ಜನ ಇಮಿಡಿಯೇಟ್ ಆಗಿ ಬಿಡಿಸ್ಬಿಡ್ತಾರೆ. ಅವಾಗ ನಾ ಏನ್ ಮಾಡ್ಬೇಕು, ನನ್ಗೆ ಯಾವ ಪಾತ್ರ ಸೂಟ್ ಆಗುತ್ತೋ ಆ ಪಾತ್ರ ನಂತರ ಆ ಕೆಲ್ಸಕ್ಕೆ ಸೇರಿ ನನ್ನ ಪರ್ಸನಾಲಿಟಿನ ಶೇಪ್ ಮಾಡ್ಕೊಂಡು ಆ ಕೆಲ್ಸ ನಾನು ಬೆಳಿಬೇಕು. ನೋಡಿ, ಆನೆ ಆನೆ ಅದಕ್ಕೆ ಇಂಟೆಲಿಜೆನ್ಸ್ ಕಡಿಮೆ ಇದೆ. ಆನೆಗೆ ಇಂಟೆಲಿಜೆನ್ಸ್ ಕಡಿಮೆ ಇದೆ. ಯಾಕೆ ಅಂದ್ರೆ ಉದಾಹರಣೆ ಕೊಡ್ತೀನಿ. ಆನೆಗೆ ನೀವು ಒಂದು ಮರಕ್ಕೆ ಚೈನ್ ಹಾಕ್ಬಿಟ್ಟು ಕಟ್ಬಿಡಿ, ಅದಕ್ಕೆ ಅಲ್ಲಿಂದ ಜಾಗನ ಅದು ಮೂನೆ ಆಗಲ್ಲ. ಆನೆ ಮೂನೆ ಆಗಲ್ಲ. ನೀವು ಚೈನ್ ಕಟ್ಬಿಟ್ಟು ಒಂದ್ ಮರಕ್ಕೆ ಚೈನ್ ಹಾಕ್ಬಿಟ್ಟು ಆನೆ ನಿಲ್ಸ್ಬಿಡಿ, ಟ್ರೈ ಮಾಡಿ ನೋಡಿ, ಮೂನೆ ಆಗಲ್ಲ. ಅಂದ್ರೆ ಆನೆಗೆ ಏನಪ್ಪ ಹೊಳೆಯಲ್ಲ ಅಂದ್ರೆ, ನಾನು ಮರ ಬೆಳೆಸೋನು ನನಗೆ ಈ ಚೈನ್ ಬಿಟ್ಟಾಕ್ಬಿಟ್ಟು ನನಗೆ ಓಡಕ್ ಆಗಲ್ವಾ ಅಂತ ಆನೆಗೆ ನೋಡಿ ಅದು ಹೊಳೆಯೋದೇ ಇಲ್ಲ. ಯಾಕೆಂದ್ರೆ ಅದ್ರಲ್ಲಿ ಏನ್ ವೀಕ್ ಇದೆ, ಇಂಟೆಲೆಕ್ಚುಯಲ್ ಎಬಿಲಿಟಿ ವೀಕ್ ಇದೆ. ಯಾವ ಎಬಿಲಿಟಿ ಸ್ಟ್ರಾಂಗ್ ಆಗಿದೆ? ಫಿಸಿಕಲ್ ಎಬಿಲಿಟಿ ಸ್ಟ್ರಾಂಗ್ ಆಗಿದೆ. ಇದು ಆಂಟಲ್ ನೋಡಿ, ಇಂಟೆಲೆಕ್ಚುಯಲ್ ಎಬಿಲಿಟಿ ಸ್ಟ್ರಾಂಗ್ ಆಗಿದೆ, ಫಿಸಿಕಲ್ ಎಬಿಲಿಟಿ ವೀಕ್ ಆಗಿದೆ. ಸೊ ಇರ್ಬೇನು ಅಷ್ಟೇ, ಎಲ್ಲಿ ಘನ ಪಾತ್ರ ಎಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೋ ಅಂತ ಕಡೆ ಮೂವ್ಮೆಂಟ್ ಮಾಡ್ಬಾರ್ದು, ಇಲ್ಲಾಂದ್ರೆ ಸಾವಾಗ್ಬಿಡುತ್ತೆ. ಅದೇನ್ ಮಾಡ್ಬೇಕು, ಇಂಟೆಲಿಜೆನ್ಸ್ ಫಾಲೋ ಮಾಡ್ಕೊಂಡು ಸಂಧಿಗೊಂದಿ ಹೊಡ್ಕೊಂಡು ಹೋಗುತ್ತೆ. ಅಂದ್ರೆ ಇರುವೆ ಮತ್ತೆ ಆನೆಯಿಂದ ನಾವು ಸಾಕಷ್ಟು ಕಲಿಬಹುದು. ಅದಕ್ಕೆ ಅಗೇನ್ ಲರ್ನ್ ಟು ಅಬ್ಸರ್ವ್. ಆನೆಯಿಂದ ಕಲೀರಿ, ಇರುವೆಯಿಂದ ಕಲೀರಿ, ಸೂರ್ಯದಿಂದ ಕಲೀರಿ, ಮರಗಳಿಂದ ಕಲೀರಿ. ಅದಕ್ಕೆ ವೈಎಂಆರ್ ಸರ್ ಹೇಳಿದ್ದು ಅನಿಮಲ್ ಆರ್ಡರ್. ಆನೆಯಿಂದ ಕಲೀರಿ, ನಾಯಿಯಿಂದ ಕಲೀರಿ, ಹಸುವಿಂದ ಕಲೀರಿ. ಎಷ್ಟೊಂದು ಕಲಿಬಹುದು, ನೋಡಿ ಕಲಿತಾ ಇರ್ಬೋದು. ಸಮಾಜದಲ್ಲಿ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಅದಕ್ಕೆ ಇದೊಂದು ಎಕ್ಸಾಂಪಲ್ ತಗೊಂಡು. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಸರ್ ನೆಕ್ಸ್ಟ್ ಸ್ಲೈಡ್. ಇದು ಒಂದು ನಾನು ಒಂದು ಸಮ್ಮರಿ ತರ ಕೊಟ್ಟಿದ್ದು ನೋಡಿ. ಸ್ಕಿಲ್, ಕಾಂಪಿಟೆನ್ಸ್ ಅಂಡ್ ಟೀಮ್ ವರ್ಕ್ ಯಾವ್ದ್ರಿಂದ ಕಲ್ತ್ವಿ ನಾವು? ರಾಬಿಟ್ ಅಂಡ್ ಟಾರ್ಟಾಯ್ಸ್ ಕಲ್ತ್ವಿ. ಇದು ನೋಡಿ, ಫಾದರ್ ಸನ್ ಕಾರ್ ನೋಡಿ, ಏನದು? ವಾಟ್ ವಿ ಆರ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ವಿ ಹ್ಯಾವ್. ನಮ್ಮ ಹತ್ರ ಏನಿದೆ ಅದಕ್ಕೆ ಕಡಿಮೆ ಪ್ರಾಮುಖ್ಯತೆ ಕೊಡ್ಬೇಕು, ಬಟ್ ನಾವೇನು ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕು. ಅದು ಸೆಕೆಂಡ್ ಪಾಯಿಂಟ್. ಆಮೇಲೆ ಮದರ್ ಚೈಲ್ಡ್ ಡಾಕ್ಟರ್, ಮೂರನೇ ಪಾಯಿಂಟ್. ಮೆಂಟಲ್ ಪೇನ್ ಇಸ್ ಮೋರ್ ದೆನ್ ಫಿಸಿಕಲ್ ಪೇನ್. ಯಾಕೆಂದ್ರೆ ಯಾವತ್ತು ಮನ್ಸನ್ನ ನೋವಿಸಬಾರ್ದು, ಅದು ಒಂದು ಉದಾಹರಣೆ. ಆಮೇಲೆ ನೋಡಿ, ಕೌ, ಕೋಕೋನಟ್, ಬನಾನಾ, ಇದರಲ್ಲಿ ಬನಾನಾ ಟ್ರೀ ಏನು ನಾವು ತಿಳ್ಕೊಬಹುದು ಪರ್ಸನಾಲಿಟಿಲಿ, ಲೀಡರ್ಶಿಪ್ ಅಲ್ಲಿ. ಆಲ್ವೇಸ್ ಡೂ ಸರ್ವಿಸ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್. ಆಯ್ತಾ? ಸೂರ್ಯದಿಂದ ಏನ್ ಕಲಿಬಹುದು? ಟೈಮ್ ಮ್ಯಾನೇಜ್ಮೆಂಟ್. ಇರುವೆಯಿಂದ ಏನ್ ಕಲಿಬಹುದು? ಸಿಸ್ಟಮ್ಯಾಟಿಕ್ ವರ್ಕ್. ಇರುವೆ ಮತ್ತೆ ಆನೆಯಿಂದ ಏನು? ಫಿಸಿಕಲ್ ಮತ್ತೆ ಇಂಟೆಲೆಕ್ಚುಯಲ್ ಎಬಿಲಿಟಿ. ಒಳ್ಳೆ ಲೀಡರು ಅಂದ್ರೆ ಒಳ್ಳೆ ಡಾಕ್ಟರ್, ಒಳ್ಳೆ ಇಂಜಿನಿಯರ್ ಅಥವಾ ಒಳ್ಳೆ ಆಕ್ಟರ್ ಏನಾಗ್ಬೇಕಂದ್ರೂ ನಾಲೆಜ್, ಸ್ಕಿಲ್ ಅಂಡ್ ಆಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್. ನಾಲೆಜ್, ಸ್ಕಿಲ್, ಆಟಿಟ್ಯೂಡ್ ಇಸ್ ಇಂಪಾರ್ಟೆಂಟ್. ಸೊ ದೀಸ್ ಆರ್ ದಿ ಪಾಯಿಂಟ್ಸ್ ಯು ಹ್ಯಾವ್ ಟು ಪಿಕ್ ಫ್ರಮ್ ದಿ ಎಕ್ಸಾಂಪಲ್ಸ್ ವಾಟ್ ಐ ಟೋಲ್ಡ್ ಯು ಜಸ್ಟ್ ನೌ. ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ ಸ್ಲೈಡ್ ಸರ್. ಇಲ್ಲಿ ನೋಡಿ, ಇದು ನೀವು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಅಂದ್ರೆ ನಮ್ಮ ಶರೀರದಲ್ಲೇ, ನಮ್ಮ ಶರೀರಕ್ಕೆ ಒಳಗೆ ಹೋಗ್ಬಿಟ್ಟು ನೋಡ್ಕೋಬೇಕು ನಾವು. ನಮ್ಮ ಆಚೆ ಎಲ್ಲ ನೋಡ್ತೀವಿ, ಎಲ್ಲ ಆಚೆ ಎಲ್ಲ ಕಣ್ಣಲ್ಲಿಟ್ಟು ಎಲ್ಲ ನೋಡ್ತೀವಿ, ಆದ್ರೆ ನಮ್ಮ ಶರೀರದ ಒಳಗೆ ಹೋಗಿ ನಾವು ನೋಡ್ಕೋತಾ ಇಲ್ಲ. ನೋಡ್ಕೋಬೇಕು. ಏನ್ ನೋಡ್ಬೋದು? ಫಸ್ಟ್ ನೋಡೋಣ, ಏನ್ ನೋಡ್ಬೋದು ನೋಡೋಣ. ಫಸ್ಟ್ ಉಸಿರಾಟನ ಗಮನಿಸಿ. ನಿಮ್ಗೆ ವೈಎಂ ರವೀಂದ್ರ ಸರ್ ನಿಮ್ಗೆ ಆಲ್ರೆಡಿ ಪ್ರಾಣಾಯಾಮ ಹೇಳ್ಕೊಟ್ಟಿರ್ತಾರೆ. ಫಸ್ಟ್ ನಿಮ್ ಉಸಿರಾಟನ ಗಮನಿಸಿ. ನೀವು ನೋಡಿ, ಉದಾಹರಣೆ ಕೊಡ್ತೀನಿ. ನೀವು ಡೈಲಿ ಸುಮ್ನೆ ಓಡ್ತಾ ಇರಿ, ಸುಮ್ನೆ ಓಡೋದು ಡೈಲಿ, ಆಯ್ತಾ? 7 hours ಓಡೋದು. 7 hours ಓಡ್ತಾ ಇದ್ರೆ ಏನಾಗುತ್ತೆ? ಫಾಸ್ಟ್ ಬ್ರೀತಿಂಗ್ ಆಗುತ್ತೆ. ಫಾಸ್ಟ್ ಬ್ರೀತಿಂಗ್ ಅವಾಗ ಮಾಡ್ತಾನೆ ಇದ್ರೆ ಇಟ್ ಹ್ಯಾವ್ ಎನ್ ಇಂಪ್ಯಾಕ್ಟ್. ಇವಾಗ ನೋಡಿ, ನಾಯಿನ ನೋಡಿ ಅಥವಾ ರ್ಯಾಬಿಟ್ ನ ನೋಡಿ, ಗುಡ್ಗುಡ್ಗಡಂತ ಓಡತ್ವೆ. ಫಾಸ್ಟ್ ಬ್ರೀತಿಂಗ್, ತುಂಬಾ ಫಾಸ್ಟ್ ಬ್ರೀತಿಂಗು. ಎಕ್ಸೆಸ್ ಅಂದ್ರೆ ಏನು? 24 ಗಂಟೆಯಲ್ಲಿ ಏನಾದ್ರು 6 hour 7 hour ಗುಡ್ಗುಡಂತ ಓಡೋದು, ಬಡಬಡಂತ ಮಾಡೋದು, ಟೆನ್ಷನ್, ಆತರ ಇದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ? ಶರೀರದ ಮೇಲೆ ಒತ್ತಡ ಬೀಳುತ್ತೆ. ಒತ್ತಡ ಬಿದ್ದಾಗ ಆಯುಸ್ ಕಡಿಮೆ ಆಗುತ್ತೆ. ಸೊ ಉಸಿರಾಟದಲ್ಲಿ ನಾವು ಇದನ್ನ ಗಮನಿಸಬಹುದು. ಅಂದ್ರೆ ಫಾಸ್ಟ್ ಬ್ರೀತಿಂಗ್ ಆದ್ರೆ ಆಯುಸ್ ಕಡಿಮೆ ಆಗ್ಬಿಡುತ್ತೆ. ಎಕ್ಸಾಂಪಲ್ ನೋಡಿ, ರ್ಯಾಬಿಟ್
ಒಂದು 8 ವರ್ಷ ಇರ್ಬೋದು, ನಾಯಿ ಒಂದು 10 ವರ್ಷ ಇರ್ಬೋದು. ಅದೇ ಟಾರ್ಟೈಸ್ ನೋಡಿ, ಟಾರ್ಟೈಸು ಸ್ಲೋ, ರಿಲ್ಯಾಕ್ಸ್ಡ್, ಫೋಕಸ್ಡ್ ಬ್ರೀತಿಂಗ್. ನಾ ಅದೊಂದು ಪದ ಹೇಳ್ತೀನಿ, ರಿಲ್ಯಾಕ್ಸ್ಡ್ ಫೋಕಸ್ಡ್ ಬ್ರೀತಿಂಗ್. ಸ್ಲೋ ಆಗಿ ಫೋಕಸ್ಡ್ ಆಗಿ ಬ್ರೀತಿಂಗ್ ನೀವು ಮಾಡ್ತಾ ಇದ್ರೆ ಆಮೇಲೆ ತರ ಆಯುಸ್ ಜಾಸ್ತಿ, ಆಯುಸ್ ಜಾಸ್ತಿ. ಯಾಕಂದ್ರೆ ತಾಳ್ಮೆ ಅನ್ನೋದಿರುತ್ತೆ, ಪೇಷನ್ಸ್ ಅನ್ನೋದಿರುತ್ತೆ, ತಾಳ್ಮೆ ಅನ್ನೋದಿರುತ್ತೆ. ತಾಳ್ಮೆ ಅನ್ನೋದಿದ್ರೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಾಗುತ್ತೆ. ಅದಕ್ಕೇನೆ ಸರ್ ಬಂದ್ಬಿಟ್ಟು ಏನ್ ಮಾಡಿಸ್ತಾ ಇದಾರೆ, ಪ್ರಾಣಾಯಾಮ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದಾರೆ ನಿಮ್ಗೆ. ಪ್ರಾಣಾಯಾಮ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಯಾಕೆಂದ್ರೆ ಪ್ರಾಣಾಯಾಮ ಚೆನ್ನಾಗಿ ಮಾಡ್ತಾ ಇದ್ರೆ, ಬ್ರೀತಿಂಗ್ ರೆಗ್ಯುಲೇಟ್ ಚೆನ್ನಾಗಿ ಮಾಡ್ತಾ ಇದ್ರೆ ಮೈಂಡ್ ಥಾಟ್ಸ್ ಎಲ್ಲ ಕಂಟ್ರೋಲ್ ಇರುತ್ತೆ. ಅವಾಗ ನಾವು ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಸಮಾಜದಲ್ಲಿ ವಿ ಕ್ಯಾನ್ ಬಿಕಮ್ ವೆರಿ ಗುಡ್ ಲೀಡರ್ಸ್, ಒಳ್ಳೆ ಲೀಡರ್ಸ್ ಆಗ್ಬೋದು ನಾವು. ಆಯ್ತಾ? ಅದೇ ತರ ನೋಡಿ, ನೋಡಿ ಮೈಂಡ್ ಮನಸ್ಸು. ಸೊ ಥಾಟ್ಸ್ ನೋಡಿ, ಇವಾಗ ಇದ್ದಂಗೆ ನಾವು 1 ಗಂಟೆಗೆ ಇರಲ್ಲ, 1 ಗಂಟೆಗೆ ಇದ್ದಂಗೆ 5 ಗಂಟೆಗೆ ಇರಲ್ಲ. ರಿಸಲ್ಟ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಳಕ್ ಸ್ಟಾರ್ಟ್ ಮಾಡ್ತೀವಿ. ಯಾವ್ದಾದ್ರು ಒಂದು ಒಳ್ಳೆ ಕಾಮಿಡಿ ಸೀರಿಯಲ್ ನೋಡಿದ್ರೆ ಇಮಿಡಿಯೇಟ್ ನಗಕ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಕ್ಷಣಕ್ಕೂ ಏನಾಗ್ತಾ ಇದೆ, ಮನಸ್ಸು ಚಂಚಲ ಅಂದ್ರೆ ಏನು, ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಮೈಂಡ್ ಇಸ್ ಆಲ್ಸೋ ಎನರ್ಜಿ. ಮೈಂಡ್ ಇದೆಯಲ್ಲ, ಇಟ್ ಇಸ್ ಆಲ್ಸೋ ಎನರ್ಜಿ. ಆ ಎನರ್ಜಿನ ನಾವು ರೆಗ್ಯುಲೇಟ್ ಮಾಡಬೇಕು. ವಿ ಶುಡ್ ಹ್ಯಾವ್ ದಿ ಥಾಟ್ಸ್ ಅಂಡರ್ ಕಂಟ್ರೋಲ್. ಇಟ್ಸ್ ಎನ್ ಎನರ್ಜಿ. ಸೊ ನೋಡಿ, ನಾ ಹೇಳೋದಲ್ಲ, ಬ್ರೆತ್ ಇಸ್ ಎನ್ ಎನರ್ಜಿ. ಬ್ರೆತ್ ಅಂದ್ರೆ ನಾವು ಗಾಳಿ ತಗೊಳ್ತೀವಲ್ಲ, ಗಾಳಿ ತಗೊಳ್ಳೋದು, ಇನ್ಹೇಲ್ ಮಾಡೋದು, ಎಕ್ಸೆಲ್ ಮಾಡಿ, ಇಟ್ಸ್ ಎನ್ ಎನರ್ಜಿ ದಟ್ ಯು ಹ್ಯಾವ್ ಟು ಕೀಪ್ ಅಂಡರ್ ಕಂಟ್ರೋಲ್. ಮೈಂಡ್ ವಿ ಹ್ಯಾವ್ ಟು ಕೀಪ್ ಅಂಡರ್ ಕಂಟ್ರೋಲ್. ಅದಕ್ಕೇನೆ ಸರ್ ಯೋಗಾಸನ ಮತ್ತೆ ಪ್ರಾಣಾಯಾಮ ಎಲ್ಲ ಮಾಡಿಸ್ತಾ ಇರೋದು. 5:30 ಮಾಡಿಸ್ತಾ ಇದಾರೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇನೆ. ಅದೇ ತರ ಆಹಾರ ಸೇವನೆ, ಫುಡ್ ಸರ್ ಆದಷ್ಟು ನಿಮ್ಗೆ ಹೆಲ್ತ್, ಫಾಸ್ಟಿಂಗ್, ಫುಡ್ ಬಗ್ಗೆನೇ ನಿಮ್ಗೆ ಸಾಕಷ್ಟು ಮಾಹಿತಿ ನಾವು ಕೊಟ್ಟಿದ್ದಾರೆ. ನೀವೇ ಅಬ್ಸರ್ವ್ ಮಾಡಿ. ನಾ ಹೇಳ್ತೇನೆ, ಅದಕ್ಕೆ ಹೇಳೋದು ನೋಡಿ, ನಾ ವರ್ಡ್ ಯೂಸ್ ಮಾಡ್ತೀನಿ, ಲರ್ನ್ ಅಂಡ್ ಅಬ್ಸರ್ವ್. ಒಂದಿನ ಚೆನ್ನಾಗಿ ತಿನ್ನಿ, 20 ದೋಸೆ ತಿನ್ನಿ, ಇಮ್ಮಿಡಿಯೇಟ್ ವಾಂತಿ ಆಗುತ್ತೆ. ಅಥವಾ 20 ದೋಸೆ ತಿಂದಾಗ ಏನಾಗುತ್ತೆ, ಇಂಡೈಜೆಷನ್ ಆಗುತ್ತೆ. ಪಾಠ ಏನ್ ಕಲಿತೀವಿ, ಅಬ್ಸರ್ವ್ ಮಾಡಿ, ಏನ್ ಪಾಠ ಕಲಿತೀವಿ, ಓಹೋ ಜಾಸ್ತಿ ಊಟ ಮಾಡಿದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಜಾಸ್ತಿ ಊಟ ಮಾಡಿದ್ರೆ ವಾಮಿಟ್ ಆಗುತ್ತೆ. ಓಕೆ, ಬ್ಯಾಲೆನ್ಸ್ಡ್ ಆಗಿ ಫುಡ್ ತಗೊಂಡ್ರೆ ಆಕ್ಟಿವ್ ಆಗಿ ಇರ್ತೀನಿ. ಓಹೋ ತುಂಬಾ ಆಕ್ಟಿವ್ ಆಗಿದ್ದೀನಿ ಇವತ್ತು, ಯಾಕೆಂದ್ರೆ ಬ್ಯಾಲೆನ್ಸ್ಡ್ ಆಗಿ ಫುಡ್ ತಗೊಂಡಿದ್ದೀನಿ. ನೋಡಿ, ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಶರೀರದಲ್ಲಿ ಚೇತನ. ನಾವೊಂದು ಹಾಡಿದೆಯಲ್ಲ, ಓ ನನ್ನ ಚೇತನ ಅಂತ ಒಂದು ಹಾಡಿದೆ ನೋಡಿ. ಅಂದ್ರೆ ಬಾಡಿಲಿ ನಮ್ಮ ಎನರ್ಜಿನ ಅಬ್ಸರ್ವ್ ಮಾಡ್ಬೇಕು. ಆಹಾರದಿಂದ ಅಂತ ಹಿತಿಮಿತಿಯಲ್ಲಿ ಆಹಾರ ಮಾಡ್ಬೇಕು. ಮನ್ಸನ್ನ ರೆಗ್ಯುಲೇಟ್ ಮಾಡ್ತಾ ಇರ್ಬೇಕು. ಉಸಿರಾಟನ ಸರಿಯಾಗಿ ತಗೋಬೇಕು. ಆಯ್ತಾ? ಆಮೇಲೆ ಶರೀರನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಶರೀರ ಚೆನ್ನಾಗಿ ನೋಡ್ಬೇಕಂದ್ರೆ ಎಕ್ಸಸೈಸ್. ಸೊ ಇದೆಲ್ಲ ನಾವು ಫಾಲೋ ಮಾಡ್ತಾ ಇದ್ರೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀವಿ, ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವಿ. ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಏನಾಗುತ್ತೆ ಗೊತ್ತಾ, ನಮಗೆ ನಾಲೆಜ್ ಬಂದ್ಬಿಡುತ್ತೆ. ನಾಲೆಜ್ ಬಂದ್ಬಿಟ್ರೆ ನಾವಾಗ್ಲೇ ಹೇಳ್ದಂಗೆ ದುಡ್ಡು ಬರುತ್ತೆ. ಅಂದ್ರೆ ಫೈನಾನ್ಷಿಯಲಿ ವಿಲ್ ಬಿಕಮ್ ಸ್ಟ್ರಾಂಗ್, ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗ್ತೀವಿ. ಆಮೇಲೆ ಸಮಾಜದಲ್ಲಿ ಶಕ್ತಿ ಬರುತ್ತೆ. ಶಕ್ತಿ ಬಂದಾಗ ಏನ್ ಗೊತ್ತಾ, ಸೋಷಿಯಲ್ ಅಂದ್ರೆ ಏನು, ನಾವು ಯಾವ್ದೋ ಒಂದು ಫಂಕ್ಷನ್ಗೆ ಹೋದ್ರೆ ಐ ಆಮ್ ಎ ಮ್ಯಾನೇಜರ್, ಐ ಆಮ್ ಎ ವೈಸ್ ಪ್ರೆಸಿಡೆಂಟ್, ಐ ಆಮ್ ಎ ಜನರಲ್ ಮ್ಯಾನೇಜರ್, ಐ ಆಮ್ ಎ ಸೈಂಟಿಸ್ಟ್. ನೋಡಿ, ಸೊಸೈಟಿಲಿ ಜನರ ಜೊತೆ ನೀಟಾಗಿ ಮೂವ್ ಮಾಡ್ತೀವಿ, ಮಿಂಗಲ್ ಆಗ್ತೀವಿ. ಪೊಸಿಷನ್ಸ್ ಇರುತ್ತೆ. ಪೊಸಿಷನ್ ಅಂತಾಗ ಏನೋ ಪವರ್ ಬಂದ್ಬಿಡುತ್ತೆ ನಮ್ಗೆ. ಯಾಕೆ ನೋಡಿ, ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕು, ಮೆಂಟಲ್ ಸ್ಟ್ರಾಂಗ್ ಆಗಿದ್ರೆ ನಾಲೆಜ್ ಬಂದ್ಬಿಡುತ್ತೆ. ನಾಲೆಜ್ ಬಂದಾಗ ದುಡ್ಡು ಬರುತ್ತೆ, ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗ್ತೀರಾ. ಸಮಾಜದಲ್ಲಿ ಜನಗಳ ಜೊತೆ ಎಲ್ಲ ಮಿಂಗಲ್ ಆಗಿ ಚೆನ್ನಾಗಿ ಓಡಾಡ್ತಾ ಏನ್ ಬರುತ್ತೆ, ಸೋಷಿಯಲ್ ಲೈಫ್ ಚೆನ್ನಾಗಿದ್ರೆ ಏನೋ ಪವರ್ ಬರುತ್ತೆ. ಪವರ್ ಬಂದಾಗ ಈ 4 ತಿರುಗಿ ಹಿತಮಿತದಲ್ಲಿ ಇಟ್ಕೋಬೇಕಲ್ಲ. ಅಂದ್ರೆ ಯು ಶುಡ್ ಕೀಪ್ ಇಟ್ ಅಂಡರ್ ಕಂಟ್ರೋಲ್. ಫಿಸಿಕಲ್, ಮೆಂಟಲ್, ಫೈನಾನ್ಷಿಯಲ್, ಸೋಷಿಯಲ್ ಯಾವುದು ಎಕ್ಸಿಡ್ ಆಗ್ಬಾರ್ದು. ಎಷ್ಟ್ ಬೇಕೋ ಅಷ್ಟ್ರಲ್ಲಿ ನಾವ್ ಇದ್ದ ಅಂದ್ರೆ ಚೆನ್ನಾಗಿರ್ತೀವಿ. ಅದಕ್ಕೆ ಸ್ಪಿರಿಚುವಲ್ ಆಗಿರ್ಬೇಕು ಅಂತ ಹೇಳೋದು. ಆ ಸ್ಪಿರಿಚುವಲ್ ಇರಕ್ಕೆ ನಮ್ಗೆ ಅಗೇನ್ BS ಸರ್ ಒಳ್ಳೆ ಉದಾಹರಣೆ ಕೊಟ್ರು. BS ಶ್ರೀನಿವಾಸ್ ಅವತ್ತು ಎಮೋಷನಲ್ ಇಂಟೆಲಿಜೆನ್ಸ್ ಯಾವಾಗ್ಲೂ ಇಂಡಸ್ಟ್ರಿ ಇವತ್ತೊಂದ್ ದಿನ ನೋಡ್ತಾರೆ ವ್ಯಕ್ತಿಗಳಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಹೇಗಿದೆ ಅಂತ. ಇಂಟೆಲಿಜೆನ್ಸ್ ಕಡಿಮೆ ಇದ್ರೂ ಪರವಾಗಿಲ್ಲ, ಎಮೋಷನಲಿ ಸ್ಟ್ರಾಂಗ್ ಆಗಿರ್ಬೇಕು.
ಎಮೋಷನ್ ನಿಮ್ಗೆ ಸ್ಟ್ರಾಂಗ್ ಆಗಿ ಇರ್ಬೇಕು ಅಂದ್ರೆ, ರೈಟ್, ಎಮೋಷನ್ ಸ್ಟ್ರಾಂಗ್ ಆಗಿದ್ರೆ ನೀವು ಎಂತ ಕೆಲಸ ಬೇಕಾದ್ರೂ ಗಿಟ್ಟಿಸ್ಕೋಬಹುದು, ಎಂತ ಜನನ ಬೇಕಾದ್ರೂ ನೀವು ಸಮಾಜದಲ್ಲಿ ಎದುರಿಸಬಹುದು. ಸೊ ಆ ಎಮೋಷನಲ್ ಸ್ಟ್ರಾಂಗ್ ಆಗಿದ್ದು ಇಂಟೆಲಿಜೆಂಟ್ ಕೋಶನ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಸ್ಪಿರಿಚುವಲ್ ಫಾಲೋಯಿಂಗ್ ಮಾಡ್ಬೇಕು ನಾವು. ಯು ಶುಡ್ ಹ್ಯಾವ್ ಎ ಸ್ಪಿರಿಚುವಲ್ intelligence also. So how does spiritual intelligence come? It is by controlling your mind, controlling your breath, controlling your food. ಈ ಮೂರನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಹೆಂಗ್ ಕಂಟ್ರೋಲ್ ಮಾಡೋದು? 5:30 ಹೇಳಿ, ಪ್ರಾಣಾಯಾಮ ಮಾಡಿ, ಯೋಗಾಸನ ಮಾಡಿ, ವಾಕಿಂಗ್ ಮಾಡಿ, ಆಕ್ಟಿವ್ ಆಗಿರಿ. ಅವಾಗ ಏನು ಎಲ್ಲಾನು ಸಾಧನೆ ಮಾಡ್ಬೋದು. ಇದೊಂದು ಉದಾಹರಣೆ ಕೊಡ್ಬೇಕಾಯ್ತು. ಇನ್ನೊಂದು ಉದಾಹರಣೆ ಕೊಡ್ಬೇಕಾಯ್ತು ನಾನು ಇವ್ರದು ಮೋಹನ್ ಲೀಲಾ ಅನ್ನೋರು ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ನಂಗೆ ತುಂಬಾ ಖುಷಿ ಕೊಡ್ತು. ನಾನು ಅದನ್ನ ನಿಮ್ಗೆ ಸರಳತೆಯಿಂದ ಹೇಳ್ತೀನಿ. ನಮ್ಗೆಲ್ಲ ದೇವ್ರು ಏನ್ ಕೊಟ್ಟಿದ್ದಾನೆ? ನ್ಯಾಚುರಲ್ ಇಂಟೆಲಿಜೆನ್ಸ್ ಕೊಟ್ಟಿದ್ದಾನೆ. ನಮ್ ಕೈಲಿ ಕೊಟ್ಟಿರೋದು ನ್ಯಾಚುರಲ್ ಇಂಟೆಲಿಜೆನ್ಸ್, ಆಯ್ತಾ? ನಾವು ಮೆಷಿನ್ಗೆ ಏನ್ ಮಾಡ್ತಾ ಇದೀವಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಡಿ ಮಾಡ್ತಾ ಇದೀವಿ. ನಿಮ್ಗೆ ಒಳ್ಳೆ ಉದಾಹರಣೆ ಕೊಡ್ತೇವೆ. ಅವ್ರು ಏನಂದ್ರು? ಮೆಷಿನ್ ಲರ್ನಿಂಗ್ ಇಂದ ಡೀಪ್ ಲರ್ನಿಂಗ್ ಹೋಗ್ತೀವಿ, ಡೀಪ್ ಲರ್ನಿಂಗ್ ಇಂದ ನ್ಯೂರಲ್ ನೆಟ್ವರ್ಕ್ ಹೋಗ್ತೀವಿ ಅಂತಾರೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಫಸ್ಟ್ ಗೋ ಫಾರ್ ಡೀಪ್ ಲರ್ನಿಂಗ್, ಫಸ್ಟ್ ಗೋ ಫಾರ್ ಮೆಷಿನ್ ಲರ್ನಿಂಗ್, ದೆನ್ ಯು ಗೋ ಫಾರ್ ಡೀಪ್ ಲರ್ನಿಂಗ್, ದೆನ್ ಯು ಗೋ ಫಾರ್ ನ್ಯೂರಲ್ ನೆಟ್ವರ್ಕ್. ನಾನು ನಮ್ಮ ನಿಜ ಜೀವನದ ಎಕ್ಸಾಂಪಲ್ ಕೊಡ್ತೀನಿ. ನ್ಯಾಚುರಲ್ ಇಂಟೆಲಿಜೆನ್ಸ್, ಇವಾಗ ಒಂದು ಮಗು ತಗೊಳ್ಳಿ, 5 ವರ್ಷದ ಮಗು ತಗೊಳ್ಳಿ. ಆ ಮಗುಗೆ ನಾವು ನಡೆಯೋದು ಅಭ್ಯಾಸ ಮಾಡಿಸ್ತೀವಿ. ಫಸ್ಟ್ ಆ ಕಾಲು ಇದೆಯಲ್ಲ, ಕಾಲು ಬಂದ್ಬಿಟ್ಟು ಅದು ಮೆಷಿನು. ಕೈಯು ಮೆಷಿನು, ಕಾಲು ಮೆಷಿನು. ಆ ಮೆಷಿನ್ ಏನೋ, ಕಾಲೇನೋ ನಡಿಬೇಕು, ಕೈ ಏನೋ ಬಾಲ್ ತಗೊಂಬ, ಬ್ರಷ್ ತಗೊಂಬ, ಕೈಯು ಒಂದು ಮೆಷಿನ್ ಆ ಕೆಲಸ ಮಾಡುತ್ತೆ. ಬಟ್ ಕೈ ಕಾಲ್ ಮೆಷಿನ್ಗೆ ಫಸ್ಟ್ ಬ್ರೈನ್ ಅಲ್ಲಿ ಏನ್ ಮಾಡ್ಬೇಕು? ಲರ್ನಿಂಗ್ ಮಾಡಿಸ್ಬೇಕು. ಲರ್ನಿಂಗ್ ಅಂದ್ರೆ ಏನು? ನಡಿ, ನಿಂತ್ಕೋ, ನಡಿ. ನೋಡಿ, ತಲೆ ಒಳಗೆ ಏನ್ ಮಾಡ್ತಾ ಇದ್ದೀನಿ? ಲರ್ನಿಂಗ್ ಮಾಡಿಸ್ತಾ ಇದ್ದೀನಿ, ಡೀಪ್ ಲರ್ನಿಂಗ್ ಮಾಡಿಸ್ತಾ ಇದ್ದೀನಿ, ಸೊ ಡೀಪ್ ಲರ್ನಿಂಗ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ಏನು? ಶೂ ತಗೊಂಬ, ನೋಡಿ ಹೋಗ್ಬಿಟ್ಟು ಕೈಯಲ್ಲಿ ಶೂ ತಗೊಂಡ್ಬರ್ತೀನಿ. ಅಂದ್ರೆ ಕೈ ಒಂದು ಮೆಷಿನ್, ಕೈ ಒಂದು ಆಪರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಕಾಲು ಒಂದು ಮೆಷಿನ್ ಸ್ಟಾರ್ಟ್ ಆಗಿದೆ, ಕಾಲು ಒಂದು ಆಪರೇಷನ್ ಮಾಡ್ತಾ ಇದೆ. ಕೈ ಕಾಲ್ ಮೆಷಿನ್, ಆ ಮೆಷಿನ್ ವರ್ಕ್ ಆಗಕ್ಕೆ ಏನ್ ಮಾಡ್ತಾ ಇದೀವಿ? ಡೀಪ್ ಲರ್ನಿಂಗ್ ಮಾಡಿಸ್ತಾ ಇದೀವಿ. ಡೀಪ್ ಲರ್ನಿಂಗ್ ಅಂದ್ರೆ ಏನು? ತಲೆಯಲ್ಲಿ ಪ್ರೋಗ್ರಾಮ್ ಬರೀತಾ ಇದೀವಿ. ನೋಡು, ಹೆಜ್ಜೆ ಇಡು, ತಗೊಂಬ, ಹಾಕೋ. ಡೀಪ್ ಲರ್ನಿಂಗ್ ಮಾಡ್ತಾ ಇದೀವಿ. ಡೀಪ್ ಲರ್ನಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಬ್ರೈನ್ ಅಲ್ಲಿ ನೀವು ನೋಡ್ದಂಗೆ ನರ್ವಸ್ ಸಿಸ್ಟಮ್ ಬಗ್ಗೆ ಓದಿದ್ದೀರಾ? ಅಲ್ಲಿ ವಿ ಗಾಟ್ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್. ಬ್ರೈನ್ಸ್ ಹ್ಯಾವ್ ಗಾಟ್ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್. ನೀವು ಸ್ಕೂಲಲ್ಲಿ ಓದಿರ್ಬೇಕು. ನ್ಯೂರಾನ್ ಅಂದ್ರೆ ಏನಿದೆ? ಅಲ್ಲಿ ಆಕ್ಸಾನ್ ಇದೆ, ಡೆಂಡ್ರೈಟ್ ಇದೆ, ಸಿನಾಪ್ಸ್ ಇದೆ. ಆ ಸಿನಾಪ್ಸ್ ಟು ಸಿನಾಪ್ಸ್, ಡೆಂಡ್ರೈಟ್ಸ್ ಎಲ್ಲ ಏನಾಗಿದೆ? ಇಂಟರ್ಕನೆಕ್ಟ್ ಆಗಿದೆ. ಇಂಟರ್ಕನೆಕ್ಟ್ ಆದಾಗ ಯು ಗಾಟ್ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್. ಆ ನ್ಯೂರಾನ್ಸ್ ಏನಾಗುತ್ತೆ? ಫೈರ್ ಆಗುತ್ತೆ. ಫೈರ್ ಆದಾಗ ಆಕ್ಟಿವೇಟ್ ಆಗಿ ನಿಮಗೆ ಕಾನ್ಶಿಯಸ್ ಮೈಂಡ್ ಬಂದು ನಾವು ಅದನ್ನ ಕೈ ಕಾಲನ್ನ ಆಪರೇಟ್ ಮಾಡ್ತಾ ಇದೀವಿ. ಸೊ ಇದು ನ್ಯಾಚುರಲ್ ಆಗಿ ಆಗ್ತಾ ಇರೋದು, ಮೈ ಡಿಯರ್ ಫ್ರೆಂಡ್ಸ್. ನ್ಯಾಚುರಲ್ ಆಗಿ ಆಗ್ತಾ ಇರೋದು ಒಂದ್ ತಿಳ್ಕೊಳ್ಳಿ, ನ್ಯಾಚುರಲ್ ಆಗಿ ಆಗ್ತಾ ಇದೆ. ನಮ್ಮಲ್ಲಿ ಮೆಷಿನ್ ಲರ್ನಿಂಗು ಕೈ ಕಾಲು ಆಟೋಮೆಟಿಕ್ ಆಗಿ ಓಡ್ತಾ ಇದೆ. ಯಾಕೆಂದ್ರೆ ತಲೆಯಲ್ಲಿ ಏನಾಗಿದೆ? ಡೀಪ್ ಲರ್ನಿಂಗ್ ಮಾಡಿದ್ದಾರೆ. ಯಾರು ನಮಗೆ ಡೀಪ್ ಲರ್ನಿಂಗ್ ಮಾಡಿಸಿರೋದು? ನಮ್ಮ ಪೇರೆಂಟ್ಸ್ ಡೀಪ್ ಲರ್ನಿಂಗ್ ಮಾಡಿಸಿದ್ದಾರೆ. ಆ ಡೀಪ್ ಲರ್ನಿಂಗ್ ಮಾಡಿಸಿಕ್ಕೆ ಯಾವ್ದು ವರ್ಕ್ ಆಗಿದೆ? ನಮ್ಮಲ್ಲಿ ತಲೆಯಲ್ಲಿರೋ ನ್ಯೂರಾನ್ಸ್ ಎಲ್ಲ ವರ್ಕ್ ಆಗಿದೆ. ನೋಡಿ, ಇದು ನ್ಯಾಚುರಲ್ ಆಗಿ ಆಗ್ತಾ ಇರೋದು. ನಮ್ಮಲ್ಲಿ ನ್ಯಾಚುರಲ್ ಆಗಕ್ಕೆ ಯಾರು ಕಾರಣ? ಯಾವ್ದೋ ಒಂದು ಶಕ್ತಿ ಕಾರಣ ಅದು. ಬಟ್ ಮೆಷಿನ್ಗೆ, ರೋಬೋಟ್ಗೆ ಏನ್ ಮಾಡ್ಬೇಕು? ರೋಬೋಟ್ಗೆ ಮೆಷಿನ್ ಅಂದ್ರೆ ಏನು? ಒಂದು ಕೈ, ಒಂದು ಕಾಲು, ಅಲ್ಲಿ ಹೋಗು, ಇಲ್ಲಿ ಹೋಗು, ತಗೊಂಬ, ನನ್ನ ಮಾತನ್ನ ಕೇಳು, ಲೆಫ್ಟ್ ತಿರ್ಗು, ರೈಟ್ ತಿರ್ಗು ಅಂತ ಕೈ ಕಾಲು ಓಡುತ್ತೆ ಮೆಷಿನ್. ಆದ್ರೆ ಮೆಷಿನ್ಗೆ ಡೀಪ್ ಲರ್ನಿಂಗ್ ಆಗ್ಬೇಕಲ್ಲ. ಸೊ ಏನಾಗುತ್ತೆ? ಅಲ್ಲಿ ಪ್ರೋಗ್ರಾಮರ್ಸ್ ಇರ್ತಾರೆ, ಪ್ರೋಗ್ರಾಮ್ ಬರೀತಾರೆ. ಆ ಪ್ರೋಗ್ರಾಮ್ ಬರೆಯಕ್ಕೆ ಫಸ್ಟ್ ಅಲ್ಲಿ ಡೇಟಾ ಇರಬೇಕು, ತಲೆಯಲ್ಲಿ ಡೇಟಾ ಇರಬೇಕು. ಡೇಟಾ ಅಂದ್ರೆ ಏನು? ನೀವು ಏನು ಕೆಲಸ ಮಾಡಿಸ್ಬೇಕು ಅಂತಿದ್ರೋ ಆ ಡೇಟಾ ಎಲ್ಲ ತಲೆ ತುಂಬಬೇಕು. ಅದಕ್ಕೆ ಅಲ್ಲಿ ಏನಿದೆ? ಸಬ್ಜೆಕ್ಟ್ ಡೇಟಾ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಬಂದಿದೆ. ಆಮೇಲೆ ಬೇಡದಿರೋ ಡೇಟಾ, ಬೇಕಾಗಿರೋ ಡೇಟಾ ಎಲ್ಲಾನು ಇರುತ್ತೆ. ಬೇಡದೇ ಇರೋ ಡೇಟಾನ ಪಕ್ಕಕ್ಕೆ ಹಾಕಿ, ಬೇಕಾಗಿರೋ ಡೇಟಾನ ಇಟ್ಕೊಳ್ಳಿ. ಆ ಬೇಕಾಗಿರೋ ಡೇಟಾನ ಇಟ್ಕೊಂಡು ಆ ಡೇಟಾ ಮೇಲೆ ಅನಾಲಿಸಿಸ್ ಮಾಡಿ, ಡೇಟಾ ಅನಾಲಿಟಿಕ್ಸ್ ಅಂತ ಬರುತ್ತೆ. ಅದಕ್ಕೆ ಆಪರೇಟ್ ಮಾಡಕ್ಕೆ ಪ್ರೋಗ್ರಾಮ್ ಬರೀರಿ. ಪ್ರೋಗ್ರಾಮ್ ಬರ್ದಾಗ ಏನಾಗುತ್ತೆ? ರೋಬೋಟ್ ಅನ್ನೋ ಮೆಷಿನ್ ವರ್ಕ್ ಆಗುತ್ತೆ. ಸೊ ನಾವೇನ್ ಮಾಡಿದ್ರಿ? ಮೆಷಿನ್ ನ ಆರ್ಟಿಫಿಷಿಯಲ್ ಆಗಿ ಇಂಟೆಲಿಜೆಂಟ್ ಮಾಡಿದ್ವಿ. ನಾವು ನ್ಯಾಚುರಲ್ ಇಂಟೆಲಿಜೆಂಟ್,
ಮೆಷಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಬಟ್ ಒಂದ್ ತಿಳ್ಕೊಳ್ಳಿ, ಮೆಷಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮಾಡಕ್ ಯಾರು ಕಾರಣ? ನಾವೇನೇ ಕಾರಣ. ನಾವ್ ಏನೋ, ನಮ್ಮ ಮನ್ಸು ಏನೋ, ನಮ್ಮ ಆಲೋಚನೆ ಏನೋ, ನಮ್ಮ ಆಲೋಚನೆ ನಮ್ಮ ಮನಸ್ಸಿಂದ ರೋಬೋಟ್ ಪ್ರೋಗ್ರಾಮ್ ಆಗ್ತಾ ಇದೆ, ಆ ರೋಬೋಟ್ ವರ್ಕ್ ಆಗ್ತಾ ಇದೆ ಇವತ್ತಿನ ದಿನ. ಸೊ ಇಟ್ಸ್ ಮೈ ಥಾಟ್, my logic, my thinking that goes into a machine, and that machine listens to what I do. Machine becomes intelligent. That's only it's called artificial intelligence. So ಅದಕ್ಕೇನೆ ಇವತ್ತಿನ ದಿನ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಮೋಹನ್ ಲೀಲಾ ಅವ್ರು ಸಾಕಷ್ಟು ಹೇಳ್ಬಿಟ್ಟಿದ್ದಾರೆ ನಿಮ್ಗೆ, ಎಲ್ಲೆಲ್ಲಿ ಏನೇನ್ ಪ್ಯಾಕೇಜ್ ಇದೆ, ಏನೇನ್ ಕಲ್ತ್ರೆ ಏನೇನ್ ಕೆಲಸ ಸಿಗುತ್ತೆ, ಕನಿಷ್ಠ ನಿಮ್ಗೆ ಏನಂದ್ರೆ ಇಷ್ಟು ಲಕ್ಷ ಸಿಗುತ್ತೆ ಎಲ್ಲ ಹೇಳಿದ್ದಾರೆ. ಬಟ್ ಒಂದ್ ತಿಳ್ಕೊಳ್ಳಿ, ಮೂಲ ಯಾವುದು? ನಮ್ಮ ಥಾಟ್ಸ್, ನಮ್ಮ ಡೆಸ್ಟಿನಿ. ನಮ್ಮ ಆಲೋಚನೆ ಹೇಗಿದೆಯೋ ಆ ರೀತಿ ಅಲ್ಲಿ ಮೆಷಿನ್ ವರ್ಕ್ ಆಗುತ್ತೆ. ಸೊ ಅದೊಂದು ಉದಾಹರಣೆ ಕೊಡ್ಬೇಕಾಯ್ತು. ಅದಕ್ಕೆ ಇಲ್ಲಿ ಏನಪ್ಪಾ ಅಂದ್ರೆ, ಸೋ ಎ ಸೀಡ್ ಆಫ್ ಥಾಟ್. ನಾವ್ ಹೆಂಗೆ ನಮ್ಮ ಆಲೋಚನೆ ಹಾಕೋತೀವೋ ಹಾಗೆ ನಮ್ಮ ವರ್ಡ್ಸ್ ಬರುತ್ತೆ. ನನ್ನ ವರ್ಡ್ಸ್, ನನ್ನ ಆಕ್ಷನ್, ನನ್ನ ಹ್ಯಾಬಿಟ್ ಒಳ್ಳೆ ದಾರಿಲಿ ಹೋಗುತ್ತೆ. ಒಳ್ಳೆ ದಾರಿಗೆ ಹೋದಾಗ ನನ್ನ ಕ್ಯಾರೆಕ್ಟರ್ ನೆಟ್ಟಿಗಿರುತ್ತೆ. ನನ್ನ ಕ್ಯಾರೆಕ್ಟರ್ ನೆಟ್ಟಿಗಿದ್ರೆ ನನ್ನ ಡೆಸ್ಟಿನಿ ಚೆನ್ನಾಗಿರುತ್ತೆ, ನನ್ನ ಭವಿಷ್ಯ ಚೆನ್ನಾಗಿರುತ್ತೆ. ಸೊ ಎಲ್ಲಿಂದ ಶುರು ಆಯ್ತು? ಸೋಯಿಂಗ್ ಎ ಸೀಡ್ ಆಫ್ ಥಾಟ್. ನಾವ್ ಯಾವ ತರ ನಮ್ಮ ಥಾಟ್ ನ ಹಾಕೋತೀವೋ ಆ ರೀತಿ ನಮ್ಮ ಭವಿಷ್ಯ ರೂಪಿಸ್ಕೋತೀವಿ. ನಾವ್ ವಿ ಬಿಕಮ್ ವೆರಿ ಸ್ಮಾರ್ಟ್ ಇನ್ ಸೊಸೈಟಿ. ಒಂದು ಉದಾಹರಣೆ ಕೊಡ್ತೀನಿ, ಫಾಸ್ಟ್ ಆಗಿ ಸ್ವಲ್ಪ ಹೋಗ್ತೀನಿ. ನಮ್ಮ ಎಂ ಆರ್ ಮಂಜುನಾಥ್ ಸರ್ ಅವರು ಒಳ್ಳೆ ಉದಾಹರಣೆ ಕೊಟ್ರು. ಸಕ್ಸಸ್ಫುಲ್ ಇಂಜಿನಿಯರ್ ಆಗ್ಬೇಕಾದ್ರೆ ಏನಾಗ್ಬೇಕು ಅಂತ ನೋಡಿ, ಈ ಕ್ವಾಲಿಟೀಸ್ ಇರ್ಬೇಕಾ? ಅವ್ರು ಒಳ್ಳೆ ಉದಾಹರಣೆ ಕೊಟ್ರು. ಯಾಕಿದ್ರೆ ಹೇಳ್ತಾ ಇದೀನಿ ಅಂದ್ರೆ, ಎಷ್ಟೋ ಜನ ಅಯ್ಯೋ ನಾ ಈ ಬ್ರಾಂಚ್ ಸೇರಿದ, ಅಯ್ಯೋ ನಂಗೆ ಆ ಬ್ರಾಂಚ್ ಬೇಕಾಯ್ತು, ಈ ಬ್ರಾಂಚ್ ಸಿಕ್ತು ಅಂತ ಏನೋ ಅಂತ. ನೋಡಿ, ನಾ ಹೇಳ್ತೀನಿ ಕೇಳಿ ಸ್ನೇಹಿತರೆ, ನೀವ್ ಯಾವ್ದೇ ಬ್ರಾಂಚ್ ತಗೊಳ್ಳಿ, ಎಲ್ಲಾ ಬ್ರಾಂಚು ಚೆನ್ನಾಗಿದೆ. ಅವ್ರು ಎಷ್ಟ್ ಚೆನ್ನಾಗಂದ್ರು. ಕಾರ್ ಎಕ್ಸಾಂಪಲ್ ತಗೊಂಡ್ರೆ, ಕಾರ್ಲಿ ಏನಂದ್ರು? ಚಾಸಿಸ್ ಅಥವಾ ಮೆಷಿನ್, ಆ ಮೆಷಿನ್ ವರ್ಕ್ ಆಗ್ಬೇಕು, ಮೆಕ್ಯಾನಿಕಲ್ ಇಂಜಿನ್ ಬೇಕು ಅಂದ್ರು. ಆಯ್ತಾ? ಅಲ್ಲಿ ಕಾರ್ ಇರುವಂತ ಸೆನ್ಸರ್ಸ್ ಬೇಕು ಅಂದಾಗ ಎಲೆಕ್ಟ್ರಾನಿಕ್ಸ್ ಅವ್ರು ಬೇಕು ಅಂದ್ರು. ಕಾರ್ ಮೂವ್ ಆಗ್ಬೇಕು ಅಂದ್ರೆ, ಬ್ಯಾಟ್ರಿ ಚಾರ್ಜ್ ಆಗಿ ಓಡ್ಬೇಕು ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬೇಕು ಅಂದ್ರು. ಕಾರ್ನ ರೋಡಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ಸಿವಿಲ್ ಇಂಜಿನಿಯರ್ ಇವರೆಲ್ಲ ಬೇಕು ಅಂದ್ರು. ಆಯ್ತಾ? ಕಾರ್ಗೆ ಪೆಟ್ರೋಲ್ ಹಾಕ್ಬೇಕು ಅಂದ್ರೆ ಕೆಮಿಕಲ್ ಇಂಜಿನಿಯರ್ ಬೇಕು ಅಂದ್ರು. ಅಂದ್ರೆ ನೋಡಿ, ಒಂದು ಕಾರು ರೆಡಿ ಆಗ್ಬೇಕು ಅಂದ್ರೆ ಎಲ್ಲ ಇಂಜಿನಿಯರ್ಸ್ ಬೇಕು. ಆಯ್ತಾ? ಯಾಕೆ ನಾನು ತಿರ್ಗಿ ಥಾಟ್ಸ್ ಬರ್ತೀನಿ. ನಮ್ಮ ಶರೀರನ ತಗೊಳ್ಳೋಣ, ನಮ್ಮ ಶರೀರನು ಇಂಜಿನಿಯರಿಂಗ್ಗೆ. ಇದೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಥಾಟ್ಸ್ ಇದೆಯಲ್ಲ, ಥಾಟ್ಸ್, ಮನ್ಸಲ್ಲಿ ಏನೇನು ಓಡ್ತಾ ಇರುತ್ತೋ, ಪ್ರೋಗ್ರಾಮ್ ಆಗ್ತಾ ಇರುತ್ತಲ್ಲ, ನಮ್ಮ ಮನ್ಸೆಲ್ಲ ಕಂಪ್ಯೂಟರ್ ಸೈನ್ಸ್ ಇದ್ದಂಗೆ. ಆಲೋಚನೆ ಇವಾಗ ಹಿಂಗ್ ಮಾಡ್ಬೇಕು, ನಾಳೆ ಹಂಗ್ ಮಾಡ್ಬೇಕು, ಥಾಟ್ಸ್ ಓಡ್ತಾ ಇದೆ ನೋಡಿ, ಅದೆಲ್ಲ ಕಂಪ್ಯೂಟರ್ ಸೈನ್ಸ್. ಆಮೇಲೆ ನಾವು ಕಣ್ಣಲ್ಲಿ ನೋಡ್ತಾ ಇದೀವಲ್ಲ, ಕಣ್ಣಲ್ಲಿ ನೋಡ್ತೀವಿ, ಕಣ್ಣಲ್ಲಿ ಕಿವಿಯಿಂದ ಕೇಳಿಸ್ಕೋತೀವಿ, ನಾಲ್ಗೆಯಿಂದ ರುಚಿ ನೋಡ್ತೀವಿ. ಆಮೇಲೆ ನಮ್ಮ ನರನಾಡಿಗಳು, ನರ್ವಸ್ ಸಿಸ್ಟಮ್, ಇದೆಲ್ಲ ಯಾವ ಬ್ರಾಂಚ್ ಗೊತ್ತಾ? ಎಲೆಕ್ಟ್ರಾನಿಕ್ಸ್. ಪ್ಲೀಸ್ ರಿಮೆಂಬರ್, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಂಥರ ಸೆನ್ಸರ್ಸ್ ಜಾಸ್ತಿ ಇದೆ. ಸೆನ್ಸರ್ಸ್ ಅದೇ, ಕಣ್ಣು ಒಂದ್ ಸೆನ್ಸರು, ಕಿವಿ ಒಂದ್ ಸೆನ್ಸರು, ನಾಲ್ಗೆ ಒಂದ್ ಸೆನ್ಸರು, ನರ್ವಸ್ ಸಿಸ್ಟಮ್ ಒಂದ್ ಸೆನ್ಸರು. ನರ್ವಸ್ ಬ್ರೇಕ್ ಡೌನ್ ಆಯ್ತಾ ನಾವು ಕೊಲ್ಯಾಪ್ಸ್ ನೋಡಿ, ಬಾಡಿಯಲ್ಲಿ ಇದೆಲ್ಲ ಎಲೆಕ್ಟ್ರಾನಿಕ್ಸ್. ಆಯ್ತಾ? ಅದೇ ತರ ಹಾರ್ಟ್ ಪಟ ಅಂತ ಮಿಡಿತಾ ಇರ್ಬೇಕು. ಅದೇನ್ ಗೊತ್ತಾ? ಹಾರ್ಟ್ ಲಡ ಅಂತ ಹೊಡ್ಕೊಳ್ಳೋಕೆ ಬ್ಯಾಟ್ರಿ ಇರ್ಬೇಕಲ್ಲಿ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಹಾರ್ಟ್ ಈಸ್ ಲೈಕ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್. ಅರ್ಥ ಆಯ್ತಾ? ಆಮೇಲೆ ಶರೀರದಲ್ಲಿ ರಕ್ತ ಓಡಾಡ್ತಾ ಇದೆಯಾ? ಆಮೇಲೆ ಯೂರಿನ್ ಪಾಸ್ ಮಾಡ್ತೀವಾ? ಯೂರಿನ್ ರಕ್ತ ಅಲ್ಲ, ಏನು? ಕೆಮಿಕಲ್ ಇಂಜಿನಿಯರ್. ಆಯ್ತಾ? ಆಮೇಲೆ ನಮ್ಮ ಶರೀರದಲ್ಲಿ ಮೂಳೆ, ಮಾಂಸ, ಸ್ಟ್ಯಾಮಿನಾ, ಬಾಡಿಯಲ್ಲಿ ಶಕ್ತಿ ಇದೆಪ್ಪ, ಶರೀರದಲ್ಲಿ ಮೂಳೆ ಗಟ್ಟಿ ಇದೆಪ್ಪ, ಶರೀರದಲ್ಲಿ ಮಾಂಸಖಂಡಗಳಿದೆಪ್ಪ ಅಂದ್ರೆ ಏನು? ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ನೋಡಿ, ನಮ್ಮ ಬಾಡಿಲಿ ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಕೆಮಿಕಲ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ. ಆಮೇಲೆ ಬಾಡಿಯಲ್ಲಿ ಪ್ರೆಷರ್ ಜಾಸ್ತಿ ಆಗಿದೆಪ್ಪ, ಪ್ರೆಷರ್ ಕಡಿಮೆ ಮಾಡ್ಕೋ. ಬಾಡಿಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿದೆ, ಕಡಿಮೆ ಮಾಡ್ಕೋ. ಸೊ ಪ್ರೆಷರ್ ಟೆಂಪರೇಚರ್ ಎಲ್ಲ ಅಲ್ಲಿ ಕಂಟ್ರೋಲ್ ಮಾಡ್ಬೇಕಲ್ಲ, ಅಲ್ಲಿ ನೋಡಿ ಇನ್ಸ್ಟ್ರುಮೆಂಟೇಶನ್ ಇದೆ. ಅಂದ್ರೆ ನಮ್ಮ ಶರೀರದಲ್ಲೇನೆ ಇಂಜಿನಿಯರಿಂಗ್ ಇದೆ. ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕಷ್ಟೇ. ಪ್ರೆಷರ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ತಲೆ ಸುತ್ತ ಬಂತು ಅಂತ ಇಟ್ಕೊಳ್ಳಿ, ಪ್ರೆಷರ್ನ ಕಡಿಮೆ ಮಾಡ್ಕೋಬೇಕು. ಹೋಗಿ ಒಂದು ಕಾಮ ಕೂತ್ಕೊಳ್ಳಿ, ಒಂದು 10 ನಿಮಿಷ ಕಾಮ ಕೂತ್ಕೊಂಡಾಗ ಲಾಜಿಕ್, ಪ್ರೋಗ್ರಾಮ್, ಮೈಂಡ್, ಕಂಪ್ಯೂಟರ್ ಸೈನ್ಸ್ ಕಾಮ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ, ಸ್ಟೆಬಿಲಿಟಿ ಆಗ್ಬಿಡುತ್ತೆ, ಸ್ಟೇಬಲ್ ಆಗ್ಬಿಡುತ್ತೆ ಮೈಂಡ್, ಬಾಡಿ ಕಂಟ್ರೋಲ್ ಬಂದ್ಬಿಡುತ್ತೆ. ಅಂದ್ರೆ ಕಾರ್ ಹೇಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರು ನಮ್ಮ ಎಂ ಆರ್ ಮಂಜುನಾಥ್ ಸರ್, ಅದೇ ರೀತಿ ನಮ್ಮ ಶರೀರ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅದು ಇಂಜಿನಿಯರಿಂಗು. ಇವತ್ತಿನ ದಿನ ಯಾವ್ದೇ ಬ್ರಾಂಚ್ ತಗೊಂಡಿರ್ಬೋದು, ಪಾಲಿಟೆಕ್ನಿಕ್ ಅಲ್ಲಿ ನಿಮ್ಗೆ ಒಳ್ಳೆ ವರ ಕೊಟ್ಟಿದ್ದಾನೆ ದೇವರು, ಒಳ್ಳೆ ಬ್ರಾಂಚ್ ಕೊಟ್ಟಿದ್ದಾನೆ. ನೀವು ಯಾವ ಬ್ರಾಂಚ್ ತಗೊಂಡ್ರೇನು
ಆ ಬ್ರಾಂಚ್ ಅಲ್ಲಿ ನೀವು ಉದ್ಧಾರ ಆಗ್ಬೋದು. ಅದು ಒಂದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ತರ ನಿಮ್ಗೆ ಮೇಡಮ್ ಶ್ರೀಭಶ್ರೀ ಮೇಡಮ್ ಸಾಕಷ್ಟು ವಿಷಯನ ಕೊಟ್ರು, ಆಯ್ತಾ. ಸಕ್ಸಸ್ ಮೇಲೆ ಮಾತಾಡಿದ್ರು, ಆಮೇಲೆ ಸರ್ಕಲ್ ಆಫ್ ಇನ್ಫ್ಲುಯೆನ್ಸ್ ಗ್ರೇಟರ್ ದನ್ ಸರ್ಕಲ್ ಆಫ್ ಕನ್ಸರ್ನ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ವಾಟರ್ ಕನ್ಸರ್ವೇಶನ್ ಬಗ್ಗೆ ಮಾತಾಡಿದ್ದಾರೆ. ನೋಡಿ ಎಷ್ಟೊಂದ್ ಜನ ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ. ಅದಕ್ಕೇನೆ ನಾವು ಜೀವನ ಪೂರ್ತಿ ಎಲ್ಲರಿಂದ ನಾವು ಕಲಿತಾ ಇರ್ಬೇಕು. ನಿಮ್ಗೆ ವೈ ಎಂ ರವೀಂದ್ರನಾಥ್ ಸರ್ ಅಂತೂ ದಿನ ಏನೋ ಒಂದು ಸೆಷನ್ ಮಾಡ್ತಾನೆ ಇದ್ದಾರ್ರಿ. ನಿಜವಾಗ್ಲೂ ನನಗೆ ಅನಿಸ್ತಾ ಇದೆ, ನಾನ್ ಸ್ಟೂಡೆಂಟ್ ಆಗ್ಬೇಕಾಯ್ತು ಅಂತ ಅನಿಸ್ತಾ ಇದೆ. ಆದ್ರೆ ಇವತ್ತು ನಾ ಸ್ಟೂಡೆಂಟ್ ಅಂತ ಇಟ್ಕೊಳ್ಳಿ, ಕಲಿಯಕ್ಕೆ ಏನು ವಯಸ್ಸಿಲ್ಲ. ಅಂಡ್ ಆಲ್ವೇಸ್ ಲರ್ನ್ ಅಂಡ್ ಅಬ್ಸರ್ವ್, ಲರ್ನ್ ಅಬ್ಸರ್ವ್. ನೆಕ್ಸ್ಟ್ ಸ್ಲೈಡ್ ಸರ್. ಸರ್ ನೆಕ್ಸ್ಟ್ ಸ್ಲೈಡ್. ಇನ್ನೊಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಓಕೆ. ಆಮೇಲೆ ಇನ್ನೊಂದು ಸ್ನೇಹಿತರ ಒಂದ್ ತಿಳ್ಕೊಳ್ಳಿ, ನಮಗೆ ಯಾವ್ದು ಕಣ್ಣಿಗೆ ಕಾಣಲ್ಲ ಅದೇನ್ರಿ ಶಕ್ತಿ. ಕಣ್ಣಿಗೆ ಕಾಣದಿರೋದ್ರಲ್ಲಿ ಶಕ್ತಿ ಇದೆ ರೀ. ನೀವ್ ನೋಡಿ, ದೇವ್ರು ಕಣ್ಣಿಗೆ ಕಾಣಿಸಲ್ಲ, ಒಂದ್ ಶಕ್ತಿ ಇದೆ. ವೈರಲ್ಲಿ ಕರೆಂಟ್ ಹರಿಯತ್ತೆ, ಆಯ್ತಾ. ಕರೆಂಟ್ ತೋರ್ಸಿ ಏನಿ, ಕರೆಂಟ್ ತೋರ್ಸಕ್ಕಾಗಲ್ಲ, ಬಟ್ ವೈರಲ್ಲಿ ಕರೆಂಟ್ ಇದೆ. ಆ ಕರೆಂಟ್ ಹರಿಯೋದ್ರಿಂದ ಟ್ಯೂಬ್ಲೈಟ್ ಆನ್ ಆಗುತ್ತೆ, ವೈರಲ್ಲಿ ಕರೆಂಟ್ ಹರಿಯೋದ್ರಿಂದ ಫ್ಯಾನ್ ತಿರುಗುತ್ತೆ. ಸೊ ಇಫ್ ದಿ ಕರೆಂಟ್ ಫ್ಲೋಸ್ ಇನ್ ದಿ ವೈರ್, ಟಿವಿ ಇಸ್ ಗೆಟಿಂಗ್ ಸ್ವಿಚ್ ಆನ್, ಎಲ್ಲ ಸ್ವಿಚ್ ಆನ್ ಆಗುತ್ತೆ ವೈರಲ್ಲಿ ಕರೆಂಟ್ ಹೋದ್ರೆ. ಆದ್ರೆ ಕರೆಂಟ್ ತೋರ್ಸೋನಿ, ತೋರ್ಸಕ್ಕಾಗಲ್ಲ. ಆದ್ರೆ ಕರೆಂಟ್ ದೇವ್ರು ಇದಾನೆ, ತೋರ್ಸಕ್ಕಾಗಲ್ಲ. ಕಂಪ್ಯೂಟರ್ ಹಾರ್ಡ್ವೇರ್ ತೋರಿಸಬಹುದು. ಯು ಕ್ಯಾನ್ ಶೋ ಎ ಮಾನಿಟರ್, ಯು ಕ್ಯಾನ್ ಶೋ ಎ ಕೀಬೋರ್ಡ್, ಯು ಕ್ಯಾನ್ ಶೋ ಎ CPU, you can show a motherboard, but you cannot show me a software. You can definitely cannot show me software. But computer has to work, means there should be a software. ಆ ಸಾಫ್ಟ್ವೇರ್ ಅನ್ನೋದು ಕಣ್ಣಿಗೆ ಕಾಣಲ್ಲ, ಆದ್ರೆ ಆ ಕಂಪ್ಯೂಟರ್ ಒಂದು ಜಗತ್ನೇ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಅಲ್ಲಿ ಏನೋ ಒಂದು ಶಕ್ತಿ ಇದೆ, ಅದೇನೇ ಸಾಫ್ಟ್ವೇರ್. ಆಮೇಲೆ ನಮ್ ಜೀವನ ನಿಂತಿರೋದೇ ಗಾಳಿ ಮೇಲೆ, ಉಸಿರಾಡ್ತಾ ಇದೀವಿ, ಆದ್ರೆ ಗಾಳಿನೇ ಕಾಣಲ್ವಲ್ಲ. ವಿ ಟೇಕ್ ಏರ್ ಇನ್, ವಿ ಟೇಕ್ ದಿ ಏರ್ ಔಟ್, ಬಟ್ ಏರ್ ಇಸ್ ದೇರ್. ತೋರ್ಸಿ, ಗಾಳಿ ತೋರ್ಸಕ್ಕಾಗಲ್ಲ, ಆದ್ರೆ ಅದಿದೆ, ಆಯ್ತಾ. ಅದೇ ತರ ಮೈಂಡ್, ಸೋಲ್. ನೀವು ನೋಡಿ, ಒಂದು ಹ್ಯಾಮರ್ ತಗೊಂಡು ಶರೀರನ 2 ತುಂಡು ಮಾಡಿ ಸೀಳ್ಬಿಟ್ಟು ನೋಡಿ, ಮೈಂಡ್ ತೋರ್ಸಕ್ಕಾಗಲ್ಲ. ಹಾರ್ಟ್ ನ ಹೊಡೆದ್ಬಿಟ್ಟು ಸೋಲ್ ತೋರ್ಸಕ್ಕಾಗಲ್ಲ. ಆದ್ರೆ ಮೈಂಡ್ ಸೋಲ್ ಇದೆ. ಅದರಿಂದಾನೇ ನಾವು ಈ ತರ ಮಾತಾಡೋಕ್ಕಾಗ್ತಾ ಇರೋದು, ನೀವು ಕೇಳಿಸ್ಕೊಳಕ್ಕಾಗ್ತಾ ಇರೋದು, ಇದೆಲ್ಲ ಒಂದಿದೆ ಶಕ್ತಿ. ಆಮೇಲೆ ರೇಡಿಯೋ ವೇವ್ಸ್, ಪರ್ಟಿಕ್ಯುಲರ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಸ್ವಲ್ಪ ನೀವು ನೋಡ್ಕೊಳ್ಳಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ನಿಮ್ಗೆ ಹೈಯರ್ ಸೆಮಿಸ್ಟರ್ ಪಾಠ ಮಾಡ್ತಾರೆ ನೋಡಿ. ಟಿವಿ ಆಪರೇಟ್ ಮಾಡ್ಬೇಕಾದ್ರೆ ಇನ್ಫ್ರಾರೆಡ್ ರೇಸ್ ಬೇಕು, ಆಯ್ತಾ. ಶರೀರದಲ್ಲಿ ಮೂಳೆ ನೋಡ್ಬೇಕು ಅಂದ್ರೆ ಎಕ್ಸ್ರೇ ಬೇಕು. ಆಮೇಲೆ ನಿಮಗೆ ರೇಡಿಯೋ, FM ರೇಡಿಯೋ ಕೇಳಬೇಕು ಅಥವಾ ಮೊಬೈಲ್ ಆಪರೇಟ್ ಮಾಡಬೇಕು ಅಂದ್ರೆ ರೇಡಿಯೋ ವೇವ್ಸ್ ಬೇಕು, ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಬೇಕು, ಆಯ್ತಾ. ಆಮೇಲೆ ಬ್ಲೂಟೂತ್ ಆಪರೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಬೇರೆ ವೇವ್ ಬೇಕು. ಅಂದ್ರೆ ಏನು, ಈ ವೇವ್ಸ್ ಯಾವುದು ಕಾಣಲ್ಲ, ಕಣ್ಣಿಗೆ ಕಾಣಲ್ಲ. ಆದ್ರೆ ಆಮೇಲೆ ಒಂದು ಹೊಟ್ಟೆಲ್ ಮಗು ಇದೆಯಾ ಅಂತ ಹೇಳಿದ್ರೆ, ಅಥವಾ ಹೊಟ್ಟೆಲಿ ಬ್ಲಾಡರ್ ಅಲ್ಲಿ ಕಲ್ಲಿದ್ಯಾ ಅಂದ್ರೆ ಅಲ್ಟ್ರಾಸೌಂಡ್, ಅಂದ್ರೆ ಅಲ್ಟ್ರಾಸೌಂಡ್ ವೇವ್ಸ್ ಇಂದ ಟ್ರ್ಯಾಕ್ ಮಾಡ್ತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ವೇವ್ ಅಂತೆ, ಎಕ್ಸ್ರೇ ಅಂತೆ, ಇನ್ಫ್ರಾರೆಡ್ ವೇವ್ಸ್ ಅಂತೆ, ರೇಡಿಯೋ ವೇವ್ ಅಂತೆ, ಮೈಕ್ರೋವೇವ್ ಅಂತೆ, ಎಲ್ಲಾ ಫ್ರೀಕ್ವೆನ್ಸೀಸ್ ಇದೆ ಜಗತ್ತಲ್ಲಿ. ಆದ್ರೆ ಯಾವುದು ಕಣ್ಣಿಗೆ ಕಾಣಲ್ಲ. ಆದ್ರೆ ಅದ್ರೇ ಆದಂತ ಒಂದು ಶಕ್ತಿ ಇದೆ, ಅದೇ ಏನೋ ಒಂದು ಕೆಲಸ ಮಾಡುತ್ತೆ. ಆದ್ರೆ ಸಮಾಜದಲ್ಲಿ ಏನೋ ಒಂದು ನಮ್ಗೆ ಪಾಠವನ್ನು ಕಲಿಸುತ್ತೆ ನೋಡಿ. ಅದಕ್ಕೇನೆ ರಿಯಲ್ ಪವರ್ ಲೈಸ್ ಇನ್ ಇನ್ವಿಸಿಬಲ್. ನಮ್ಮಲ್ಲೂ ಒಳಗೆ ದೇವರಿದ್ದಾನೆ, ನಾವು ಅದನ್ನ ನೋಡ್ಬೇಕು. ಅವನು ಕಣ್ಣು ಕಾಣಲ್ಲ, ಆದ್ರೆ ಅವನು ಒಳಗೆ ಅಂತರಾಳಕ್ಕೆ ಹೋಗಿ ನನಗೆ ಒಳ್ಳೆ ದಾರಿ ತೋರ್ಸಪ್ಪ, ನೀವು ಕೇಳ್ಕೊಳ್ಳಿ, ಒಂದು ಫ್ಲಾಶ್ ಆಫ್ ಲೈಟ್ ಬರುತ್ತೆ, ಅದೇನೆ ಎನರ್ಜಿ. ಸೊ ರಿಯಲ್ ಪವರ್ ಲೈಸ್ ಇನ್ ಇನ್ವಿಸಿಬಲ್. ಸೊ ಇದು ನೀವು ಮರಿಬೇಡಿ ಸರ್. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ ಸ್ನೇಹಿತರೆ, ಇದು ಒಂದು ಹೇಳ್ಬಿಟ್ಟು ಇನ್ನೇನು ಮುಗಿಸ್ತೀನಿ ನೋಡಿ. ಇದು ಒಂದು ಒಳ್ಳೆ ಪಾಠ ಜೀವನದಲ್ಲಿ. ನಿಮ್ಮ ವಯಸ್ಸಲ್ಲಿ ಟೀನೇಜ್ ಇದ್ದಾಗ ನಮ್ಮ ಹತ್ರ ಎನರ್ಜಿ ಇದೆ, ಟೈಮ್ ಇದೆ, ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ ನೋಡಿ. ಈ ವಯಸ್ಸಲ್ಲಿ ನಿಮ್ಮ ಹತ್ರ ದುಡ್ಡಿರಲ್ಲ, ನಿಮ್ಮ ಹತ್ರ ಎಲ್ಲ ಇದೆ, ಸಮಯ ಇದೆ, ಎನರ್ಜಿ ಇದೆ. ಅದಕ್ಕೆ ಸಮಯ ವೇಸ್ಟ್ ಮಾಡಬಾರ್ದು. ಒಂದು ಮಿಡ್ಲ್ ಏಜ್ ರೀಚ್ ಆಗ್ತಾ ಏನಾಗುತ್ತೆ ಅಂದ್ರೆ, ನಮ್ಮ ಹತ್ರ ಎನರ್ಜಿನೂ ಇದೆ, ದುಡ್ಡು ಇದೆ, ಆದ್ರೆ ಸಮಯನೇ ಇಲ್ಲ. ನೀವು ನೋಡಿ, ಯಾರಾದ್ರೂ 30 ವಯಸ್ಸು 35 ವಯಸ್ಸು ಯಾರೋ ಹೋಗಿ ಮಾತಾಡ್ಸಿ, ನೋ ಟೈಮ್, ಪ್ಲೀಸ್ ಲೀವ್ ಮಿ ಅಲೋನ್, ನೋ ಟೈಮ್ ಅಂತಾರೆ. ವರ್ಕಿಂಗ್ ಏಜ್ ಅದು. ಓಲ್ಡ್ ಏಜ್ ಅಂದಾಗ ಒಂದು ನಾನು ಹೇಳ್ತೀನಲ್ಲ, ಒಂದು 60 ಹೆಂಗಿರುತ್ತೆ ಅಂದ್ರೆ, ದುಡ್ಡು ಇದೆ, ಸಮಯನೂ ಇದೆ, ಆದ್ರೆ ಶರೀರದಲ್ಲಿ ಏನಿಲ್ಲ, ಎನರ್ಜಿ ಇಲ್ಲ. ಸೊ ಎನರ್ಜಿ ಅಂದ್ರೆ ಏನು, ನಾನು ಹೇಳಿದ್ನಲ್ಲ, ಫುಡ್, ಮೈಂಡ್, ಬ್ರೆತ್, ಬಾಡಿ, ಇದೆಲ್ಲ ಎನರ್ಜಿಗಳು. ಆ ಎನರ್ಜಿನ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಮಾಡೋದನ್ನ ನಾವು ಜೀವನದಲ್ಲಿ ಈಗ್ಲಿಂದಾನೇ ಕಲಿಯಕ್ಕೆ ಅಭ್ಯಾಸ ಮಾಡಬೇಕು. ಅದೊಂದು ಹೇಳ್ಬೇಕಾಯ್ತು. ಆಮೇಲೆ
ಜೀವನದಲ್ಲಿ ಏನೇನ್ ಆಗುತ್ತೆ, ಜೀವನದಲ್ಲಿ ಬರೋರು ನಮ್ಮನ್ನ ಟೆಸ್ಟ್ ಮಾಡ್ತಾರೆ, ಎಷ್ಟೋ ಜನ ನಮ್ಮನ್ನ ಟೆಸ್ಟ್ ಮಾಡ್ತಾರೆ, ಎಷ್ಟೋ ಜನ ನಮ್ಮನ್ನ ಬಳಕೆ ಮಾಡ್ತಾರೆ. ಸಮ್ ವಿಲ್ ಯೂಸ್ ಅಸ್, ಸಮ್ ವಿಲ್ ಲವ್ ಯು, ಸಮ್ ವಿಲ್ ಟೀಚ್ ಯು. ಎಲ್ಲಾನು ಆಗುತ್ತೆ ಜೀವನದಲ್ಲಿ. ನೋಡಿ ಇವಾಗ 19 ಅಲ್ವಾ, ಇನ್ನೊಂದು 20 ವರ್ಷದಲ್ಲಿ ನಿಮ್ಗೆ ಇದೆಲ್ಲ ಅನುಭವಗಳಾಗುತ್ತೆ. ಸ್ವಲ್ಪ ಜನ ನಮ್ಮನ್ನ ಪರೀಕ್ಷೆ ಮಾಡ್ತಾರೆ, ಸ್ವಲ್ಪ ಜನ ನಮ್ಮನ್ನ ಯೂಸ್ ಮಾಡ್ಕೋತಾರೆ, ಸ್ವಲ್ಪ ಜನ ಪ್ರೀತಿ ಕೊಡ್ತಾರೆ, ಸ್ವಲ್ಪ ಜನ ನಮ್ಮನ್ನ ಪಾಠ ಮಾಡ್ತಾರೆ. ಬಟ್ ಯಾರು ಗೊತ್ತಾ, ಹೂ ಆರ್ ದಿ ಬೆಸ್ಟ್ ಗೊತ್ತಾ? ದ ಹೂ ಬ್ರಿಂಗ್ಸ್ ದಿ ಬೆಸ್ಟ್ ಇನ್ ಯು. ಹೂ ಬ್ರಿಂಗ್ಸ್ ದಿ ಬೆಸ್ಟ್ ಇನ್ ಯು? ಮರಿಬೇಡಿ, ನಾ ಅದೇ ಹೇಳೋದು. ಇವತ್ತಿನ ದಿನ 15 ದಿನದ ಇಂಡಕ್ಷನ್ ಪ್ರೋಗ್ರಾಮು, 15 ದಿನ ಇಂಡಕ್ಷನ್ ಪ್ರೋಗ್ರಾಮು. ಇದ್ ಹಿಂದೆ YM ರವೀಂದ್ರ ಸರ್ ಒಬ್ರು ಕೋಆರ್ಡಿನೇಟರು ಹಲವಾರು ಸೆಷನ್ಸ್ ಅರೇಂಜ್ ಮಾಡಿದ್ದಾರೆ. ಆ ಸೆಷನ್ಸ್ ಅಲ್ಲಿ ಎಷ್ಟೊಂದ್ ಜನ ನಿಮ್ಗೆ ವ್ಯಕ್ತಿಗಳು ಬಂದಿದ್ದಾರೆ. ಒಂದು 15-20 ಸೆಷನ್ಸ್ ಆಗಿದೆ. ಒಂದೊಂದ್ ವ್ಯಕ್ತಿನೋ ನಿಮ್ಗೆ ಏನೋ ಒಂದು ಹೇಳ್ಕೊಟ್ಟಿದ್ದಾರೆ ಜೀವನದಲ್ಲಿ. ಆ ನಿಮ್ಗೆ ಹೇಳ್ಕೊಟ್ಟಾಗ ಒಂದೊಂದಲ್ಲಿ ನೀವು ಅಮೂಲ್ಯವಾದ ಒಂದ್ ಏನಾದ್ರು ನೀವು ಕಲ್ತ್ಕೊಂಡ್ರೆ, ಯು ವಿಲ್ ಬಿಕಮ್ ದಿ ಬೆಸ್ಟ್, ಯು ಬಿಕಮ್ ದಿ ಗ್ರೇಟ್ ಲೀಡರ್ಸ್. ಐಕೆನೆ ಇಂಪಾರ್ಟೆಂಟ್ ಒನ್ಸ್ ಆರ್ ದ ಹೂ ಬ್ರಿಂಗ್ ದಿ ಬೆಸ್ಟ್ ಇನ್ ಯು. ಇವಾಗ 300 ಜನ ಇದ್ರೆ 105 ಜನ ಪಾಠ ಕೇಳ್ತಿರ್ಬೋದು. ಬಟ್ ಆ ಟೀಚರ್ಸ್ ಎಷ್ಟು ಎಫರ್ಟ್ ಹಾಕಿ ನಿಮ್ಗೆ ಮಾಡಿರ್ತಾರಲ್ಲ, ಅದಕ್ಕೆ ಎಲ್ಲರಿಗೂ ನೀವು ಚಿರುಣಿ ಆಗಿರ್ಬೇಕು. ಬಿಕಾಸ್ ದೇ ಆರ್ ದಿ ಒನ್ಸ್ ಹೂ ಆರ್ ಟ್ರೈಂಗ್ ಟು ಬ್ರಿಂಗ್ ದಿ ಬೆಸ್ಟ್ ಇನ್ ಯು. ಇದಕ್ಕಂತೂ ನಾನು ಹೇಳ್ತೀನಿ ಕೇಳಿ, YMR ಸರ್ ಬೆಳಿಗ್ಗೆ 5:00 ನಿಂತ್ಕೊಂಡು ಮಾಡ್ತಾ ಇದ್ರು ನೋಡ್ರಿ, ಅದು ಸಾಧನೆ ರೀ. ಅದಕ್ಕೆಲ್ಲ ನೀವು ಚಿರುಣಿ ಆಗಿರ್ಬೇಕು. ಆಮೇಲೆ ಲಾಸ್ಟ್ ಇನ್ನೆರಡಿದೆ, ವರ್ಕ್ ವರ್ಷಿಪ್ ವಿಸ್ಡಮ್. ಏನಂತಾರೆ, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್. ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಇದ್ರೆ ನಮ್ಮಲ್ಲಿ ತಾಳ್ಮೆ ಬರುತ್ತೆ, ವಿಸ್ಡಮ್ ಬರುತ್ತೆ. ಕಾಯಕವೇ ಕೈಲಾಸ, ಅದರಿಂದ ನಮಗೆ ವಿನಯತೆ ಬಂದ್ರೆ ನಾಳೆ ನಮ್ ಹಿಂದೆ ಜನ ಬರ್ತಾರೆ, ದುಡ್ಡು ಬರುತ್ತೆ, ಸಂಪತ್ತು ಬರುತ್ತೆ. ಎಕ್ಸಾಂಪಲ್, ರಾಜ್ಕುಮಾರ್ ಕನ್ನಡ ಆಕ್ಟರ್, ಆಕ್ಟಿಂಗ್ ಅಲ್ಲಿ ಕಾಯಕವೇ ಕೈಲಾಸ ಅನ್ನೋದು ಇದರಿಂದ ಸ್ಥಿತಪ್ರಜ್ಞೆಯಿಂದ ಕಾಯಕ ಕೈಲಾಸ ಕೆಲಸ ಮಾಡ್ತಾ ಮಾಡ್ತಾ ಗ್ರೇಟ್ ಆಕ್ಟರ್ ಆದ್ರು. ಆದ್ರೆ ಅವರು ವಿನಯತೆ ಯಾವತ್ತೂ ಕಳ್ಸ್ಕೊಳ್ಳಿಲ್ಲ. ಆದ್ರೆ ಅವ್ರು ಎಲ್ಲೇ ಹೋದ್ರೇನೋ ಅವ್ರ ಹಿಂದೆ ಜನ ಬಂದ್ರು, ದುಡ್ಡು ಬಂತು, ಸಂಪತ್ತು ಬಂತು. ಸೊ ಅದಕ್ಕೆ ಜೀವನದಲ್ಲಿ ವರ್ಕ್ ವರ್ಷಿಪ್ ವಿಸ್ಡಮ್ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿ, ನಾಳೆ ನಿಮ್ ಹಿಂದೆ ಮೆನ್ ಮನಿ ಮೆಟಲ್ ವಿಲ್ ಕಮ್. ಆಯ್ತಾ? ಆಮೇಲೆ ಹುಟ್ಟುತ್ತಾ ಓಂ, ಹುಟ್ಟಬೇಕಾದ್ರೆ ಓಂ ಅಂದ್ರೆ ಗರ್ಭ. ಎಲ್ಲರೂ ಸರಿ ಸುಮ್ಮಾಗಿ ಹುಡ್ತೀವಿ. ಆದ್ರೆ ರುದ್ರಭೂಮಿ ಅಂದ್ರೆ ಟೋಂಬ್. ಟೋಂಬ್ಗೆ ಸೇರ್ಕೊಳ್ತಾ ಒಬ್ಬೊಬ್ರು ಒಂದು ದಾರಿಯಲ್ಲಿ ಸೇರ್ಕೋತೀವಿ. ನಾವು ಹುಟ್ಟುತ್ತಾ ಆಲ್ ಆರ್ ಈಕ್ವಲ್, ಹುಟ್ಟುತ್ತಾ ಆಲ್ ಆರ್ ಈಕ್ವಲ್, ಹುಟ್ಟುತ್ತಾ ಆಲ್ ಆರ್ ಈಕ್ವಲ್. ಬಟ್ ಬೈ ಟೈಮ್ ವಿ ರೀಚ್ ದಿ ಟೋಂಬ್, ಅಂದ್ರೆ ಬೈ ಟೈಮ್ ವಿ ರೀಚ್ ದಿ ಮೀನ್ಸ್ ರುದ್ರಭೂಮಿ ಆರ್ ದಿ ಕ್ರಿಮೇಷನ್ ಗ್ರೌಂಡ್, ವಿ ಆರ್ ಅನ್ಈಕ್ವಲ್. ಅನ್ಈಕ್ವಲ್ ಅಂದ್ರೆ ಏನು? ಒಬ್ಬ ಸೈಂಟಿಸ್ಟ್ ಆಗಿ ಹೋಗ್ತಾನೆ, ಒಬ್ಬ ಡಾಕ್ಟರ್ ಹೋಗ್ತಾನೆ, ಒಬ್ಬ ಆಕ್ಟರ್ ಹೋಗ್ತಾನೆ. ಸೊ ಅದಕ್ಕೇನೆ ಓಮ್ ಟು ಟೋಂಬ್ ನಮ್ ಜರ್ನಿ ಇದೆ ಲೈಫ್ ಅಲ್ಲಿ ಬಹಳ ಬಹಳ ಇಂಪಾರ್ಟೆಂಟು. ಅದನ್ನ ನಮ್ ಜೀವನನ ಸರಿಯಾಗಿ ರೂಪಿಸ್ಕೋಬೇಕು. ನೆಕ್ಸ್ಟ್ ಸ್ಲೈಡ್ ಸರ್. ಸರ್ ನೆಕ್ಸ್ಟ್ ಸ್ಲೈಡ್. ಸರ್ ನೆಕ್ಸ್ಟ್ ಸ್ಲೈಡ್. ಸರ್ ಬಂದಿದೆ ನೋಡಿ, ಹಾಕಿದ್ದೀನಿ. ಓಕೆ ಓಕೆ ಸರ್, ಇದು ಓನ್ಲಿ ಸಮ್ಮರಿ. ಇದು ಸಮ್ಮರಿ ಅಷ್ಟೇನೆ. ಕ್ಯಾರೆಕ್ಟರ್ ರೋಲ್ ಇಸ್ ಇಂಪಾರ್ಟೆಂಟ್. ನೋಡಿ, ಪವರ್ ಮನಿ ಕಮ್ಸ್ ನ್ಯಾಚುರಲ್ ಇಫ್ ಯು ಗಾಟ್ ನಾಲೆಜ್. ಆಯ್ತಾ? ಆಮೇಲೆ ಅವಾರ್ಡ್, ಪನಿಷ್ಮೆಂಟ್, ಮೈಂಡ್ ಕಂಟ್ರೋಲ್, ಇನ್ಸ್ಟಿಟ್ಯೂಷನ್, ಲೀಡರ್ಶಿಪ್ ಮಾಡಿದ್ದೀನಿ. ಟೀಮ್ ವರ್ಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸರ್ವಿಸ್ ಬಗ್ಗೆ ಹೇಳಿದ್ದೀನಿ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದೀನಿ. ಆಟಿಟ್ಯೂಡ್ ಸ್ಕಿಲ್ ಹೇಳಿದ್ದೀನಿ. ಆಮೇಲೆ ಎನರ್ಜಿ ಆಯಾ ಎನರ್ಜಿ ನೋಡ್ಕೊಂಡ್ರೆ ಡೆಸ್ಟಿನಿ ಚೆನ್ನಾಗಿರುತ್ತೆ ಹೇಳಿದ್ದೀನಿ. ರಿಯಲ್ ಪವರ್ ಲೈಸ್ ಇನ್ ಇನ್ವಿಸಿಬಲ್ ಬಗ್ಗೆ ಹೇಳಿದ್ದೀನಿ. ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್ ಬಗ್ಗೆ ಹೇಳಿದ್ದೀನಿ. ಸರ್ ನೆಕ್ಸ್ಟ್ ಸ್ಲೈಡ್ ಸರ್. ಸರ್ ನೆಕ್ಸ್ಟ್ ಸ್ಲೈಡ್. ಇನ್ ನೋಡಿ ಸ್ನೇಹಿತರೆ, ಇದು ನೋಡಿ, ಹಿಂದಿಂದೆಲ್ಲ ಬಿಟ್ಬಿಡಿ. ಪಾಸ್ಟ್ ಇಸ್ ವೇಸ್ಟ್ ಪೇಪರ್, ಪ್ರೆಸೆಂಟ್ ಇಸ್ ನ್ಯೂಸ್ ಪೇಪರ್, ಫ್ಯೂಚರ್ ಇಸ್ ಕ್ವಶನ್ ಪೇಪರ್. ಇವತ್ತಿನ ದಿನದ ನ್ಯೂಸ್ ಪೇಪರು, ಫ್ಯೂಚರ್ ಕ್ವಶನ್ ಪೇಪರು. ಅದಕ್ಕೆ ಏನಂತೀವಿ ನಾವು? ಸೊ ವಿತ್ ಕಾನ್ಶಿಯಸ್ ಮೈಂಡ್ ರೀಡ್ ಅಂಡ್ ರೈಟ್ ಅಂಡ್ ಶೇಪ್ ಯುವರ್ ಪರ್ಸನಾಲಿಟಿ ಕೇರ್ಫುಲಿ. ನಮ್ ಭವಿಷ್ಯನ ನಾವು ಸರಿಯಾಗಿ ರೂಪಿಸ್ಕೋಬೇಕು. ಕಾನ್ಶಿಯಸ್ ಮೈಂಡ್ ಇಂದ ರೀಡ್ ಅಂಡ್ ರೈಟ್, ಅದರ್ವೈಸ್ ಲೈಫ್ ವಿಲ್ ಬಿಕಮ್ ಎ ಟಿಶ್ಯೂ ಪೇಪರ್. ಇದು ಒಂದು ಒಳ್ಳೆ ಪಾಠ ಜೀವನದಲ್ಲಿ ನಾವು ಕಲಿಬೇಕು. ಇಷ್ಟು ಹೇಳ್ತಾ ನನ್ನ ಟಾಕ್ನ ಮುಗಿಸ್ತೀನಿ ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು YMR ಸರ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಏನಾದ್ರೆ ಪ್ರಶ್ನೆ ಕೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ನೋಡಿ, ಒಂದು 2 ನಿಮಿಷ ಕನ್ಕ್ಲೂಡ್ ಮಾಡ್ತೀನಿ ಸರ್, ಆಮೇಲೆ ಪ್ರಶ್ನೆ ತಗೊಳ್ಳೋಣ. ಆಯ್ತು ಸರ್, ಆಯ್ತು. ಎಸ್ ಸರ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, KS ರಘುರಾಮನ್ ಸರ್ ಅವರು 34-35 ವರ್ಷ ಅನುಭವ ಹೊಂದಿದ್ದಾರೆ. ಅವರು ಲರ್ನ್ ಟು ಅಬ್ಸರ್ವ್ ಅನ್ನೋ ಟಾಪಿಕ್ ನ ಎಲ್ಲರಿಗೂ ಹೇಳಿದ್ರು. ಸುಮಾರು 1 ಗಂಟೆ 15-20 ನಿಮಿಷ ಆಗಿರ್ಬೋದು. ಸಿ,
ಇವತ್ತು ನಾವ್ ಏನೇನ್ ಸೆಷನ್ ಮಾಡಿದ್ದೇವೆ, ಇವತ್ತು 10ನೇ ದಿನ ಸರ್. ಇವತ್ತು 10 ದಿನ, ಹೇಳಿ ಒಂದು ದಿನಕ್ಕೆ 4 ಸೆಷನ್ ಅಂತ ತಗೊಂಡ್ರು ಹೌದು ಒಂದು 40 ಸೆಷನ್ ಆಗಿರುತ್ತೆ. 40 ಹೌದು ಸರ್. ಸೆಷನ್ ಅಲ್ಲಿ ರಿಪಿಟೇಷನ್, ಯೋಗಾಸನ, ಹೌದು ಪ್ರಾಣಾಯಾಮ ಬಿಟ್ರೆ ಹೌದು ಒಂದು ಹೌದು 20ರಿಂದ 22 ಗೆಸ್ಟ್ ಫ್ಯಾಕಲ್ಟೀಸ್ ಸೆಷನ್ಸ್ ಆಗಿದೆ. ಹೌದು ಸರ್. ಅದನ್ನ ಸರ್ ಕಂಪ್ಲೀಟ್ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಒಂದೊಂದು ಸೆಷನ್ ಅಲ್ಲೂ ಯಾವ ಯಾವ ಉಪನ್ಯಾಸಕರು, ಯಾವ ಯಾವ ಗೆಸ್ಟ್ ಫ್ಯಾಕಲ್ಟಿ ಯಾವ ಪಾಯಿಂಟ್ ನ ಹೇಳಿದ್ರು ಅಂತಕ್ಕಂಥದ್ನ ತುಂಬಾ ಅದ್ಭುತವಾಗಿ ನೆನಪು ಮಾಡಿ ಹೇಳಿದ್ರು ನಮಗೆ. ಹೌದು ಆ ಸರ್. ಒಂದು ಅಬ್ಸರ್ವಿಂಗ್ ಸ್ಕಿಲ್ ಇದೆಯಲ್ಲ ಅವ್ರ ಹತ್ರ, ಅದನ್ನ ನಾವು ಕಲಿಯೋಣ ಅಯ್ಯೋ ಎಲ್ಲಪ್ಪ. ಸ್ಟೂಡೆಂಟ್ಸ್. ಓಕೆ, ಸೊ ಬಿಕಾಸ್ ಈಗ ನಾನು ಕಲಿಯೋದಕ್ಕೆ ರೆಡಿ ಆದ್ರೆ ಇಡೀ ಪ್ರಪಂಚನೇ ನನಗೆ ಒಂದು ಗುರು ಆಗುತ್ತೆ ಅನ್ನೋ ಒಂದು ಉದಾಹರಣೆನ ಕೊಟ್ಟರು ಅವರು. ಸೊ ಅದನ್ನ ನಾವು ಗುರುಗಳಿಂದ ಕಲಿಯೋದು ಬಹಳ ಉತ್ತಮವಾದ ಒಂದು ಅಂಶ ವಿದ್ಯಾರ್ಥಿಗಳ ದಶೆಯಲ್ಲಿ. ಅವರು ನೋಡಿ ಶುರು ಮಾಡಿದ್ದು ಧರ್ಮ ಮತ್ತು ರೂಲ್ ಬಗ್ಗೆ ಶುರು ಮಾಡಿದ್ರು. 4 ಕ್ವಾಡ್ರಂಟ್ ಬಹಳ ಅದ್ಭುತವಾಗಿತ್ತು. ಮೊದಲನೇ ಕ್ವಾಡ್ರಂಟ್ ಅಂದ್ರೆ ರೂಲು ಮತ್ತೆ ಧರ್ಮ ಎರಡೂ ಫಾಲೋ ಮಾಡಿದವನು ರಾಮನಾಗ್ತಾನೆ. 2ನೇ ಕ್ವಾಡ್ರಂಟ್ ರೂಲು ಬ್ರೇಕ್ ಮಾಡಿ ಧರ್ಮನ ಫಾಲೋ ಮಾಡಿದ್ರೆ ಅವನು ಕೃಷ್ಣ ಆಗ್ತಾನೆ. 3ನೇ ಕ್ವಾಡ್ರಂಟ್ ಎರಡನ್ನೂ ಬಿಟ್ಟು ಅವನು ರಾವಣನಾಗ್ತಾನೆ. ರೂಲ್ ಫಾಲೋ ಮಾಡ್ತಾನೆ, ಧರ್ಮ ಫಾಲೋ ಮಾಡದೆ ಇರೋನು ದುರ್ಯೋಧನ ಆಗ್ತಾನೆ ಅನ್ನೋಂತ ಹೇಳಿದ್ರು. ಇದೊಂದಿನ ನಾವು ಟೇಕ್ ಔಟ್ ಮಾಡಿದ್ರೆ ಇವತ್ತಿಗೆ ನಮ್ಮ ಈ ಸೆಕ್ಷನ್ ಸಾರ್ಥಕ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ನಾವು ಯಾವ ಒಂದು ಮಾನವೀಯ ಮೌಲ್ಯಗಳನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದು ಸೂಕ್ಷ್ಮವಾಗಿ ಹೇಳ್ತಾರೆ ಗುರುಗಳು. ಯಾವಾಗ್ಲೂ ನಿಮಗೆ ಜೋರ ಧ್ವನಿ ಮಾಡಿ ಹೊಡೆದು ಬಡದು ಹೇಳಿದ್ರೆ ಅರ್ಥ ಆಗಲ್ಲ. ನಾವುಗಳು ಸೂಕ್ಷ್ಮವಾಗಿ ಮಾತಾಡ್ತೇವೆ ಗುರುಗಳಾದವರು, ಅದನ್ನ ನೀವು ಬಹಳ ಅಬ್ಸರ್ವ್ ಮಾಡಿ ನೀವೇನ್ ಮಾಡ್ಬೇಕು, ಕಲಿಬೇಕಾಗುತ್ತೆ. ಆಮೇಲೆ ಹಿಂದೂ ಗಾಡ್ಸ್ ಬಗ್ಗೆ ಆ ಚಿತ್ರಗಳನ್ನ ತೋರಿಸಿ ನಮಗೆ ಅವ್ರು ಏನೇನು ಮೆಸೇಜ್ ಕೊಡ್ತಾರೆ ಅನ್ನೋದನ್ನ ಹೇಳಿದ್ರು. ನಂತರ ಇನ್ನೊಂದು ಬಹಳ ಅದ್ಭುತವಾದ ಮಾತು, ದೇಹಕ್ಕೆ ಆದ ಗಾಯ ಬೇಗ ವಾಸಿ ಆಗ್ತದೆ, ಮನಸ್ಸಿಗೆ ಆದ ಗಾಯ ಬೇಗ ವಾಸಿ ಆಗೋದಿಲ್ಲ ಅಂತ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಬಾಯಿಯನ್ನ ತೆಗಿಯೋಕ್ಕಿಂತ ಮುಂಚೆ ಬಹಳ ಯೋಚನೆ ಮಾಡಿ ನಂತರ ಪಾಸ್ ಕೊಟ್ಟು ನಮ್ಮ ಉತ್ತರವನ್ನ ಕೊಡಬೇಕು. ಅಂದ್ರೆ ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಪೀಕ್ ಅಂತ ಹೇಳ್ತೀವಲ್ಲ. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಒಂದೇ ಸಲಕ್ ಬರಲ್ಲ. ನಾವು ಮಾತಾಡೋದನ್ನ 1 ವರ್ಷದಲ್ಲಿ ಕಲ್ತು ಬಿಡ್ತೇವೆ, ಆದ್ರೆ ಏನು ಮಾತಾಡಬಾರ್ದು ಅನ್ನೋದನ್ನ ನಾವು ಕೊನೆವರೆಗೂ ಕಲಿತಾನೆ ಇರ್ತೇವೆ. ಏನಾಗುತ್ತೆ, ಮಾತಿನಿಂದ ಆಗಿರೋ ಡ್ಯಾಮೇಜ್ ಇದೆ ಅಲ್ವಾ, ಅದು ರಿಪೇರಿ ಮಾಡಕ್ ಆಗಲ್ಲ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ಅದು ಮತ್ತೆ ಜೋಡ್ಸಕ್ ಆಗೋದಿಲ್ಲ. ಮುತ್ತು ಒಡೆದೋದ್ರೆ ನೀವು ಒಬ್ರಿಗೆ ಏನಾರು ಅಂದ್ಬಿಟ್ರೆ ಅವ್ರ ಮನಸ್ಸಿಗೆ ಆಗಿರೋ ಗಾಯನ ನಾವು ತೆಗಿಯಕ್ ಆಗೋದಿಲ್ಲ. ಅದನ್ನ ಬಹಳ ಮುಖ್ಯವಾಗಿ ಹೇಳಿದ್ರು ಸರ್. ಆಮೇಲೆ ಆಟಿಟ್ಯೂಡ್, ಸ್ಕಿಲ್, ನಾಲೆಡ್ಜ್ ತುಂಬಾ ಬಹು ಮುಖ್ಯ. ಇದು 3 ಇತ್ತು ಒಬ್ಬ ವ್ಯಕ್ತಿ ಹತ್ರ ಅಂತಂದ್ರೆ ಅವನು ಒಬ್ಬ ಯಶಸ್ವಿ ಇಂಜಿನಿಯರ್ ಆಗಬಹುದು, ಯಶಸ್ಸು ಮನುಷ್ಯ ಆಗ್ಬಹುದು ಅನ್ನೋದನ್ನ ಹೇಳ್ಕೊಟ್ರು. ಇದಕ್ಕೆ ಒಳ್ಳೆ ಮುಖ್ಯವಾದ ಉದಾಹರಣೆಗಳು ಅಂತಂದ್ರೆ ಎಂ ವಿಶ್ವೇಶ್ವರಯ್ಯನವರು, ಅಬ್ದುಲ್ ಕಲಾಂ ರವರು. ಆ ವ್ಯಕ್ತಿಗಳನ್ನ, ಯಾವುದೋ ಒಬ್ಬ ವ್ಯಕ್ತಿನ ನಮ್ಮ ಜೀವನದಲ್ಲಿ ನಾವು ರೋಲ್ ಮಾಡಲ್ ಅಂತ ಮಾಡ್ಕೊಂಡ್ರೆ ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ, ಯಶಸ್ಸನ್ನ ಸಾಧಿಸೋದಕ್ಕೆ ನಮಗೆ ಒಂದು ಎನರ್ಜಿ ಬರುತ್ತೆ, ಸ್ಪಿರಿಟ್ ಬರುತ್ತೆ. ಅದಕ್ಕೇನೆ ಏನಾದರೂ ಆಗು ಮೊದಲು ಮಾನವನಾಗು ಅಂತ ಕುವೆಂಪು ಹೇಳಿದ್ರು. ಆ ಒಂದು ವಿಷಯವನ್ನ ಗುರುಗಳು ಹೇಳಿದ್ರು ನಮಗೆ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅರ್ನಿಂಗ್ಗೋಸ್ಕರ, ಹೊಟ್ಟೆ ಪಾಡಿಗೋಸ್ಕರ ಏನ್ ದುಡಿತೀಯೋ ಗೊತ್ತಿಲ್ಲ, ಮೊದಲು ನೀನು ಮನುಷ್ಯ. ಅಂದ್ರೆ ನೀನು ಸಂಬಂಧಗಳಲ್ಲಿ ತುಂಬಾ ಯಶಸ್ವಿಯಾಗಿ ಒಂದು ಜೀವನವನ್ನು ನಡೆಸ್ತಕ್ಕಂಥ ನೀನ್ ಏನೇ ಸಾಧನೆ ಮಾಡಿದ್ರು ಕೂಡ ಸಮಾಜ ಅದರಿಂದ ಸಂತೋಷವಾಗಿ ಇಲ್ಲ ಅಂತಂದ್ರೆ ನೀ ಏನ್ ಸಾಧನೆ ಮಾಡಿದ್ರು ಕೂಡ. ಆಮೇಲೆ ಪ್ರಾಣಿಗಳಿಂದ, ಸಸ್ಯಗಳಿಂದ, ಪ್ರತಿಯೊಂದು ಪ್ರಕೃತಿಯ ವಸ್ತುಗಳಿಂದನೂ ನಾವು ಕಲಿಬಹುದು ಅಂತ ನಮಗೆ ಸರ್ ಹೇಳ್ಕೊಟ್ರು. ಇಡೀ ಪ್ರಪಂಚನೇ ಗುರು ಆಗುತ್ತೆ. ನಾನು ಇದರಿಂದಾನೇ ಶುರು ಮಾಡಿದೆ ನಿಮಗೆ. ಆಮೇಲೆ ನಾವೆಲ್ಲರೂ ಪರಸ್ಪರವಾಗಿ ಪೂರಕವಾಗಿ ಕಾಂಪ್ಲಿಮೆಂಟ್ ಈಚ್ ಅದರ್ ಇದ್ರೆ ಮಾತ್ರ ನಮಗೆ ಯಶಸ್ಸು ದೊರೀತದೆ. ಪ್ರಕೃತಿನ ಅದೇ ಹೇಳೋದು, ಸಾಮರಸ್ಯದಿಂದ ಬದುಕು, ನಾನು ನಿನ್ ಜೊತೆಗಿದ್ದೀನಿ, ಹೆಲ್ಪ್ ಮಾಡ್ತೇನೆ, ಸಪೋರ್ಟ್ ಮಾಡ್ತೇನೆ. ಸಾಮರಸ್ಯ ಇಲ್ಲ, ನಿನ್ನ ಒಂದು ಡೌನ್ ಫಾಲು ನೀನೇ ನೋಡ್ತೀಯಾ ಅಂತ ಪ್ರಕೃತಿ ನಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದೆ. ಎಲ್ರೂ ನಾವು ಅನುಭವಿಸ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಂಡು ನಡೆದ್ರೆ ನಾವು ಜೀವನ ಮಾಡಬಹುದು ಈ ಭೂಮಿ ಮೇಲೆ ಇನ್ನೂ ಲಕ್ಷಾಂತರ ವರ್ಷ. ನಂತರ ನೋಡಿ, ಆರೋಗ್ಯದ ಬಗ್ಗೆ ಹೇಳಿದ್ರು. ನಾನು ಒಂದು ಪುಸ್ತಕ ಇತ್ತೀಚೆಗೆ ಓದಿದ್ದೆ, ಇಕಿಗಾಯಿ ಅಂತ ಒಂದು ಬುಕ್ ಇದೆ ಸರ್, ಜಪಾನ್ದ ಒಂದು ಬುಕ್ ಇದೆ. ನೀವು ಹೇಳಿರೋ ಪ್ರತಿಯೊಂದು ಅಂಶಗಳು, ಆಹಾರ ಹೇಗಿರ್ಬೇಕು, ಮನಸ್ಸು ಹೇಗಿರ್ಬೇಕು, ನಮ್ಮ ಡೈಲಿ ಆಕ್ಟಿವಿಟೀಸ್ ಹೇಗಿರ್ಬೇಕು ಅಂತಕ್ಕಂಥದ್ನಲ್ಲಿ ಸ್ಪಷ್ಟವಾಗಿ ಹೇಳಿದಾನೆ. ಅಲ್ಲಿ ಒಕಿನೋವಾ ಅಂತ ಒಂದು ಐಲ್ಯಾಂಡ್ ಇದೆ ಸರ್. ಆ ಐಲ್ಯಾಂಡ್ ಅಲ್ಲಿ
ಸೆಂಟಿನೇರಿಯನ್ಸ್ ಅಂಡ್ ಸೂಪರ್ ಸೆಂಟಿನೇರಿಯನ್ಸ್ ತುಂಬಾ ಜನ ಇದ್ದಾರೆ. 100 ವರ್ಷ ದಾಟಿರೋರು 90ನೇ ವಯಸ್ಸಿಗೂ ಕೂಡ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ. ಅವ್ರು ಕಾರ್ನ ಕಂಫರ್ಟೇಬಲ್ ಆಗಿ ಓಡಿಸ್ಕೊಂಡು ಹೋಗಿ ಫ್ರೆಂಡ್ ಬರ್ತ್ಡೇ ಪಾರ್ಟಿನ ಅಟೆಂಡ್ ಆಗಿ ಬರ್ತಾರೆ. ಸೊ ಅದಕ್ಕೆ ಸರ್ ಹೇಳ್ತಾ ಇದ್ದಿದ್ನ ನಾನು ಇಲ್ಲಿ ಗಮನಿಸ್ತಾ ಇದ್ದೆ. ಜೆಂಟಲ್ ಮೂವ್ಮೆಂಟ್ಸ್ ಲಾಂಗರ್ ಲೈಫ್, ಅದನ್ನ ಅವ್ರು ಹೇಳಿದ್ರು ನಿಮಗೆ, ಹೌದಾ? ನಾವು ಆಮೇಲೆ ಒಂದು ಎಕ್ಸಾಂಪಲ್ ನ ಕೊಟ್ಟು, ಆಮೇಲೆ ಬೀಯಿಂಗ್ ಹರಿ ಈಸ್ ಡೈರೆಕ್ಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಕ್ವಾಲಿಟಿ ಆಫ್ ಲೈಫ್. ನೀನು ಹರಿ ಬರಿ ಇದ್ರೆ ನಿನ್ನ ಕ್ವಾಲಿಟಿ ಆಫ್ ಲೈಫ್ ಡೌನ್ ಆಗುತ್ತೆ. ನಿನ್ನ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನಿಧಾನವಾಗಿ ನೀನು ಜೀವನನ ನಡೆಸಬೇಕು. ಮಾತಾಡೋದಾಗ್ಲಿ, ಯೋಚನೆ ಮಾಡೋದಾಗ್ಲಿ, ಕೃತಿ ಮಾಡೋದಾಗ್ಲಿ, ಎನಿ ಆಕ್ಷನ್ ಯು ಡೂ ಇಟ್ ಜೆಂಟ್ಲಿ. ಆಮೇಲೆ ಡು ನಾಟ್ ಫಿಲ್ ಯುವರ್ ಸ್ಟಮಕ್ ಕಂಪ್ಲೀಟ್ಲಿ ಅಂತ ಹೇಳಿದ್ರು. 80% ಅವ್ರು ಹೇಳೋದು ಅದೇನೆ ಸರ್. ಆ ಪುಸ್ತಕದಲ್ಲಿ ಬರೀ 80 ಭಾಗ ಮಾತ್ರ ಆಹಾರವನ್ನ ನೀನು ಸೇವನೆ ಮಾಡು ಅಂತ. ಅಂದ್ರೆ ಲೆಸ್ ಈಸ್ ಮೋರ್ ಅನ್ನೋ ಒಂದು ಮೆಸೇಜ್ ಇದೆ ಅದರಲ್ಲಿ WHO ಜಪಾನ್ ಇಸ್ ಲೀಡಿಂಗ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಗ್ರಾಫ್ ನಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಸರ್, ಪ್ರತಿಯೊಂದು 520 ಜನಕ್ಕೆ 10 ಲಕ್ಷದಲ್ಲಿ 520 ಜನ ಸೆಂಟಿನೇರಿಯನ್ಸ್ ಇದ್ದಾರೆ. ಅಷ್ಟು ಜನ ಶತಾಯುಗಳು ಇದ್ದಾರೆ ಅಲ್ಲಿ. ಈಗ ನೋಡಿ, ನಮ್ಮ ಸರ್ ಕೂಡ 57ನೇ ವಯಸ್ಸಲ್ಲೂ ಕೂಡ ಇಷ್ಟೊಂದು ಇನ್ನೂ ಅಬ್ಸರ್ವೇಷನ್, ಎಷ್ಟು ಕೀನ್ ಅಬ್ಸರ್ವೇಷನ್ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನ ಮಾಡಬೇಕು. ಸೊ ನಮ್ಗೆ ಯಾವ್ಯಾವ ಕಾಣೋದಿಲ್ಲ ವಸ್ತುಗಳು, ಇನ್ಯೂಸುವಲ್ ಥಿಂಗ್ಸ್ ಹ್ಯಾವ್ ಗ್ರೇಟರ್ ಪವರ್, ಬಹಳ ನಾವು ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಒಂದು ವಿಷಯ ಇದೆ. ಸೊ ಜೀವನದ ಪಾಠಗಳ ಬಗ್ಗೆ ಸುಮಾರು ಒಂದು ಕೊಟೇಶನ್ಸ್ ನ ಹೇಳಿ ನಮಗೆ ತಿಳಿಸಿದ್ರು. ಓಮ್ ಟು ಟಾಂಬ್ ಲೈಫ್ ಇರುತ್ತೆ, ಜೀವನ ಪೂರ್ತಿ ನಾವು ಕಲಿತಾನೆ ಇರಬೇಕು. ಸಮಯ, ಶಕ್ತಿ, ದುಡ್ಡು ನಾವು ಸರಿಯಾಗಿ ಬಳಸಬೇಕು, ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಬಳಸಬೇಕು ಅಂತಕ್ಕಂಥದ್ನ ನಮಗೆ ಸರ್ ಬಹಳ ಸೂಚ್ಯವಾಗಿ ಹೇಳಿದ್ರು. ಯಾರು ಸೆನ್ಸಿಟಿವ್ ಇರ್ತಾರೋ ಅದನ್ನ ಅಬ್ಸರ್ವ್ ಮಾಡ್ತಾರೆ, ಅದರಿಂದ ಕಲಿತಾರೆ ಅಂತಕ್ಕಂಥದ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈ ಒಂದು ಝೂಮ್ ವೇದಿಕೆಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಅನುಭವವನ್ನ ಧಾರೆ ಎರೆದಿರೋದಕ್ಕೆ ನಮ್ಮ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಎಲ್ಲ ಉಪನ್ಯಾಸಕ ವರ್ಗ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮಗೆ ಅನ್ಮ್ಯೂಟ್ ಮಾಡ್ತೇನೆ. ಮಕ್ಕಳಿಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಓಕೆ.